ನಾವು ರೌಡಿನೇ ಅಲ್ಲ, ನಾವು ಯಾರ ವಿಚಾರದಲ್ಲಿ ಒಬ್ರಿಗೆ ತೊಂದರೆನೇ ಕೊಟ್ಟಿಲ್ಲ. ನಾನು ಎಲ್ಲನೂ ಹೋಗಲಿ, ನಾನು ಟೂ ವೀಲರ್ ಎತ್ಕೊಂಡು ಒಬ್ಬನು ಹೋಗ್ತೀನಿ, ಇಲ್ಲಾಂದ್ರೆ ಕಾರಲ್ಲಿ ಒಂದಿಬ್ಬರು, ನಾನು ನಮ್ಮ ಹುಡುಗ ಡ್ರೈವರ್, ಇಷ್ಟೇ ಬರೋದಪ್ಪ. ಒಬ್ಬರು ವಿಚಾರದಲ್ಲಿ ಒಬ್ರನ್ನ ಹೊಡೆದಂಥವನಲ್ಲ, ಒಬ್ರನ್ನ ಬೈದಂಥವನಲ್ಲ ಅಂಥ ಕೇಸುಗಳು. ಇವಾಗ ನನ್ನ ಮೇಲೆ ಇಷ್ಟೊತ್ತು ನಾನು ಹೇಳಿದ್ನಲ್ಲ, ಈ 4 ಕೇಸಸ್ಸು ಸಾಮಾನ್ಯ ನಾರ್ಮಲ್ ವ್ಯಕ್ತಿಗಳು ಯಾರು ಹಾಕಿಲ್ಲ. ಎಲ್ಲ ತಹಸೀಲ್ದಾರ್ಗಳು, MLAಗಳು, MP ಗಳೇ ಹಾಕಿರೋದು, ಪ್ರಭಾವಿಗಳು. ನಾರ್ಮಲಾಗಿ ಸಂದೇಶ್ ನನಗೆ ಮೋಸ ಮಾಡೋನೆ ಅಂತ ಹೇಳ್ಬಿಟ್ಟು ಒಬ್ಬರು ಕಂಪ್ಲೇಂಟ್ ಕೊಟ್ಟಿಲ್ಲ ನನ್ನ ಮೇಲೆ. ಇಲ್ಲಿ ತನಕ 15 ವರ್ಷ ಹೋರಾಟಗಾರ ನಾನು, ಇಲ್ಲಿ ತನಕ ಒಬ್ಬರು ನನ್ನ ಮೇಲೆ ಕಂಪ್ಲೇಂಟೇ ಕೊಟ್ಟಿಲ್ಲ. ಇವ್ರು ಯಾಕೆ ಬರಬೇಕು, ಅವ್ರು ಯಾಕೆ ಬರಂದ್ರೆ ಇದು ಭಾರತ ಪ್ರಜಾಪ್ರಭುತ್ವ. ಇದು ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಹೋರಾಟ ಮಾಡೋಂತಕ್ಕಂಥದ್ದು, ಜೀವನ ಮಾಡೋಂತಕ್ಕಂಥದ್ದು ಎಲ್ರಿಗೂ ಹಕ್ಕಿದೆ. ಹಂಗಾಗಿ ನೀನು ಯಾಕೆ ಬರಬೇಕು, ನಾನು ಯಾಕೆ ಬರ್ಬೇಕಂದ್ರೆ ಯಾವ ಊರಿಗೆ ಯಾರು ಹೋಗ್ಬಿಡ್ರಿ, ಎಲ್ಲ ನಿಮ್ಮೂರಲ್ಲೇ ಇರ್ರಿ. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಜೈ 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 ಭೀಮ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆನೇಕಲ್ ತಾಲೂಕು ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ಇವತ್ತಿನ ದಿನ ಪತ್ರಿಕಾಗೋಷ್ಠಿ ಕರೆದಿದ್ದು, ಮಾಧ್ಯಮ ಮಿತ್ರರು ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಗೆ ಬಂದಿರೋಂಥದ್ದು ನಮಗೆ ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ಇರೋಂತಹ ಭೂ ಮಾಫಿಯಾಗಳ ವಿರುದ್ಧ ನಮ್ಮ ಮಾಧ್ಯಮ ಮಿತ್ರರು ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇರೋಂಥದ್ದು ತುಂಬ ಖುಷಿಯಾಗುತ್ತೆ. ಈ ಒಂದು ಪ್ರೆಸ್ ಮೀಟ್ಗೆ, ಪತ್ರಿಕಾಗೋಷ್ಠಿಗೆ ಮುಖ್ಯವಾಗಿ ನಮ್ಮ ದಲಿತ ಮುಖಂಡರೆಲ್ಲ, ತಾಲೂಕಿನ ಪ್ರತಿಷ್ಠಿತ ಹಾಗೂ ಪ್ರಮುಖ ದಲಿತ ಮುಖಂಡರು ಬಂದಿರೋಂಥದ್ದು ನಮ್ಮ ಬೆಸ್ಮನಹಳ್ಳಿ ಯಲ್ಲಪ್ಪಣ್ಣವರು ಮತ್ತು ನಮ್ಮ ವೆಂಕಟೇಶಣ್ಣವರು, ಜೊತೆಗೆ ಸುಬ್ಬಣ್ಣ, ನಮ್ಮ ಚೇರ್ಮನ್ ಸುಬ್ಬಣ್ಣವರು, ಮಧು ಅಣ್ಣವರು, ಎಲ್ಲರೂ ನಮ್ಮ ಎಲ್ಲ ಪ್ರವೀಣ ಅವರು, ನಾಗರಾಜ್ ಎಲ್ಲರೂ ಬಂದಿರೋಂಥದ್ದು ನಮಗೆ ತುಂಬ ಸಂತಸ ತಂದಿದೆ ಸರ್. ಏನು ವಿಚಾರ ಅಂದರೆ, ಎಲ್ಲರಿಗೂ ಗೊತ್ತಿರೋಂಥದ್ದೇ, ಕಲ್ಲುಬಾಳು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರೋಂತಹ, ಈಗ ಪ್ರೆಸೆಂಟ್ ನೀವು ಹೇಳ್ತಾ ಇದ್ದೀರಾ, ನೀವು ಪ್ರಸಾರ ಮಾಡ್ಕೊತೀರೋ ಏನೋ ಇಲ್ಲ ಗೊತ್ತಿಲ್ಲ, ಆದರೆ ಸ್ಟೇ ಇದ್ದರೆ ಅದು ನಮ್ಮ ಮೇಲೆ ಕಂಟೆಂಟ್ ಆಫ್ ಏನಿದಾವೆ ಅದು ಕೋರ್ಟ್ ಆದರೂ ಪರವಾಗಿಲ್ಲ, ಏನೇ ತೊಂದರೆ ಆದರೂ ಪರವಾಗಿಲ್ಲ, ಇಂಥ ತಪ್ಪು ಮಾಡಿರೋರ ವಿರುದ್ಧ ಮಾತಾಡಲೇಬೇಕು. ಮಾಧ್ಯಮ ಮಿತ್ರರಲ್ಲಿ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ, ಕಾನೂನಿಗೆ ತಲೆ ಬಗ್ಸ್ತೀವಿ, ಕಾನೂನಾತ್ಮಕವಾಗಿ ತಲೆ ಬಗ್ಸ್ತೀವಿ. ಒಂದೇ ಒಂದು ಶಶಿ ಪಾಟೀಲ್ ನ್ಯಾಯಾಲಯಕ್ಕೆ ಹೋಗಿ 200ಕ್ಕೂ ಹೆಚ್ಚು ಸ್ಟೇಗಳು ತರ್ತಾರಂದರೆ ಏನಾಗ್ತಾಯಿದೆ ವ್ಯವಸ್ಥೆ? 200ಕ್ಕೂ ಹೆಚ್ಚು ಸ್ಟೇಗಳು. ಒಂದು ಅಟ್ರಾಸಿಟಿ ಕೇಸ್ ಮಾಡಿದ್ರೆ, ಒಬ್ಬ ದಲಿತನಿಗೆ ಅನ್ಯಾಯ ಆಗೈತೆ ಅಂತೇಳ್ಬಿಟ್ಟು ಕೇಸ್ ಮಾಡಿದ್ರೆ ತನಿಖೆನೇ ನಡೆಸಬಾರ್ದು ಅಂತ ಸ್ಟೇ ತರೋಂಥದ್ದು. ಮಾಧ್ಯಮ ಮಿತ್ರರು ಇವ್ರು ಮಾಡ್ತಾ ಇರೋವಂಥದ್ದೆಲ್ಲ ತಪ್ಪು ಅಂತ ಹೇಳ್ಬಿಟ್ಟು ಅವರೊಂದು ಸುದ್ದಿ ಪ್ರಸಾರ ಮಾಡಿದ್ರೆ ಮಾಧ್ಯಮ ಮಿತ್ರರ ಮೇಲೆ ಸ್ಟೇ ತರೋಂಥದ್ದು. ಮತ್ತೆ ಏನಾದರೂ ತೊಂದರೆ ಆಗಿದ ತಕ್ಷಣ ಮಾಧ್ಯಮ ಮಿತ್ರರ ಕಾಲಗಳು ಬಂದು ಹಿಡ್ಕೊಳ್ಳೋಂಥದ್ದು, ಈ ಥರ ಮಾಡೋಂಥದ್ದು. ಯಾವ ಥರ ಇವರು ಕಾನೂನನ್ನು ಮತ್ತು ನ್ಯಾಯಾಲಯವನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ವಿಚಾರ ಒಂದು ವಿಚಾರ ಆದರೆ, ಎರಡನೇ ವಿಚಾರ, ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಲ್ಲ ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕಾನೂನಾತ್ಮಕವಾಗಿ, ಮಂಜಣ್ಣ ಕಟ್ ಮಾಡಿರಿ ದಯವಿಟ್ಟು, ಇದು ಮಾಡಿರಿ, ಸೈಲೆಂಟ್ ಮಾಡಿರಿ. ಕಾನೂನಾತ್ಮಕವಾಗಿ ಬಾಬಾ ಸಾಹೇಬರು ನಮಗೆ ಕೊಟ್ಟಿರೋಂತಹ ಹೋರಾಟದ ಹಕ್ಕಿಂದ ಹೋರಾಟ ಮಾಡ್ತಾ ಹಂತವಾಗಿ ಒಂದೇ ಒಂದು ವಿಚಾರ, ನಾನು ಇಲ್ಲಿ ತನಕ ಎಷ್ಟೆಷ್ಟು ವಿಚಾರ ಪ್ರಸ್ತಾಪ ಮಾಡಿದ್ದೀನೋ ಅಷ್ಟು ವಿಚಾರಗಳು, ಪ್ರತಿಯೊಂದು ವಿಚಾರಗಳು ನಾವೇ ಗೆಲ್ತೀವಿ ಸರ್. ಅದಕ್ಕೊಂದು ಉದಾಹರಣೆ ಏನಂದರೆ, 12 ಅಂದರೆ ನಾವು ನಿರ್ಮಾಣ ಶೆಲ್ಟರ್ಸ್ಗೆ ಎಂಟ್ರಿ ಆಗಿದ ತಕ್ಷಣ ರೈಟ್ ಸೈಡು ಲೆಫ್ಟ್ ಸೈಡ್ ಇರೋಂಥದ್ದೆಲ್ಲ ಸರ್ಕಾರಿ ಜಾಗ ಸರ್, ಎಲ್ಲ CSITಗಳೇ ಸರ್. ಇದಕ್ಕೆ ಸಂಬಂಧಪಟ್ಟಂಗೆ ಈ ಸರ್ಕಾರಿ ಜಾಗಗಳು ಅಕ್ರಮ ಒತ್ತುವರಿ ತೆರವು ಮಾಡಿ ಅಂತೇಳ್ಬಿಟ್ಟು 2022ರಲ್ಲಿ EO ಅವರು ಆದೇಶ ಮಾಡ್ತಾರೆ. 2022ರಲ್ಲಿ EO ಅವರು ಆದೇಶ ಮಾಡಿ ಸ್ಟೇ ಕೊಟ್ಟಿರ್ತಾರೆ. ಈ ಆದೇಶಕ್ಕೆ ಹೈಕೋರ್ಟಿಂದ ಸ್ಟೇ ತೊಗೊಂಡ್ಬರ್ತಾರೆ ಶಶಿ ಪಾಟೀಲ್ ಮತ್ತು ಲಕ್ಷ್ಮೀನಾರಾಯಣ ಇಬ್ಬರು. ಈ ಸ್ಟೇ ತಂದ ಮೇಲೆ ಏನಾಗ್ತೈತೆ, ಮತ್ತೆ 2022 ಏಪ್ರಿಲಲ್ಲೇ ಆ ಸ್ಟೇ ವೇಕೆಂಟ್ ಆಗ್ತೈತಿ. ಅವತ್ತಿಂದ ನೀವು ತನಿಖೆ ಆರಂಭಿಸಿ ಕೋರ್ಟ್ಗೆ ನಡೆಸಿ ಅಂತ ಹೇಳ್ಬಿಟ್ಟು EO ಅವ್ರಿಗೆ ಸ್ಟೇ
ಅದೇನದು ಸ್ಟೇ ವೇಕೆಂಟ್ ಮಾಡಿ ನೋಡಿ ಇದಿದೆ, ಇದು ಸ್ಟೇ ನಂಬರ್ 1585 ಕೇಸ್. ಇದು ಸ್ಟೇ ವೇಕೆಂಟ್ ಆಗುತ್ತೆ. ಸ್ಟೇ ವೇಕೆಂಟ್ ಆಗಿ ಇವರಂತ ಬಿಡ್ತಾರೆ. ಆದರೆ ಇಲ್ಲಿ ನಡೆದಿರೋ ಅಂಥದ್ದು ಏನಂದರೆ, ಇಲ್ಲಿ ಕೆಲಸ ಮಾಡಿರೋ ಅಂಥ ಪ್ರಮುಖ ಅಧಿಕಾರಿಗಳು, ಫೇಮಸ್ ಆಫೀಸರ್ಸ್ ಎಲ್ಲ ಅಲ್ಲಿ ಸೈಟ್ಗಳು ತಗೊಂಡಿರೋಂಥದ್ದು, ಅಲ್ಲಿ ಮನೆಗಳು ಕಟ್ಕೊಂಡಿರೋಂಥದ್ದು. ಹಂಗಾಗಿ ವಿಳಂಬ ಆಗ್ತಾ ಬರ್ತೈತಿ. ಬಿಲ್ಡಿಂಗ್ ಹೊಡೆಯೋದಕ್ಕೆ ಬಿಡ, ಡೆಮಾಲೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟೆ ಆದೇಶ ಆಗ್ತೈತೆ. ಯಾರ ಕಡೆಯಿಂದ? ಅವ್ರ ಕಡೆಯಿಂದ. ಆದರೂ ಡೆಮಾಲೇಷನ್ ಆದೇಶದ ಮೇಲೆ ಕೋರ್ಟ್ ಸ್ಟೇ ತೊಗೊಂಬರ್ತಾರೆ. ಹೈಕೋರ್ಟಲ್ಲಿ ಒಂದು ಸರಿ ಸ್ಟೇ ವೇಕೆಂಟ್ ಆದರೆ ಯಾವುದೇ ಕಾರಣಕ್ಕೂ ಇನ್ನೊಂದು ಸಲ ಸ್ಟೇ ಕೊಡಲ್ಲ. ಈಗ 1585 ಕೇಸ್ದು ಬಿಲ್ಡಿಂಗ್ ಡೆಮಾಲೇಷನ್ ಮಾಡಿ ಅಂತೇಳ್ಬಿಟ್ಟು ಅವರು ಆದೇಶ ಮಾಡ್ತಾರೆ ಸರ್. ಅವರು ಆದೇಶ ಮಾಡ್ತಾರೆ. ಆದೇಶದ ಕಾಪಿ ನಿಮಗೆಲ್ಲ ಕೊಡ್ತೀನಿ. ಯಾರಿಗೆ? PDO ಅವರಿಗೆ. 15 ಇದು ಸ್ಟೇ ವೇಕೆಂಟ್ ಆಗಿ ನಾವು ಹೋರಾಟ ಮಾಡ್ತೀವಲ್ಲ ಸರ್, ಹೋರಾಟ ಮಾಡಿದ ನೆಕ್ಸ್ಟ್ ಡೇ ಇಲ್ಲಿದೆ ಸರ್. 3ನೇ ತಾರೀಕು 7ನೇ ತಿಂಗಳು 2025 ನೋಡಿ. 3ನೇ ತಾರೀಕು 7ನೇ ತಿಂಗಳು 2025 ನೋಡಿ. ಇದು ಆದೇಶದ ಸಂಖ್ಯೆ. ಅವರ ಆದೇಶ ಏನೋ 12 ಬಿಲ್ಡಿಂಗು ಹೊಡೀರಿ ಅಂತ. ಕೊಡ್ತೀನಿ ಸರ್. ಒಂದೇ 2 ನಿಮಿಷ 2 ನಿಮಿಷ. 100% ಪ್ರತಿಯೊಂದು ದಾಖಲೆನೂ ಕೊಡ್ತೀವಿ ಸರ್. 2 ನಿಮಿಷ. ಇನ್ನೂ ಒಂದಷ್ಟು ನೋಡಿ, ಇಷ್ಟು ಜೆರಾಕ್ಸ್ ಮಾಡಿಸಿದ್ದೀವಿ. ನಾನು ಹೇಳೋದನ್ನ ದಯವಿಟ್ಟು ರಿಸೀವ್ ಮಾಡ್ಕೊಳ್ಳಿ. ನಾನು ಹೇಳ್ತೀನಲ್ಲ, ಇವಾಗ ನಾನು ಮಾತಾಡ್ತಾ ಇದ್ದೀನಲ್ಲ, ಅದನ್ನ ರಿಸೀವ್ ಮಾಡ್ಕೊಳ್ಳಿ. ಏನು ಗೊತ್ತಾ, ಜೆರಾಕ್ಸ್ ಮಾಡಿ ನಿಮಗೆ ಕೊಡಬೇಕಾಗಿರೋಂಥದ್ದು 1 ನಿಮಿಷ ಬೇಕು. ಯಾಕಂದ್ರೆ ನಾವು ಒಂದು ಕಾಪಿ ಕೊಟ್ಬಿಟ್ಟು ಇದ್ರ ಪ್ರಕಾರ ಇದಂತ ಅದು ಅರ್ಥ ಆಗಲ್ಲ. ಇನ್ನೂ ಒಂದಷ್ಟು ಕಾಪೀಸ್ ಜೆರಾಕ್ಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿಮಗೆಲ್ಲ ಕೊಟ್ಟೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆಲ್ಲ ಕ್ಲಾರಿಫಿಕೇಶನ್ ಮಾಡಿಬಿಟ್ಟು ಇಲ್ಲಿಂದ ಎದ್ದೋಗ್ತೀನಿ ಅಣ್ಣ. ನಿಮಗೆ ಪ್ರತಿಯೊಂದು ಕ್ಲಾರಿಫಿಕೇಶನ್ಸ್ ಕೊಟ್ಬಿಟ್ಟು ಇಲ್ಲಿಂದ ಎದ್ದೋಗ್ತೀನಿ. ಓಕೆನಾ? ಒಂದು ಇದಕ್ಕೆ ಸಂಬಂಧಪಟ್ಟಂಗೆ ನೋಡಿ, ಇಲ್ಲಿ ಮಾಡ್ತಾರೆ 7/6/2025-26 3ನೇ ತಾರೀಕು 7ನೇ ತಿಂಗಳು ಅವರು ಆದೇಶ ಮಾಡ್ತಾರೆ. ಯಾರಿಗೆ? PDO ಅವರಿಗೆ. ಫೈನಲ್ ಅಂತಿಮ ಆದೇಶ ಆಗ್ಬಿಟ್ಟಿದೆ. ಈ 12 ಬಿಲ್ಡಿಂಗು ನೀವು ಡೆಮಾಲೇಷನ್ ಮಾಡಲೇಬೇಕು ಅಂತ. ಈ ಕೋರ್ಟ್ ನಡೆಯುತ್ತಲ್ಲ, ಕೋರ್ಟು, ಆ ಕೋರ್ಟಲ್ಲಿ ಈಗ ನಾವು ಗೆದ್ದಿದ್ದೀವಿ. ಇದೆಲ್ಲ ಸರ್ಕಾರಿ ಜಮೀನೇ. ಅರ್ಥ ಆಗ್ತೈತೆ ನಾನು ಹೇಳ್ತಾ ಇರೋಂಥದ್ದು? ಇದೆಲ್ಲ ಪೂರ್ತಿ ಸರ್ಕಾರಿ ಜಮೀನು. CA ಸೈಟ್ಗಳು ಡೆಮಾಲೇಷನ್ ಮಾಡಿ ಅಂತೇಳ್ಬಿಟ್ಟು ಕೋರ್ಟಲ್ಲಿ ನಡೆಯೋಂಥ ಕೋರ್ಟಲ್ಲಿ ನಾವು ಗೆದ್ದಿದ್ದೀವಿ. ಇದೆಲ್ಲ ಸರ್ಕಾರಿ ಜಮೀನು, ಒತ್ತುವರಿ ತೆರವು ಮಾಡಿ ಅಂತೇಳ್ಬಿಟ್ಟು PDOಗೆ ಆದೇಶ ಮಾಡ್ತಾರೆ. ನೋಡಿ, ಆದೇಶದ ಪತ್ರ ಮತ್ತು PDO ರಿಪ್ಲೈ. ಅದಕ್ಕೆ ರಿಪ್ಲೈ ಏನು PDO ಏನು ರಿಪ್ಲೈ ಮಾಡ್ತಾರೆ ಅನ್ನೋದನ್ನ ಇವಾಗ ಜೆರಾಕ್ಸ್ ಮಾಡಿಸ್ಬಿಟ್ಟಿದ್ದೀನಿ. ಅದು ಕೊಡ್ತೀನಿ. ಈಗ ಇಲ್ಲೇ ಐತೆ ನನ್ನ ಕೈಯಲ್ಲಿರೋಂಥ ಆದೇಶ. ಅದು ನಿನ್ನೆ ಕೊಡೋಂಥದ್ದು. ಯಾರೋ PDO ಕೊಡೋಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಏನಾಗ್ತೈತೆ, ಅವತ್ತಿಂದ ಇವತ್ತಿನ ತನಕ ಕೋರ್ಟ್ ಆದೇಶದ ಕಾಪಿ ಬೇಕು ಅಂತಾರೆ. ಕೋರ್ಟ್ ಆದೇಶದ ಕಾಪಿನೂ ಅವರು ಯಾರು ಇವಾಗ ಪ್ರೆಸೆಂಟ್ ಭೈರಪ್ಪ ಸರ್ ಏನಿದ್ದಾರೆ, ಇವರು PDO ಅವ್ರಿಗೆ ತಲುಪಿಸ್ತಾರೆ. ಕೋರ್ಟ್ ನಡವಳಿಕೆಗಳಲ್ಲಿ ಎಲ್ಲದರಲ್ಲಿನೂ ಇದು ಸರ್ಕಾರಿ ಜಮೀನು ಅಂತ ಹೇಳ್ಬಿಟ್ಟು ಪ್ರೂವ್ ಆಗೈತೆ, ಎಲ್ಲ ಆಗೈತೆ. ಆ ವಿಚಾರದಲ್ಲಿ ನಾವು ಗೆದ್ವಿ. ಒತ್ತುವರಿ ತೆರವು ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಆದೇಶ ಮಾಡ್ತಾರೆ ಸರ್. ಅವ್ರು ಆದೇಶ ಮಾಡಿದ್ಮೇಲೆ ಒತ್ತುವರಿ ತೆರವುಗೆ ಸಂಬಂಧಪಟ್ಟಂಗೆ ಸರ್, ಅಲ್ಲಿರೋಂಥವ್ರೆಲ್ಲ ದೊಡ್ಡವರು, ತುಂಬ ದೊಡ್ಡ ಶ್ರೀಮಂತರು, ಅವ್ರು ನಾವು ಎದುರಾಕೊಳ್ಳೋದಕ್ಕಾಗಲ್ಲ. ನಾನು ಒತ್ತುವರಿ ತೆರವು ಮಾಡಿಸೋದಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಆಗ್ತಾ ಇಲ್ಲ, ನೀವೇ ಮಾಡ್ರಿ ಅಂತ ಹೇಳ್ಬಿಟ್ಟು ನಿನ್ನೆ ರಿಪ್ಲೈ ಕೊಟ್ಟಿದ್ದಾರೆ PDO ಅವರು. ನಮ್ಮ ಕೈಯಲ್ಲಿ ಆಗಲ್ಲ ನೋಡಿ, ನಮ್ಮ ಕೈಯಲ್ಲಿ ಇದಾಗಲ್ಲ. ಆಮೇಲೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೊನ್ನೆ ನೀವೇ ನಿಮ್ಮದೇ ಮಾಧ್ಯಮ ಮಿತ್ರರು ನಿಮ್ಮ ಪೇಪರ್ಗಳಲ್ಲಿ, ಟಿವಿಗಳಲ್ಲಿ ಪ್ರಸಾರ ಮಾಡಿದ್ದೀರಿ. ಏನು ಮಾಡಿದ್ದೀರಾ? ಯಾವುದೇ ಅಲ್ಲಿರೋಂತಹ ಒಬ್ಬ ಸದಾನಂದ ಅನ್ನೋ ವ್ಯಕ್ತಿ ಏನು ಹೇಳ್ತಾನೆ ಗೊತ್ತಾ? ಒಂದು ನಿಮಿಷ ಬರ್ರಿ. ಅಲ್ಲಿರೋಂಥ ಸದಾನಂದ ಅನ್ನೋ ವ್ಯಕ್ತಿ ಏನು ಹೇಳ್ತಾನೆ ಗೊತ್ತಾ? ಯಾವುದೇ ಅಕ್ರಮ ನಡೆದಿಲ್ಲ ಲೇಔಟಲ್ಲಿ ಅಂತಾನೆ. ನಾನು ಕೇಳಿಸ್ಕೊಂಡಿದ್ದೀನಿ. CA ಸೈಟ್ಗಳು ಸಂದೇಶ ಅವ್ರು ಹೇಳೋಷ್ಟಿಲ್ಲ. CA ಸೈಟ್ಗಳು ಕಡಿಮೆ ಐತೆ, ಬಟ್ ಕಡಿಮೆ ಐತೆ. ಹನ್ನೆರಡು ಜನ. ಒಂದು ನಿಮಿಷ ಅಣ್ಣ.
ಕೊಡಪ್ಪ ಇಲ್ಲಿ. ಅವಾಗೆ ಇಲ್ಲೋಡಪ್ಪ ಇಲ್ಲೋಡಪ್ಪ ಅವಾಗೆ ನೋಡಿಲ್ಲಿ ಫಸ್ಟ್ ಸ್ಟೇ ಕಾಪಿ ಹಾಕಿದ್ಯಾ, ಎರಡನೇದು ಮುದ್ರಾಂಕ ಶುಲ್ಕ ಹಾಕ್ತಿದ್ಯಾ, ಇದು ನೀನು ಮಾಡಿಸ್ಬೇಕು. ಈಗ ಇದೊಂದು ಸೆಟ್ಟು ಎರಡರಲ್ಲಿ ಸ್ಟೇ ವೇಕೆಂಟ್ ಆಗಿರೋಂಥ ಹೈಕೋರ್ಟ್ ಸ್ಟೇ ವೇಕೆಂಟ್ ಆಗಿರೋಂಥ ಕಾಪಿ ಇದು. ಇವ್ರು ಏನು ಹೇಳ್ತಾರೆ, 12 ಪ್ರಾಪರ್ಟಿಗಳನ್ನು ಇಲ್ಲಿಗಲ್ ಇದೆ, ಇಒ ಅವರು ಕ್ರಮ ಕೈಗೊಳ್ಬೋದು ಅಂತ ಹೇಳ್ಬಿಟ್ಟು ಕೋರ್ಟಿಂದ ಸ್ಟೇ ವೇಕೆಂಟ್ ಆಗುತ್ತೆ. ಯಾವಾಗ? 2022ರಲ್ಲಿ. ಆದರೆ ಇಲ್ಲಿ ತನಕ ಯಾವುದೇ ಪ್ರೊಸೀಡಿಂಗ್ಸ್ ನಡೆಸಿರಲ್ಲ. ಕೋರ್ಟ್ ನಡವಳಿಕೆ ಮಾತ್ರ ನಡೆದಿರ್ತೈತೆ. ಮೊನ್ನೆ ನಾವು ಹೋರಾಟ ಮಾಡಿದ್ಮೇಲೆ ಕೋರ್ಟ್ ನಮ್ಮ ಕಡೆ ಆದೇಶ ಆಗೈತಣ್ಣ. ಇವಾಗ ಕೋರ್ಟ್ ಆರ್ಡ್ರ್ ಮಾಡಿ ಏನು ಮಾಡ್ತಾರೆ, ಎಲ್ಲ ಅನಾಧಿಕೃತ ಬಿಲ್ಡಿಂಗ್ಸು ಅಣ್ಣ ದಯವಿಟ್ಟು ಎಲ್ಲ ಅನಾಧಿಕೃತ ಬಿಲ್ಡಿಂಗ್ಸು ಅಂತ ಹೇಳ್ಬಿಟ್ಟು ಅವರು ಇದಕ್ಕೆ ಸಂಬಂಧಪಟ್ಟ ನೋಡಿ ನಿಮ್ಮ ಕೈಗೀಗ ಇವ ಆದೇಶದ ಕಾಪಿ ಮತ್ತು ಮುದ್ರಾಂಕ ಶುಲ್ಕದ ಆದೇಶ ಕಾಪಿ ಮತ್ತು ಕೋರ್ಟ್ ಸ್ಟೇ ವೇಕೆಂಟ್ ಕಾಪಿ 3 ಕೊಟ್ಬಿಟ್ಟಿದ್ದೀನಿ. ಅರ್ಥ ಆಯ್ತಲ್ಲ ಸರ್? ಪ್ರೆಸ್ ನೋಟು ಇದು ಎಮರ್ಜೆನ್ಸಿ ಕರೆದಿರೋಂಥ ಪ್ರೆಸ್ ಮೀಟ್ ಆಗಿರೋದ್ರಿಂದ ಪ್ರೆಸ್ ನೋಟ್ ರೆಡಿ ಮಾಡೋದಕ್ಕಾಗಿಲ್ಲ ಅಷ್ಟೇ. ನಾನು ಹೇಳ್ತೀನಿ ಅದೇನೇನು ಸ್ಟೇಟ್ಮೆಂಟ್ ಐತೋ, ನಿಮ್ದೇನೇನು ಕ್ವಶನ್ಸ್ ಐತೋ ದಯವಿಟ್ಟು ಸ್ವಲ್ಪ ಸ್ವಿಚ್ ಆಫ್ ಇದು ಸೈಲೆಂಟ್ ಮಾಡಿರಿ. ಓಕೆ, ಇದಕ್ಕೆ ಸಂಬಂಧಪಟ್ಟಂಗೆ ಇದೇನೈತೆ ನೋಡಿ ಸರ್, ನಾವೇ ಕೊಟ್ಟಿರೋದು. ಇದಕ್ಕೆ ಸಂಬಂಧಪಟ್ಟಂಗೆ ತಾಲೂಕ್ ಪಂಚಾಯತಿ ಇಒ ಅವರು PDO ಕಳಿಸೋಂಥ ಪತ್ರ ಇದು, ಡೆಮೊಲೇಷನ್ ಮಾಡಿ. ಅದಕ್ಕೆ ಸಂಬಂಧಪಟ್ಟ ಇದಾದಮೇಲೆ PDO ಏನು ಮಾಡಬೇಕಾಗಿತ್ತು ಸರ್, ಸರ್ವೆಗೆ ಅಧಿಕಾರಿಗಳು ರೆವೆನ್ಯೂ ಆಫೀಸರ್ಸ್ಗೆ ಪತ್ರ ಬರೆದು ಸರ್ವೆ ನಡೆಸಿ ಈ 12 ಜಮೀನುಗಳನ್ನ ಗುರುಸ್ಕೊಡಿ, ಈ 12 ಸೈಟ್ಗಳು ನಮ್ಗೆ ಗುರುಸ್ಕೊಡಿ, ನಾವು ಡೆಮಾಲೇಷನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬರೀಬೇಕಾಗಿತ್ತು. ಆದರೆ ಎಷ್ಟು ಕ್ಲವರಾಗಿ ಆ ವ್ಯಕ್ತಿ ಸಿಕ್ಕಾಕೊಳ್ತಾನಂದರೆ, ನಮಗೆ ನನ್ನ ಕೈಯಿಂದ ಸಾಧ್ಯವಾಗುತ್ತಿಲ್ಲ ಅಂತ ಹೇಳ್ಬಿಟ್ಟು ಬರೆದಿದ್ದಾನೆ ನೋಡಿ. PDO ಬರೆದಿರೋದು, ಸರ್ಕಾರಿ ಕೆಲಸ ಮಾಡೋದಕ್ಕೆ ನನ್ನ ಕೈಯಲ್ಲಿ ಸಾಧ್ಯವಾಗುತ್ತಿಲ್ಲ, ನೀವೇ ಈ ವಿಚಾರನ ಮುಂದಿನ ಕ್ರಮ ಏನಾದರೂ ಕೈಗೊಳ್ಳಿ ಅಂತ ಹೇಳ್ಬಿಟ್ಟು ಇಒ ಅವ್ರಿಗೆ ರಿಪ್ಲೈ ಕೊಡ್ತಾನೆ PDO ಸದಾನಂದ್ ಅವರು. ನಾವು ಇವಾಗ ಹೇಳೋಂಥ ವಿಚಾರ ಏನಂದರೆ, ಸರಿ ಅವನು ಲಕ್ಷ್ಮೀನಾರಾಯಣ್, ಓಕೆ ಸರಿ ಸರ್. ಆಮೇಲೆ ಇನ್ನೊಂದು ವಿಚಾರ ಸರ್, ಈ ವಿಚಾರದಲ್ಲಿ 2021-22ರಲ್ಲಿ ಸಂದೇಶ್ ಯಾವುದೋ ಬೇರೆಯವ್ರ ಮೇಲೆ ಹೋರಾಟ ಮಾಡ್ಕೊಂಡಿದ್ದ. ಸಂದೇಶ್ಗೆ ಈ ವಿಚಾರಕ್ಕೆ ಸಂಬಂಧನೇ ಇಲ್ಲ. ನಿನ್ನೆ ಕೊಟ್ಟಿರೋಂಥ PDO ವರದಿಯಲ್ಲಿ PDOನೇ ಮೆನ್ಷನ್ ಮಾಡಿದ್ದಾನೆ. ಅದು ನೋಡಿ ಇಲ್ಲಿದೆ PDO ಕಾಪಿ ಏನೈತೆ, ಫ್ರೀ ಎಲ್ಲೈತೆ ನೋಡಪ್ಪ, ಕೊಡಪ್ಪ ಎಲ್ಲ ಇರ್ರಿ. PDO ನಿನ್ನೆ ಮಾಡಿರೋಂಥ ಆದೇಶದಲ್ಲಿ ಸರ್ ಕೊಟ್ಬಿಡು, ಎಲ್ಲ ಕೊಟ್ಬಿಡು ಎಲ್ರಿಗೂ. ಬರೆದಿರೋಂಥದ್ದು 1585 ಕೇಸಿಗೆ ಸಂಬಂಧಪಟ್ಟಂಗೆ ಅಷ್ಟೇ. ಇದಕ್ಕೆ ಸಂಬಂಧಪಟ್ಟಂಗೆ ನ್ಯಾಯ ಸಿಗುತ್ತೆ, ಬಿಲ್ಡಿಂಗ್ ಡೆಮಾಲೇಷನ್ ಮಾಡ್ತಾರೆ. ಇವತ್ತೇ ಮಾಡ್ಬೋದು PDO, ಇವತ್ತೇ ಮಾಡ್ಬೋದು. PDO ಯಾಕೋ ತಣ್ಣಕವ್ರೆ ಅಥವಾ ಮೆತ್ತಕವ್ರೆ ಬೇರೆ ಏನೋ ಆಗೈತೆ, ಅದು ನಾವು ಕಣ್ಣಲ್ಲಿ ನೋಡಿಲ್ಲ. ಅವ್ರ ಹತ್ರ ಏನೋ ಶಾಮೀಲಾಗಿರೋದನ್ನ ಅದು ನಾವು ಕಣ್ಣಲ್ಲಿ ನೋಡಿಲ್ವಲ್ಲ. ನಾವು ಸುಮ್ಮನೆ ಹೇಳೋಂಥದ್ದು ಬೇಡ, 100% ಶಾಮೀಲಾಗೋನಿ PDO ಲಕ್ಷ್ಮೀನಾರಾಯಣ್. ಇಲ್ಲಾಂದರೆ ಈ ಥರ ಪತ್ರ ಬರೀತಾರೆ ಸರ್, ಎಲ್ಲಾನ ನೋಡಿದ್ದೀರಾ? ನಾನು ಇಡೀ ಹೋರಾಟದ ಇತಿಹಾಸದಲ್ಲೇ ಇಂಥ ಪತ್ರ ನಾನು ನೋಡೇ ಇಲ್ಲ. ಸಾಧ್ಯವಾಗುತ್ತಿಲ್ಲ ಅಂತ ಹೇಳ್ಬಿಟ್ಟು ಬರೆದವನಿ ರಿಪೋರ್ಟಲ್ಲಿ. ಇವರು ಮಾಡಬೇಕಾಗಿರೋಂಥ ಕೆಲಸ ರೆವೆನ್ಯೂ ಸರ್ವೆ ಆಫೀಸರ್ಸ್ಗೆ ಮತ್ತು ಆನೇಕಲ್ಲು ಯೋಜನಾ ಪ್ರಾಧಿಕಾರದವರು ಬರೆದು ಈ ಪ್ಲ್ಯಾನ್ ಎಲ್ಲಿ ಕೊಟ್ಟಿದ್ದೀರಾ, ಸರ್ವೆ ಎಲ್ಲಿ ಬರುತ್ತೆ, ಈ ಸೈಟ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಕೊಡಬೇಕಾಗಿತ್ತು. ಅವರೊಂದು ಡೇಟ್ ಫಿಕ್ಸ್ ಮಾಡ್ತಾಯಿದ್ರು, ಸರ್ವೆ ನಡೆಸಿ ಒತ್ತುವರಿ ತೆರವು ಮಾಡ್ತೀವಿ ಅಂತ. ಇಷ್ಟೇ ಪ್ರೊಸೆಸ್ಸು. ಆದರೆ ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಕೊಟ್ಟಿದ್ದಾರೆ. ಕೋರ್ಟಲ್ಲಿ ಇಒ ಕೋರ್ಟಲ್ಲಿ ನಡೆದಿರೋಂತಹ 1585 ಕೇಸಿಗೆ ಸಂಬಂಧಪಟ್ಟಂಗೆ ನಾವು ಗೆದ್ದಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಬಾಬಾ ಸಾಹೇಬರ ಪ್ರತಿಮೆಗೆ, ಯಾಕಂದರೆ ಎಷ್ಟೇ ದೊಡ್ಡ ಶ್ರೀಮಂತರಾಗಲಿ ಸರ್, ಅವ್ರ ವಿರುದ್ಧ ಹೋರಾಟ ಮಾಡೋಂತಹ ರೈಟ್ಸ್ನ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಅದ್ರ ಸಲುವಾಗಿ ನಾವು ಇದ್ರ ಸೆಲೆಬ್ರೇಷನ್ಸು ಬೇರೆ ದೊಡ್ಡ ಲೆಕ್ಕಾಚಾರದಲ್ಲ, ಅಂದರೆ ಏನೋ ಅಲ್ಲಿ ಒತ್ತುವರಿ ತೆರವಾಗಿದ ತಕ್ಷಣ ಬೇರೆ ಇದರಲ್ಲಿ ನಾವು ಫಸ್ಟ್ ನಾವು ವಿಚಾರಕ್ಕೆ ಬಂದಿದ್ದು 1585 ಕೇಸಿಗೆ ಸಂಬಂಧಪಟ್ಟಂಗೆ CA ಸೈಟ್ಗಳಲ್ಲಿ ಬಿಲ್ಡಿಂಗ್ಸ್ ಕಟ್ಟಿದ್ದಾರೆ, ಶಾಪಿಂಗ್ ಮಾಲ್ಸ್ ಕಟ್ಟಿದ್ದಾರೆ, ಒಂದಷ್ಟು ಕಮರ್ಷಿಯಲ್ ಬಿಲ್ಡಿಂಗ್ಸ್ ಕಟ್ಕೊಂಡಿದ್ದಾರೆ. ದಯವಿಟ್ಟು ಡೆಮಾಲೇಷನ್ ಮಾಡಬೇಕು. ಕಮರ್ಷಿಯಲ್ ಬಿಲ್ಡಿಂಗ್ಸ್ ಕಟ್ಕೊಂಡಿರೋರು ಬಡವರಣ್ಣ. ಈಗ ಬಡವರು ರೋಡ್ ಸೈಡಲ್ಲಿ ಅಂಗಡಿ ಹಾಕಿದ್ರೆ ಎಷ್ಟು ಜನ ಗೊತ್ತಾ ಇವ್ರ ಟೀಮ್ ಬರೋದು? ಆನೇಕಲ್ ಯೋಜನಾ ಪ್ರಾಧಿಕಾರದವರು, ಇಒ ಆಫೀಸ್ ಕಡೆಯಿಂದ ಮತ್ತು PDO ಅವ್ರ ಕಡೆಯಿಂದ ಟೀಮು ಒಂದು 100 ಜನ ಟೀಮ್ ಬಂದು JCB ಎತ್ಕೊಂಡು ಆ ಅಂಗಡಿ ತೊಳಿತಾರೆ. ಇವ್ರ ವಿಚಾರದಲ್ಲಿ ಯಾಕೆ ಹಂಗೆ ಮಾಡ್ತಾಯಿಲ್ಲ? ಒಂದು
2021-22ರಲ್ಲಿ ಸಂದೇಶ್ಗೆ ಈ ಪ್ರಕರಣಕ್ಕೆ ಸಂಬಂಧ ಇಲ್ಲ. ಆವಾಗ ಹೋರಾಟ ಮಾಡ್ತಾ ಇದ್ದವ್ರು ಯಾರು? ಈ ವಿಚಾರನ ಆಚೆಗೆ ತಂದವ್ರು ಯಾರು? PDO ನಿನ್ನೆ ಕೊಟ್ಟಿರೋ ಅಂಥ ಆರ್ಡ್ರ್ ಕಾಪಿಯಲ್ಲಿ ಐತೆ. ಅದನ್ನು ಒಂದು ನಿಮಿಷ ಓದ್ಬಿಡ್ತೀನಿ ಕೇಳಿ. 2021ರಲ್ಲಿ ಶ್ರೀ ಸದಾನಂದ ಸದಸ್ಯರು ಕಲ್ಲಬಾಳು ಗ್ರಾಮ ಪಂಚಾಯಿತಿ CA ಮತ್ತು ಉದ್ಯಾನವನ ಅತಿಕ್ರಮಿಸಿರುವ ಮತ್ತು ಖಾತೆ ದಾಖಲಾಗಿರುವ ಸಂಬಂಧ ಕಾರ್ಯನಿರ್ವಾಹಕ ಅಧಿಕಾರಿ ಆನೇಕಲ್ ತಾಲೂಕು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ದೂರು ನೀಡಿರುತ್ತಾರೆ. ಅಂದರೆ ಇಲ್ಲಿ ತಪ್ಪು ಮಾಡಿರೋದು CS ಐಟಿಗಳೈತೆ, ಅದನ್ನ ಒತ್ತುವರಿ ತೆರವು ಮಾಡಿರಿ, ಅಕ್ರಮ ಖಾತೆ ಮಾಡಿದ್ದಾರೆ, ಆ ಖಾತೆನ ವಜಾ ಮಾಡಿ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಡೋದೇ ಸದಾನಂದ. ಮೊನ್ನೆ ಹೇಳ್ತಾ ಒಂದು ಪ್ರೆಸ್ ಮೀಟಲ್ಲಿ, ಸ್ವಾಮಿ ಫಸ್ಟ್ ನಾನೇ ಮಾಡಿದ್ದು, ಆದರೆ ಇವಾಗೇನು ಅಷ್ಟೇನು ಅಕ್ರಮ ಸಂದೇಶ ಹೇಳ್ತಾ ಇರೋ ಅಷ್ಟೆಲ್ಲ ಅಕ್ರಮಗಳು ನಡೆದಿಲ್ಲ. ಇವರು ಹೋರಾಟಗಾರರ. ಈಗ ಪ್ರೆಸ್ ಮೀಟ್ ಮಾಡಿರೋರೆಲ್ಲ ನಮ್ಮ ಅಣ್ಣ ತಮ್ಮಂದ್ರಣ್ಣ, ಅವ್ರ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ. ನಮ್ಮದೇನು ನಾನೇ ಅವತ್ತೇ ಹೇಳಿದ್ದೀನಿ, ನನ್ನ ಮೇಲೆ ಹೋರಾಟ ಮಾಡಿದ್ರು ಪರವಾಗಿಲ್ಲಪ್ಪ, ಏನು ಅಬ್ಜೆಕ್ಷನ್ಸ್ ಇಲ್ಲ. ಸಂದೇಶವು ನಮ್ಮ ಜನ, ಅಂದರೆ ನನ್ನ ಕತ್ತೆ ಎತ್ಕೊಂಡು ನನ್ನ ಕಣ್ಣು ಚುಚ್ಕೊಳ್ಳೋಂಥ ಕೆಲಸ ನಾನು ಮಾಡಲ್ಲ. ನನ್ನ ಜನ, ನಾನು ಯಾಕೆ ಹೋರಾಟ ಮಾಡಲಿ? ಆದರೆ ಸದಾನಂದಗೆ ನನಗೇನು ಸಂಬಂಧ ಅಲ್ವಾ? ಎಲ್ಲ ವಿಚಾರಗಳಲ್ಲಿನೂ ಪದೇ ಪದೇ ನಡೀತಾ ಇರೋಂಥದ್ದು ಇದೆ. ಇವ್ರ ಕೈಗಳೆಲ್ಲ ಆಗದಿರೋ ಇದ್ದಾಗ ನಮ್ಮ ಜನನ ನಮ್ಮ ಮೇಲೆ ಎತ್ಕಟ್ಟೋ ಅಂಥ ಕೆಲಸನ ಮಾಡಿದ್ದಾರೆ. ಈಗ ಈ ಕೆಲಸನ ಸದಾನಂದೇ ಮಾಡಿಸ್ಬೇಕಾಗಿತ್ತಲ್ಲ, ಯಾಕೆ ಮಾಡಿಸಿಲ್ಲ? ಲೋಕಲಲ್ಲಿ ಅಷ್ಟು ಜನ ಲೀಡರ್ಸ್ ಇದ್ದಾರಲ್ಲ, ಯಾಕೆ ಮಾಡಿಸಿಲ್ಲ? ನನ್ನ ಹತ್ರ ನಿಜವಾಗಲೂ ನೊಂದಿರೋ ಅಂಥವ್ರು ಬಂದಿದ್ದಾರೆ. ಈ ಕೇಸಿಗೆ ನಾನು ಎಂಟ್ರಿ ಆಗೋದು 2025 ಜನವರಿ ತಿಂಗಳಲ್ಲಿ. ಅವತ್ತಿಂದ ಇವತ್ತಿನ ತನಕ ಕಾಂತರಾಜ್ ವಿಚಾರದಲ್ಲಿ ಕಂಪ್ಲೇಂಟ್ ಕೊಡ್ತಾನೇ ಇದ್ದೀವಿ, FIR ಆಗಲ್ಲ. ಅವ್ರನ್ನ ಒಂದು 10 ಸರಿ ಕರೆಸ್ತಾರೆ, ಏನೋ ರಾಜಿ ಮಾಡ್ಕೋಗು ಅಂತ ಹೇಳ್ಬಿಟ್ಟು ಅಂತಾರೆ ಜಿಗಣಿ ಪೊಲೀಸ್ ಸ್ಟೇಷನಲ್ಲಿ. ಕಾಂತರಾಜ್ ರಾಜಿ ಆಗಲ್ಲ. ಕೊನೆಗೆ 2021 ಜನವರಿಯಲ್ಲಿ ನನ್ನ ಹತ್ರ ಬರ್ತಾನೆ. ನಾನು 2025 ಜನವರಿಯಲ್ಲಿ ನನ್ನ ಹತ್ರ ಬರ್ತಾನೆ. ನಾನು 2025 ಮೇ ತನಕನೂ ವೆಯ್ಟ್ ಮಾಡ್ತೀನಿ ಅಣ್ಣ, ಇವ್ರಿಗೆ ನ್ಯಾಯ ಸಿಗುತ್ತಾ ಪೊಲೀಸ್ ಸ್ಟೇಷನಲ್ಲಿ. ಕಾಂತರಾಜು ಒಂದೇ ಒಂದು ವಿಚಾರದಲ್ಲಿ ನಾನು ಬರೋದು, ಸ್ವಲ್ಪ ಯೋಚನೆ ಮಾಡಿರಿ. ಅವ್ರಿಗೆ CS ಐಟಲ್ಲಿ ಮನೆ ಕಟ್ಟೆ ಅನ್ಯಾಯ ಮಾಡಿ ಕೋರ್ಟಿಂದ ಅದು ಬ್ಯಾಂಕಿಂದ ಎಲ್ಲ ಸಾಲ ಎಲ್ಲ ಮಾಡಿಸಿ ಕಾಂತರಾಜ್ನ ಅನ್ಯಾಯ ಮಾಡಿದ್ದಾರೆ, ಒಬ್ಬ ದಲಿತ ವ್ಯಕ್ತಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಬರೋದು. ಇವ್ರು ನೋಡಿದ್ರೆ 368 CS ಐಟಗಳಲ್ಲಿ ಬಿಲ್ಡಿಂಗ್ಗಳು ಕಟ್ಕೊಂಡಿದ್ದಾರೆ. ಎಲ್ಲದ್ರ ಮೇಲೂ ಸ್ಟೇ ಹಾಕಿದ್ದಾರೆ. ನೀನು ತಪ್ಪು ಮಾಡಿಲ್ಲ ಅಂದರೆ ಸ್ಟೇ ಏನಕ್ಕೆ ಹಾಕ್ತೀಯಾ? ತಪ್ಪೇ ಮಾಡಿಲ್ವಲ್ಲ. ಈಗ ಯಾರು ಮುಂದೆ ಬೇಕಾದರೂ ಬಂದು ಹೇಳ್ತಾರಲ್ಲ, ಈಗ ನಿಮ್ಮ ಮುಂದೆ ಬಂದೇ ಕೇಳಿದ್ರೆ ನೀವು ಸರಿಯಾಗಿ ಕೇಳಿ ಮಾಡ್ತೀರಾ? ನೀವು CS ಐಟ್ಗಳವರು ಏನಕ್ಕೆ CS ಐಟ್ ಮಾಡಿ ಮಾರಿದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಮಾನ್ಯ ಅಲ್ಲಿ ಯಾರು ಓನರ್ ಲಕ್ಷ್ಮೀನಾರಾಯಣ್ ಈ ವ್ಯಕ್ತಿ ಏನು ಮಾಡ್ತಾನೆ, ಪತ್ರ ಬರೀತಾನೆ, CS ಐಟ್ಗಳು ಮಾರಿಬಿಟ್ಟಿದ್ದೀವಿ, ತಪ್ಪಾಯಿತು, ನಾನು ಬೇರೆ ಕಡೆ ನಿಮಗೆಲ್ಲ ಸೈಟ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಪತ್ರ ಬರೀತಾರೆ. ಇಂಥವ್ರು ಪರವಾಗಿ ನಿಂತ್ಕೊಂಡು ಒಂದು ಪತ್ರಿಕಾ ಹೇಳಿಕೆ ಕೊಡುವಂಥದ್ದು, ಒಂದು ಪ್ರೆಸ್ ಮೀಟ್ ಮಾಡೋವಂಥದ್ದು ಎಷ್ಟು ಮಟ್ಟಿಗೆ ನ್ಯಾಯ ಐತೆ ಸರ್? ಅದು ಇನ್ನೊಂದು ಸೈಟ್ ಜೆರಾಕ್ಸ್ ಮಾಡಿಸ್ಬಿಟ್ಟು ನಾನು ಕಳಿಸ್ತೀನಿ. ಲಕ್ಷ್ಮೀನಾರಾಯಣ ಅವರು, ಅಣ್ಣ ಒಂದು ನಿಮಿಷ ಅಣ್ಣ, ಇದು 2021 ಆಗಿರೋಂಥದ್ದು. ಇವತ್ತು ನಾನು ವಿಚಾರ ಮಾತಾಡೋಕೆ ಬಂದಿರೋಂಥದ್ದು 1585 ಕೇಸ್ ಸಂಬಂಧಪಟ್ಟ. ಹಾಂ ಈಗ ನಿಮಗೆ ಒಂದೇ ಒಂದು ಕಾಪಿ ಬೇಕಾಗಿರೋದು, ಲಕ್ಷ್ಮೀನಾರಾಯಣ್ ಬರ್ದಿರೋ ಕಾಪಿ. ನನ್ನ ಫೋನ್ ಕೊಡ್ರಪ್ಪ, ನನ್ನ ಫೋನ್ ಕೊಡ್ರಿ, ಕೊಡೋಣ. ಇವಾಗೆ ಅಣ್ಣ, ಇದು 2021 ಅಯ್ಯಪ್ಪ ಪತ್ರ ಬರೆದಿರೋದ್ರಿಂದ ನಾನು ಅದನ್ನ ಜೆರಾಕ್ಸ್ ಮಾಡಿಸಿಲ್ಲ. ಇವಾಗ ಕೊಡ್ತಾರೆ ಒಂದೇ ನಿಮಿಷದಲ್ಲಿ. ಆಮೇಲೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇರಿ ನಿಮಗೆ ಅದನ್ನ ಎಕ್ಸ್ಪ್ಲೇನು ಮಾಡಿ ಅದು ತೋರಿಸ್ಬಿಡ್ತೀನಿ ನೋಡಿ. ವಿ ಲಕ್ಷ್ಮೀನಾರಾಯಣ ಅವರು ರಿಕ್ವಿಸಿಷನ್ ಲೆಟ್ರ್ ಬರೆಯೋದು. CS ಐಟಲ್ಲಿ ನಾನು ಸೈಟ್ಗಳು ಮಾರಾಕಿದ್ದೀನಿ, ತಪ್ಪಾಯಿತು, ಬೇರೆ ಕಡೆ 6 ಎಕರೆ 10 ಗುಂಟೆ ಜಮೀನು ತಗೊಂಡು ನಿಮಗೆ ಸೈಟ್ಗಳು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀನಾರಾಯಣ ಅವ್ರು ಬರೆಯುವಂಥ ಪತ್ರ ಇದು. ಆ ಲೇಔಟಲ್ಲಿರೋಂಥವ್ರಿಗೆ, ಆ ಲೇಔಟಲ್ಲಿ ಸೈಟ್ಗಳು ತಗೊಂಡು ಸರ್, ಹಾಂ ಅಲ್ಲಲ್ಲ, 18ನೇ ತಾರೀಕು 4ನೇ ತಿಂಗಳು 2022. ಹಂಗಾಗಿ ನಾನು 22ರಲ್ಲಾಗಿರೋಂಥ ಪತ್ರ ಅಲ್ಲ, ಎಕ್ಸ್ಪ್ಲೇನ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಕಾಪಿ ತರಿಸಿಲ್ಲ. ನನಗೆ ಗೊತ್ತೇ ಇಲ್ಲಣ್ಣ, ನಾನು ಅದೇ ಹೇಳ್ತಾ ಇದ್ದೀನಿ. 22ರಲ್ಲಿ ನನಗೆ ಗೊತ್ತೇ ಇಲ್ಲಪ್ಪ ವಿಚಾರ. ಇದೆಲ್ಲ ಅಕ್ರಮ, 360 ಸೈಟ್ ಅಕ್ರಮ ಇಲ್ಲಿ, CS ಐಟ್ಗಳು, ಇದನ್ನೆಲ್ಲ ಒತ್ತುವರಿ ತೆರವು ಮಾಡಬೇಕು ಅಂತ ಹೇಳ್ಬಿಟ್ಟು
ಫಸ್ಟ್ ಹೋರಾಟ ಮಾಡೋದು ನೋಡಿ ನಿನ್ನೆ ಕೊಟ್ಟಿರೋಂಥ PDO ಲೆಟ್ರಲ್ಲಿ ಐತೆ. ಯಾರು? ಸದಾನಂದ್. ನನ್ನ PDO ಲೆಟ್ರಲ್ಲಿ ಐತೆ ನೋಡ್ರಪ್ಪ. ನಿನ್ನೆ ಇದು ರಿಪೋರ್ಟ್ ಆಗಿರೋದು PDO ಲೆಟ್ರಲ್ಲಿ ಪ್ಯೂರಾಗಿ ಬರ್ತೈತೆ. ಇವತ್ತು CSIಟಿಗಳಿಗೆಲ್ಲ ನಾನು ಪ್ಲ್ಯಾನಿಂಗ್ ಮಾಡಿಸ್ಬಿಡ್ತೀನಿ. ಯಾರನ್ನೋದು? ಸದಾನಂದ್ ಅನ್ನೋದು. ಅಕ್ರಮ ಸಕ್ರಮ ಅಲ್ಲ, ಏನು ಜನ ರೀ ಇವರು. CSIಟಿಗಳಿಗೆ ಅಕ್ರಮ ಸಕ್ರಮ ಮಾಡ್ಸಕತ್ತೈತಾ? ಮೊನ್ನೆ ನಡೆದ ಪ್ರೆಸ್ ಮೀಟಲ್ಲಿ ಎಲ್ಲೋ ನಾನು ಇದನ್ನ ಸಕ್ರಮ ಮಾಡ್ತೀನಿ ಅಥವಾ ಡಾಕ್ಯುಮೆಂಟ್ಸ್ ಮಾಡ್ಕೊಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ. ನೂರಾರು ಸೈಟ್ಗಳು ಮಾರಾಟ ಆಗಿರೋದು ನಿಜ ಅಂತ ಅವ್ರು ಒಪ್ಕೊಂಡ್ರು. ದಾಖಲಾತಿಗಳು ಮಾಡ್ಕೊಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ. ಮತ್ತೆ ಇನ್ನೊಂದು ಕ್ಲಾರಿಫಿಕೇಶನ್, ಅವರು ಇದ್ರ ಬಗ್ಗೆ ನಾವು ಕಾನೂನು ಹೋರಾಟ ಮಾಡಿದ್ದೀವಿ, ಎಲ್ಲರೂ ನಮ್ಗೆ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದ್ದಾರೆ. ಕೋರ್ಟಲ್ಲಿ ಇದೆ ಅಂತ ಹೇಳಿದ್ದಾರೆ. ಆಯ್ತಣ್ಣ. 1585 ಕೋರ್ಟಿಂದ ಸ್ಟೇ ವೇಕೆಂಟ್ ಆಗಿ 3 ವರ್ಷ ಆಯ್ತಲ್ಲ. 1585 ಕೇಸ್ ಇವಾಗ ನಿಮ್ಗೇನು ಕಾಪಿ ಕೊಟ್ಟಿದ್ದೀನಿ ನಾನು, ಸ್ಟೇ ಕಾಪಿ ಕೊಟ್ಟಿದ್ದೀನಿ. ಆ ಕಾಪಿ ಸ್ಟೇ ವೇಕೆಂಟ್ ಆಗಿ 3 ವರ್ಷ ಆಯ್ತಲ್ಲ. ನೀನು ಹೋರಾಟಗಾರನಲ್ಲ, ಯಾಕೆ ಮಾಡಿಲ್ಲ? ಅಪ್ಪ ನಮ್ದು ಯಾವುದಾನೋ ಒಂದು ಬೆರಳಿಟ್ಟು ತೋರಿಸ್ರಪ್ಪ ನಾವು ಫೇಲ್ಯೂರ್ ಆಗಿರೋದು. ನಾವು ಹೆಜ್ಜೆ ಇಟ್ಟು ಫೇಲ್ಯೂರ್ ಆಗಿರೋಂಥದ್ದು ಯಾವುದಾದ್ರೂ ಒಂದೇ ಒಂದು ತೋರಿಸಿ. ಹೌದು ಹೌದು. ಅದಕ್ಕೆ ನಾನು ನಿಮ್ಗೆ ಬರ್ತಾ ಇರೋದು ಪಿಕ್ಚರ್. ಈಗ ಇದರಲ್ಲಿ ಏನು ಹೇಳ್ತಾರೆ? ಅಕ್ರಮ ಕಟ್ಟಡಗಳು ನಿರ್ಮಿಸಿದ್ದು ಅನಧಿಕೃತ ಕಟ್ಟಡಗಳನ್ನು ತೆರವುಗೊಳಿಸಲು ಕೋರಿ. ನೋಡಿ ಆದೇಶದ ಕಾಪಿ ದಯವಿಟ್ಟು ನೋಡ್ಬೇಕು ನೀವು. ಇಒ ಅವರು PDO ಅವ್ರಿಗೆ ಬರೀತಾರೆ. ಅವ್ರು ಏನಾದರೂ ಇವತ್ತು ಈ ಥರ ಪತ್ರ ಇದ್ದಿದ್ರೆ ನಾನು ಇಲ್ಲಿ ಕೂತ್ಕೊತಾ ಇದ್ದಿಲ್ಲ. ಡೆಮಾಲೇಷನ್ ಆರ್ಡರ್ ದಿನ ನಿಮ್ಮನ್ನೆಲ್ಲ ಅಲ್ಲಿ ಕರೆಸಿ ಅಲ್ಲಿ ಕೂತ್ಕೊತಾ ಇದ್ದೆ. ಯಾಕಂದರೆ ಸರ್ವೆ ಮಾಡ್ತಾರೆ, ಸರ್ವೆ ಮಾಡಿ ಸರ್ವೆ ವರದಿ ಕೊಡ್ತಾರೆ. ಇದೆಲ್ಲ ಸರ್ಕಾರಿ ಜಮೀನಪ್ಪ ಅಂತ ವರದಿ ಕೊಡ್ತಾರೆ. ಅಲ್ಲಿ ಬಿಲ್ಡಿಂಗ್ ಡೆಮಾಲೇಷನ್ ಮಾಡ್ತಾರೆ. ಅರ್ಥ ಆಯ್ತಾ ನಾನು ಹೇಳ್ತಾ ಇರೋದು? ಆದರೆ ಏನಂತ ಕೊಡ್ತಾನಂದರೆ ನನ್ನ ಕೈಯಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲ, ಕೋರ್ಟಲ್ಲಿ ಸ್ಟೇ ಇಲ್ಲ ಅಂತ ಮೆನ್ಷನ್ ಮಾಡಿದ್ದಾನೆ. ಆಯಪ್ಪನೇ ಮೆನ್ಷನ್ ಮಾಡಿದ್ದಾನೆ. ಅಣ್ಣ 1585 ಕೇಸ್ದು ಕೋರ್ಟಲ್ಲಿ ಸ್ಟೇ ಇಲ್ಲ ಅಂತ ಹೇಳ್ಬಿಟ್ಟು ಆಯಪ್ಪನೇ ಮೆನ್ಷನ್ ಮಾಡಿದ್ದಾನೆ. ಆದರೆ ಹೇಳಿ ಈಗ WP 1585/2022 ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಂತಿಮ ಆದೇಶವಾಗಿದ್ದು, ಹೌದು, ಕಾರ್ಯನಿರ್ವಾಹಕ ಅಧಿಕಾರಿ ಆನೇಕಲ್ ಅವರಿಗೆ ಕಾರ್ಯನಿರ್ವಾಹಕ ಅಧಿಕಾರಿ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಮುಂದುವರಿಸಿ ಅಂತಿಮ ತೀರ್ಮಾನ ತೆಗೆದುಕೊಳ್ಳಲು ನ್ಯಾಯಾಲಯದಿಂದ ಸೂಚಿಸಲಾಗಿದೆ ಅಂತ ಫುಲ್ ಸ್ಟಾಪ್ ಇಟ್ಟು, ಉಳಿದ ಪ್ರಕರಣಗಳಲ್ಲಿ ನಾನು ತಡೆಯಾಜ್ಞೆ ಇರೋದ್ರಿಂದ ಅದನ್ನ ಕೆಲಸ ಗ್ರಾಮ ಪಂಚಾಯತಿಯಿಂದ ಸಾಧ್ಯವಾಗುತ್ತಿಲ್ಲ ಅಂತ ಹೇಳಿರೋದು. ಹೌದು, ನಾಟ್ 1585 ಅಲ್ಲ. ನೀವು ಒಂದು ನಿಮಿಷ ಅಣ್ಣ, ನೀವು ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ. ನಾವು ಅವತ್ತು ಹೋರಾಟ ಮಾಡಿದಾಗ ನಿಮ್ಮ ಹತ್ರನೇ ವಿಡಿಯೋಸ್ ಐತೆ. 1585 ಕೇಸದ್ದು ಮಾತ್ರನೇ ಹೋರಾಟ ಮಾಡಿರೋದು. ಇವತ್ತು ನಾನು ಮಾತಾಡ್ತಾ ಇರೋದು ಕೂಡ 1585 ಕೇಸದ್ದು ಮಾತ್ರನೇ. ಇವತ್ತು ಆದೇಶ ಆಗಿರೋಂಥದ್ದು ಕೂಡ ಇಒ ಕೋರ್ಟಲ್ಲಿ ಆದೇಶ ಆಗಿರೋಂಥದ್ದು ಕೂಡ 1585 ಕೇಸದ್ದು ಮಾತ್ರನೇ. ಹೌದು. ಈ ಇದೇನಿದೆ ಕಲ್ಲುಬಾಳು ಗ್ರಾಮ ಪಂಚಾಯತಿ ಕಾರ್ಯಾಲಯದಿಂದ ಕಾರ್ಯನಿರ್ವಾಹಕ ಅಧಿಕಾರಿಗಳು. ಒಂದು ನಿಮಿಷ ಅಣ್ಣ, ಒಂದು ನಿಮಿಷ, ಆರಾಮಾಗಿ. ಇವರು ಏನಂತ ಕೊಡ್ತಾರೆ? ಅಕ್ರಮ ಕಟ್ಟಡಗಳಾಗಿರೋದ್ರಿಂದ ಇದನ್ನ ತೆರವು ಮಾಡಿ ಅಂತ ಹೇಳ್ಬಿಟ್ಟು ಇಒ ಅವರು ಆದೇಶ ಮಾಡ್ತಾರೆ. ಇಲ್ಲ ಐತೆ ನೋಡೋಣ. ಅವ್ರು ನಿನ್ನೆ ಕೊಟ್ಟಿರೋ ಅಂತ ಆದೇಶದ ಕಾಪಿಯಲ್ಲೇ ಐತೆ. ನೀವು ರಿಕ್ವೆಸ್ಟ್ ಮಾಡ್ತೀರಾ ನಿಸರ್ಗ BLN ಬರವಣಿಗೆಯಲ್ಲಿರುವ CA ಮತ್ತು ಉದ್ಯಾನವನಗಳಲ್ಲಿ ಅಕ್ರಮ ಕಟ್ಟಡಗಳು ನಿರ್ಮಿಸಿದ್ದು ಸದರಿ ಅನಧಿಕೃತ ಕಟ್ಟಡಗಳನ್ನು ತೆರವುಗೊಳಿಸಲು ನೀವು ರಿಕ್ವೆಸ್ಟ್ ಮಾಡ್ತೀರಾ? ನಿಮ್ಮ ಕಂಟೆಂಟ್ ಏನಿದೆ ಸೊ ಅದನ್ನ ಅವರು ನೀವು PDO ಬರೀತಾರೆ. ಈ ರೀತಿ ತೆರವುಗೊಳಿಸಬೇಕು ಅಂತ ಒಂದು ರಿಕ್ವೆಷನ್ ಬಂದಿದೆ. ಅದರ ಪೂರ್ವಪರ ಪರಿಶೀಲನೆ ಮಾಡಿ, ದಾಖಲೆಗಳನ್ನ ಪರಿಶೀಲನೆ ಮಾಡಿ ಒಂದು ವರದಿ ಕೊಡಿ ಅಂತ. ನೀವು ಎಲ್ಲೂ ಕೂಡ ಇಷ್ಟೊಂದು ಕ್ಲಾರಿಫೈ ಮಾಡಿದೆ, ಚೆಕ್ ಮಾಡಿದೆ. ನೀವು ಹೇಳಿದ್ರು ಎಲ್ಲೂ ಕೂಡ ಆದೇಶ ಮಾಡಲಿಲ್ಲ. ಯಾಕೆಂದ್ರೆ ಈಗ ನೀವು ಹೇಳಿದ್ರು 1585 ಏನಿದೆ ಅದು ರಿಪಿಟಿಷನ್ ಹೈಕೋರ್ಟ್ ಅಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ ಇಒ ಅವರಿಗೆ, ನಿಮ್ಮ ಹಂತದಲ್ಲಿ ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಿ ಅಂತಾರೆ. ಸೊ ಆ ಆಧಾರದ ಮೇಲೆ ನೀವು ಒಂದು ಮನವಿಯನ್ನ ಕೊಡ್ತೀರಾ? ಈ ರೀತಿ ಏನ್ ಸದಾನಂದ ಅವರು ಹಿಂದೆ ಹೋರಾಟ ಮಾಡ್ಕೊಂಡು ಬಂದ್ರು, ಅಕ್ರಮ ಅಂತ ಹೇಳ್ತಾ ಇದ್ದಾರೆ, ಅನ್ಯಾಯ ಆಗಿದೆ, ಅಲ್ಲಿ ಯಾರು TSI ತಗೊಂಡಿದ್ದಾರೆ. ಸೊ ಅದು ಸಂಬಂಧಪಟ್ಟಾಗೆ ಜೊತೆಗೆ ನಿಮ್ಮ ದೂರನ್ನ ಪರಿಗಣಿಸಿ ಕ್ರಮ ವಹಿಸಿ ವಾಸ್ತವಾಂಶ ಅವ್ರು ಹೇಳಿದ್ದಾರೆ. PDO ಸ್ಪಷ್ಟವಾಗಿ ಹೇಳ್ತಾರೆ ಯಾವ ಕೇಸಲ್ಲಿ ಸ್ಟೇ ಇದೆ. ಈಗ 1585 ಸ್ಟೇ ಇಲ್ಲ, ಹೈಕೋರ್ಟ್ ಇಂದ ಇಒಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅವರು ಕ್ಲಾರಿಫಿಕೇಶನ್ ಕೇಳಿದ್ದಾರೆ PDO ಅವರಿಗೆ. ಎಲ್ಲೂ ಕೂಡ ಡೆಮಾಲಿಷ್ ಮಾಡಿ ಅಂತ ಆದೇಶ ಮಾಡಲಿಲ್ಲ. ಆಮೇಲೆ ಈಗ ನಿಮಗೂ ಮಾಹಿತಿ ಇರ್ತದೆ
2008ರಿಂದ ಹಿಂದೆ ಏನು ನಿಸರ್ಗ ಬಡಾವಣೆ ಆಗಿದೆ, ಯಾವುದು ಕೂಡ ಪರಿತ್ಯಾಜನ ಪತ್ರ ಆಗ್ಲಿಲ್ಲ, ಆಗಿರುವಂತೆಲ್ಲ ವಜಾ ಆಗಿದೆ. ವಜಾ ಆದ್ಮೇಲೆ ಗ್ರಾಮ ಪಂಚಾಯತ್ಗೆ ಏನ್ ಪವರ್ ಇರ್ತದೆ? ಒಂದ್ ನಿಮಿಷ ಸರ್, ಅಂದ್ರೆ ರದ್ದುಪಡಿಸಿದ್ದಾರೆ. ಒಂದ್ ನಿಮಿಷ ಸರ್. ಏನ್ ರದ್ದುಪಡಿಸಿದ್ದಾರೆ? ಈಗ BMRD ಇರ್ಬೋದು, AD ಇರ್ಬೋದು, 2000 ಹಿಂದೆ ಆಗಿರ್ತಕ್ಕಂಥ ಒಂದು ಪರಿತ್ಯಾಜನ ಪತ್ರ ಇದ್ರೆ ಕೊಡಿ. ಪರಿತ್ಯಾಜನ ಪತ್ರ ಅನ್ನೋದಕ್ಕಿಂತ ಒಂದು ನಿಮಿಷ ಹೇಳ್ಬಿಡ್ತೀನಿ. ಇವ್ರ ಮೇಲೆ ಈಗ BMRD ಆಕ್ಟ್ ಏನ್ ಹೇಳ್ತದೆ, ಪರಿತ್ಯಾಜನ ಪತ್ರ ಆಗಿದ್ರೆ ಮಾತ್ರ ಹೌದು ಸರ್ಕಾರಿ CSIT ಇರ್ಬೋದು, ನಿವೇಶನ ಇರ್ಬೋದು, ರಸ್ತೆ ಇರ್ಬೋದು, ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರ್ತದೆ. ಹೌದು, ಪರಿತ್ಯಾಜನ ಪತ್ರನೇ ಆಗ್ಲಿಲ್ಲ, ಗ್ರಾಮ ಪಂಚಾಯತ್ PDO ಫೋರ್ಮ್ ಅದನ್ನ ಆಕ್ಷನ್ ಮಾಡೋ ಪವರ್ ಏನಿದೆ? ಇಒ ಏನಿದೆ ಸರ್? ಒಂದ್ ನಿಮಿಷ ಸರ್. ಈಗ ಬಿಫೋರ್ 2008 ಆಫ್ಟರ್ 2008 ಅಂತ ಇರೋದು ನಿಸರ್ಗದಲ್ಲಿ. ನಾವು ಕ್ರಾಸ್ ಚೆಕ್ ಮಾಡ್ಕೊಂಡಾಗೆ 2008ರಿಂದ ಏನ್ ಬಡಾವಣೆ ಆಗಿದೆ ಸುಮಾರು ಒಂದು 100 ಎಕರೆ ಇರ್ಬೋದು ಅನ್ಬೋದು. ಸೊ ಅದರಲ್ಲಿರ್ತಕ್ಕಂಥ CSIT ಅನ್ನ ನೀವೇ ಯಾರು ಸಂಬಂಧಪಟ್ಟವರು, BDA ಇದೆ, BMRD ಇದೆ, ADA ಇದೆ, EO ಇದ್ದಾರೆ, PDO ಇದ್ದಾರೆ, ತಹಶೀಲ್ದಾರ್ ಇದ್ದಾರೆ, ಎಲ್ರಿಗೂ ಒಂದು ಅರ್ಜಿ ಬರೀರಿ. ಅವ್ರೇನಾದ್ರೂ CSIT ಅನ್ನ ಗುರ್ಸ್ಬಿಟ್ರೆ, ಯಾಕೆ ಅಂತಂದ್ರೆ ಅವ್ರು ಗುರ್ಸ್ಬೇಕಾದ್ರೆ ಪ್ಲಾನ್ ಇರ್ಬೇಕಲ್ಲ. ಈಗ BMRD ಇಂದ ಒಂದು ಪ್ಲಾನ್ ಅಪ್ರೂವಲ್ ಆಗ್ಬೇಕಾದ್ರೆ ಫಸ್ಟ್ ಏನ್ ಕೇಳ್ತಾರೆ? ಸರ್ಕಾರಿ ರಸ್ತೆ, ಕೆರೆ, ಕುಂಟೆ ಅಥವಾ ಏನಿದೆ ಸರ್ಕಾರಿ ಅಂತ ಪಾರ್ಕ್ ಇರ್ಬೋದು, CA ಇರ್ಬೋದು, ನಮ್ ಬರ್ಕೊಡಿ ಅಂತ ಹೇಳ್ತಾರೆ. ಆಗ್ಬೇಕಲ್ವಾ? ಪರಿತ್ಯಾಜನ ಪತ್ರ ಆಗ್ಬೇಕು ತಾನೆ. ಆಗದೆ ಇದ್ದಾಗ CSIT ಅಂತ ಹೆಂಗೆ ನೀವು ಕ್ಲೈಮ್ ಮಾಡ್ತೀರಾ? ನಿಮ್ಗೆ ಬರ್ತೀನಿ ನೋಡಿ ಸರ್. ಈಗ ನಿಮ್ಮ ಕ್ವಶನ್ಗೆ ಒಂದೇ ಒಂದು ನಿಮಿಷ ಸರ್. ನಿಮ್ಮ ಕ್ವಶನ್ಗೆ ಆನ್ಸರ್ ಕೊಡ್ತೀನಿ. ನೀವೇನೇನು ದಾಖಲೆಗಳು ಕೇಳ್ತೀರೋ ಅದೆಲ್ಲ ನಾನು ಕೊಡ್ತೀನಿ. ಈಗ ಸದ್ಯಕ್ಕೆ ನಾನು ಒಂದೇ ಒಂದು ನಿಮಿಷ ಕೇಳಿ ಸರ್. ಈಗ ನಾನಿಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇರೋಂಥದ್ದು 1585 ಕೇಸಿಗೆ ಸಂಬಂಧಪಟ್ಟಿದೆ. ಒಂದೇ ಒಂದು ನಿಮಿಷ. 1585 ಕೇಸ್ದು 12 CSITs ಐತಿ. ಈಗ ಒಂದ್ ನಿಮಿಷ, ತುಂಬಾ ಸೂಕ್ಷ್ಮವಾಗಿ ನಾನು ಕೇಳಿಸ್ಕೊಂಡಿದ್ದೀನಿ. ಅವ್ರ ಕ್ವಶನ್ ರಿಪ್ಲೈ ಕೊಡ್ತೀನಿ. ಕೊಡ್ತೀರಣ್ಣ. ಈಗ ಒಂದ್ ನಿಮಿಷ ಅಣ್ಣ. 1585 ಕೇಸ್ದು 2021ರಲ್ಲಿ ಕೇಸ್ ದಾಖಲಾಗಿ ಆವಾಗಲೇ ಅದನ್ನೆಲ್ಲ ಪರಿಶೀಲನೆ ಮಾಡಿ ಇದೆಲ್ಲ CSITಸು ಅಂದರೆ ಅವ್ರ ಕಡೆಯಿಂದ ಪ್ಲ್ಯಾನ್ ಮಾಡಿ ಏನು ಮಾಡಿಕೊಟ್ಟಿದ್ದಾರೆ, ಆನೆಕಲ್ಲು ಯೋಜನಾ ಪ್ರಾಧಿಕಾರದಿಂದ ಏನು ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ, ಇದೆಲ್ಲ CSITs 12 ಸೈಟ್ಸು. 1585 ಹೈಕೋರ್ಟಲ್ಲಿ ಲೈನ್ ಕೇಸ್ ಆಗ್ತೈತೆ. ಈ 12 ಸೈಟ್ಸು CSITs ಅಂತ ಹೇಳ್ಬಿಟ್ಟು ಆವಾಗಲೇ 2022ರಲ್ಲೇ EO ಅವರು ಇದನ್ನ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ, ಇಲ್ಲಿ ನೀವು ಏನೂ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಮಧ್ಯಂತರ ಆದೇಶ ಕೊಡ್ತಾರೆ. ಆಯ್ತು, ಕೊಡ್ತೀನಿ. ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ, ಅದು ಕೊಡ್ದಿರ ಇರ್ತೀನ. ಆ ಆದೇಶದ ಮೇಲೇ 1585 ಕೇಸು ಸ್ಟೇ ಆಗೋದು. ಅರ್ಥ ಆಯ್ತಲ್ಲಣ್ಣ? 12 ಸೈಟ್ಸ್ ಏನಿದೆ, 12 ಸೈಟ್ಸ್ಗೆ 2021-22ರಲ್ಲೇ EO ಅವರು ಆದೇಶ ಮಾಡ್ತಾರೆ, ಇದೆಲ್ಲ CSITs ಅಂತ. ಇದನ್ನು ನಾವು ಮಧ್ಯಂತರ ಆದೇಶನ ಕೊಟ್ಬಿಡ್ತಾರೆ ಆಗಲೇ. ಅದ್ರ ಮೇಲೆ ಈ ಆದೇಶ ತೊಗೊಂಬರೋದು ಕೋರ್ಟ್ಗೆ ಹೋಗ್ಬಿಟ್ಟು. ನೋಡಿ, ಇದು ತೊಗೊಂಬರೋದು EO ಅವರ ಆದೇಶದ ಮೇಲೆ. ಸರ್, EO ಅವರು ಯಾವುದೂ ಅಷ್ಟೇ ಇದು ಸರ್ಕಾರಿ ಜಮೀನು ಅಲ್ಲ ಅಂದಿದ್ರೆ ಮಧ್ಯಂತರ ಆದೇಶ ಕೊಡಲ್ಲ. ಸ್ವಲ್ಪ ಯೋಚನೆ ಮಾಡಿರಿ. ಆನೇಕಲ್ ಯೋಜನಾ ಪ್ರಾಧಿಕಾರದವ್ರನ್ನ ಪಾರ್ಟಿ ಮಾಡಿ, ಸದಾನಂದ ಪಾರ್ಟಿ ಮಾಡಿ, ಇವ್ರನ್ನೆಲ್ಲ ಪಾರ್ಟಿ ಮಾಡಿ ಹೈಕೋರ್ಟಲ್ಲೂ ಅವ್ರು ಹೋಗ್ಬಿಟ್ಟು ಸ್ಟೇ ವೇಕೆಂಟ್ ಮಾಡ್ಕೊಂಬರಲ್ಲ ಸರ್. ಇದರಲ್ಲಿ ನೀವು ಓದಿ ಸರ್. ಈ ಸ್ಟೇ ವೇಕೆಂಟ್ ಕಾಪಿಯಲ್ಲಿ ಎಲ್ಲರಿಗೂ ಕ್ಲಾರಿಫಿಕೇಷನ್ಸ್ ಪಕ್ಕಾ ಕೊಡ್ತೀನಿ. ನಾನು ಬಂದಿರೋಂಥದ್ದು 1585 ಕೇಸ್ ಮಾತಾಡೋಕ್ಕೆ ಬಂದಿರೋಂಥದ್ದು ಸ್ಟೇ ವೇಕೆಂಟ್ ಕಾಪಿ ಏನೈತೆ ಅದರಲ್ಲಿ ಅವ್ರು ಬರೆದಿದ್ದಾರೆ. EO ಅವರು ಯಾವುದೇ ಕಾರಣಕ್ಕೂ ಕಾರ್ಯನಿರ್ವಹಿಸಬಾರ್ದು ಅಂತ ಬರೀತಾರೆ. ಅದರ ಸ್ಟೇ ಮಾಡಿ ನೀವು EO ಅವರು ಕಾರ್ಯನಿರ್ವಹಿಸ್ಬೋದು ಅಂತ ಹೇಳ್ಬಿಟ್ಟು ಬರೆದಿರ್ತಾರೆ. ಈ ನಡುವೆ 2022ರಿಂದ 2025 ತನಕ ಕೋರ್ಟ್ ನಡವಳಿಕೆಗಳು ನಡೆದು ಕೋರ್ಟಲ್ಲಿ ನಮಗೇನಾಗಿದೆ, ಇದೆಲ್ಲ CSITs ಅಂತ ಹೇಳ್ಬಿಟ್ಟು ಫೈನಲ್ ವರದಿ ಆಗಿದೆ. ಅದು ನಮಗೆ ಅಟೆಸ್ಟೆಡ್ ಕಾಪೀಸ್ ಬೇಕು. ನಾವು ಹೋಗಿ ಕೇಳಿದ್ರೆ ಕೊಡಲ್ಲ, ಸದಾನಂದ ಕೊಡ್ತಾರೆ. ನಾನು ಕೇಳಿದ್ರೆ ಕೊಡಲ್ಲ, ಯಾಕಂದರೆ ಅವ್ನು ಪಾರ್ಟಿಯಲ್ಲಿ ಅಲ್ವಾ. ನಾನು ಯಾವ ಥರ ಕೇಳಬೇಕು, RTI ಮುಖಾಂತರ ಅರ್ಜಿ ಹಾಕೇ ತೊಗೊಬೇಕು, ಅಪ್ಲಿಕೇಶನ್ ಹಾಕೇ ತೊಗೊಬೇಕು. ಅಣ್ಣ ಇವತ್ತಲ್ಲಣ್ಣ ಅದು ತಡೆಯಾಜ್ಞೆ ಕೊಟ್ಟಿರೋದು EO ಅವರು 2021-22ರಲ್ಲೇ ಕೊಟ್ಟವ್ರೆ. ಕ್ಲಿಯರ್ ಕಟ್ ಪಿಕ್ಚರಲ್ಲಿ ಮಾತಾಡ್ತಾ ಇದ್ದೀನಿ ನಾನು, ಯಾವುದು ಸುಮ್ಮನೆ ಮಾತಾಡ್ತಾ ಇಲ್ಲಪ್ಪ. ಈಗ ಒಂದು ಆದೇಶ ಅಂತ ಬಂದಾಗ, EO ಅವರು ಒಂದು ಆದೇಶ ಅಂತ ಬಂದಾಗ, ಸರ್ ನೀವು ಅನಧಿಕೃತ ಅಂತ ಹೇಳ್ಬಿಟ್ಟು ಪತ್ರ ಬರೆದುಬಿಟ್ಟಿದ್ದೀರಾ ನನಗೆ, ಇದನ್ನು ನಾನು ಪರಿಶೀಲನೆ ಮಾಡ್ತೀನಿ ಸರ್, ಸರ್ವೆ ಮಾಡಿಸ್ತೀನಿ. ಸರ್ವೆನಲ್ಲೇನಾದರೂ ಇದು ಅನಧಿಕೃತ ಅಲ್ಲ ಅಂತ ಹೇಳಿದ್ರೆ ನನಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಕೊಡಬೇಕಾಗಿತ್ತು. ನೀನು ಸರ್ವೆಗೆ ಬರೀತೀರಾ ನೇರವಾಗಿ, ಇವಾಗ ಏನಕ್ಕೆ ಮಾಡ್ತೀರಾ? ನನ್ನ ಕೈಯಲ್ಲಿ ಆಗಲ್ಲ ಅಂತ ನನ್ನ ಕ್ವಶನ್ ಅಲ್ವಾ. ಇವರು ಒಂದೇ ಒಂದು ಬಿಲ್ಡಿಂಗ್ ಓಡಿಸೋದಕ್ಕೆ 8 ವರ್ಷ 10 ವರ್ಷ 9 ವರ್ಷ
ಅಲ್ಲಿಂದ ಅರ್ಜಿಗಳು ಹಾಕ್ಕೊಂಡು ಬರ್ತಾನೆ ಇದ್ದಾರೆ. ನಾವಲ್ಲಣ್ಣ, ಲೋಕಲಲ್ಲಿರೋಂಥ ಸಿ ಎ ಸೈಟ್ಗಳು ತಗೊಂಡಿರೋಂಥವ್ರು ಇವತ್ತು ಎಷ್ಟು ಜನ ಮನೆಗಳ ಹತ್ರ ಬರ್ತಾ ಇದ್ದಾರೆ ಗೊತ್ತಾ? ಅವ್ರನ್ನ ತೋರಿಸ್ಬಿಟ್ಟು ನಾನು ಒಂದು ವಿಡಿಯೋ ಮಾಡಿದ್ರೆ ಅವರು ಡಾಕ್ಯುಮೆಂಟ್ ಮೇಲೆ ಹೋಗಿ ಸ್ಟೇ ತಗೊಂಡ್ಬರ್ತೀನಿ. ಕಾಂತರಾಜ್ ಸಿ ಎ ಸೈಟಲ್ಲಿ ಪಾಪ ಅವ್ನಿಗೆ ಅನ್ಯಾಯ ಆಗೈತೆ ಅಂತ ಹೇಳ್ಬಿಟ್ಟು ನಾನು ಅವ್ನು ಕಾಂತರಾಜನ್ನ ತೋರಿಸಿದ್ರೆ ಇದೇನು ಪರಿಶೀಲನೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು, ಅಂದರೆ ತನಿಖೆನೇ ನಡೆಸಬಾರ್ದು ಅಂತ ಹೇಳ್ಬಿಟ್ಟು ಸ್ಟೇ ತಗೊಂಡ್ಬರ್ತೀರಿ. ಕಾಂತರಾಜದು ಸಿ ಎ ಸೈಟೇ. ಇವಾಗ ಮೊನ್ನೆ ನಾನು ಯಾರು ಸುಳ್ಳು ಸರ್, ನಾನು ಹೇಳೋದು ಕೇಳಿ ಸರ್. ಕಾಂತರಾಜು ಅವತ್ತು ನಾನು ಪ್ರೆಸ್ ಮೀಟಲ್ಲಿ ಗಮನಿಸಿದೆ, ಅವ್ರು ಯಾರು ಕರೆಕ್ಟಾಗಿ ಹೇಳಿದ್ರು ಸಿ ಎ ಸೈಟ್ ಅಂತ ಹೇಳ್ಬಿಟ್ಟು. ಸಿ ಎ ಸೈಟ್ ಅಲ್ಲ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿರೋರು ಹೇಳ್ಕೊಡ್ತವ್ರಿ. ಏನು ನೋಡಿ, ಸಿ ಎ ಸೈಟು ಸರ್, ಒಂದು ನಿಮಿಷ ಕಾಂತರಾಜ್ಗೆ ನಿಮ್ಮ ಕಾಂತರಾಜು ಮತ್ತೆ ನಿಮ್ಮವರೇ ಪ್ರೆಸ್ ಮೀಟ್ ಮಾಡಿದಾಗ ಸಿ ಎ ಸೈಟ್ ಬಗ್ಗೆ ಮಾತಾಡಿಲ್ಲ ಅವರು, ನನಗೆ ಫ್ಲಾಟ್ ಕೊಟ್ಟಿದ್ದು ಅಂತ ಹೇಳಿದ್ದಾರೆ. ಈ ಕಾಂತರಾಜು ಮಾಧ್ಯಮದಲ್ಲಿ ತಿಳಿಸಂತ ಈಗ ಅವನು ಓನರು, ಅವನು ಯಾರಿಗೋ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ನ ಪ್ಲಾನಲ್ಲಿ ಇರ್ತಾನೆ. ಅವನು ಯಾಕೆ ಸಿ ಎ ಸೈಟ್ ಅಂತ ಹೇಳ್ಬಿಟ್ಟು ಹೇಳ್ತಾನೆ? ಇವಾಗ ಕೇಳ್ರಿ ಹೇಳ್ತಾನೆ. ಈಗ ಕಾಂತರಾಜ್ ಏನು ಫ್ಲಾಟ್ ಅವನು, ಅದೇ ಫ್ಲಾಟಲ್ಲಿ ಯಮನು ಇರೋದು ಯಾರು? ಧನಲಕ್ಷ್ಮಿ ಮೊನ್ನೆ ಬಂದು ಕಂಪ್ಲೇಂಟ್ ಕೊಟ್ಟಿರೋರು, ಮೊನ್ನೆ ನಮ್ಮ ಹತ್ರ ಬಂದಿರೋರು. ಈ 12 ಜನನು ನಮ್ಮವರೇ ಅವರಪ್ಪ. ಇವಾಗ ಸಿ ಎ ಸೈಟ್ಗಳಲ್ಲಿ ಮನೆಗಳು ಕಟ್ಕೊಂಡಿರೋರೆಲ್ಲ ನಮ್ಮವರೇ ಅವರಪ್ಪ. ಅವ್ರಿಗೆಲ್ಲ 2021-22 ವಿಚಾರದಲ್ಲಿ ಸಿ ಎ ಸೈಟ್ಗಳು ನಿಮ್ದೆಲ್ಲ ಡೆಮಾಲೇಷನ್ ಆಗ್ತೈತೆ, ನೀವೆಲ್ಲ ಬೇರೆ ಕಡೆ ಇದು ಮಾಡಿಬಿಡ್ರಿ ಅಂತ ಹೇಳ್ಬಿಟ್ಟು ಹೇಳೋ ಅಂಥ ವ್ಯಕ್ತಿನೇ ಸದಾನಂದ ಅಲ್ಲ. ಸದಾನಂದ ಅಲ್ಲ. ಈಗ ನಾನು ಹೇಳೋ ಅಂಥದ್ದು ನನಗೆ ಪ್ರಕರಣಕ್ಕೆ ಏನು ಸಂಬಂಧ? ಸದಾನಂದೇ ನಮಗೆಲ್ಲ ಡಾಕ್ಯುಮೆಂಟ್ಗಳು ಕೊಟ್ಟಿರೋದಪ್ಪ. ನಾನು ಡೆಮಾಲೇಷನ್ ಮಾಡಿಸ್ಬೋದು ಅಂತೇಳ್ಬಿಟ್ಟು ಡಾಕ್ಯುಮೆಂಟ್ ಕೊಟ್ಟಿರೋದೇ ಸದಾನಂದಪ್ಪ. ಎಲ್ಲ ತರಿಸಿರೋದು ತನಿಖೆ ಮಾಡಿಸಿರಿ. 2021 ತನಿಖೆ ಆಗೈತಣ್ಣ. 2021 ಸರ್ವೆ ಆಗೈತಿ. ಸರ್ವೆ ಆಗಿ ಇದೆಲ್ಲನೂ ಈ 12 ಸೈಟು ಸರ್ಕಾರಿ ಜಮೀನು ಅಂತ ಹೇಳ್ಬಿಟ್ಟು ಅವಾಗೇ ಆದೇಶ ಮಾಡ್ತಾರೆ. ಇವಾಗ ಮಾಡ್ತಾ ಇರೋದಲ್ಲ, ಅವಾಗೇ ಆದೇಶ ಮಾಡ್ತಾರೆ. ಮಧ್ಯಂತರ ಆದೇಶನೂ ಕೊಟ್ಬಿಡ್ತಾರೆ. ಈಗ ಅವ್ರ ಮುಂದೆ ಐತಿ. ಭೈರಪ್ಪ ಸರ್ನ ನಾವು ಇವತ್ತಿಂದಲ್ಲ ಫಸ್ಟಿಂದಾನೇ ನೋಡ್ತಾ ಇದ್ದೀರಿ. ಅವರು ಕಾನೂನಾತ್ಮಕವಾಗಿ ಏನೈತೆ ಅದು ಮಾಡೇ ಮಾಡ್ತೀರಿ. ನಾನು ನಿಮ್ಮ ಮುಖಾಂತರ ನಾನು ಹೇಳ್ತಾ ಇರೋಂಥದ್ದು ಏನಂದರೆ, ಕರೆಕ್ಟಾಗಿ ನಮಗೆ ಇನ್ನೊಂದು ವಾರದಲ್ಲಿ ಡೆಮಾಲೇಷನ್ ಆದೇಶನೇ ಸಿಗ್ತೈತಿ. ಎಲ್ಲ ಕೊಡ್ತೀನಿ ಅಣ್ಣ. ಅಣ್ಣ ಸೈಟ್ ಸಮೇತ ಅಣ್ಣ. ಈಗ ನಾನು ಹೇಳೋದೇನೆಂದರೆ, ಸೈಟ್ ಸಮೇತ ಮೆನ್ಷನ್ ಮಾಡಿ ಕೊಟ್ಟವ್ರಣ್ಣ. ಯಾರಿಗೆ? ಇವೆಲ್ಲ ಸಿ ಎ ಸೈಟ್ಗಳು ಅಂತ ಹೇಳ್ಬಿಟ್ಟು BMRD ಅವರೇ ಸೈಟ್ ಸಮೇತ ಮೆನ್ಷನ್ ಮಾಡಿ ಕೊಟ್ಟವ್ರು. ಇವೆಲ್ಲ ಸಿ ಎ ಸೈಟ್ಸು, ಇದನ್ನು ಒತ್ತುವರಿ ತೆರವು ಮಾಡಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಆದೇಶ ಮಾಡಿದ್ದಾರೆ. ಅದು ನನ್ನ ಹತ್ರ ಐತಿ ಪ್ರತಿಯೊಂದು. ಈ 1585 ಕೇಸಿಗೆ 1585 ಕೇಸಿಗೆ ಸಂಬಂಧಪಟ್ಟಂಗೆ 158 ಅಪ್ಪ ಕುಮಾರಲ್ಲಿ ಈಗ ಲಕ್ಷ್ಮೀನಾರಾಯಣದು ಅದೇನೋ ರಿಕ್ವಿಸಿಷನ್ ಮಾಡಿರೋದೊಂದು. ಎರಡನೇದು ಆನೇಕಲ್ ಯೋಜನಾ ಪ್ರಾಧಿಕಾರದಲ್ಲಿ ನನ್ನ ಹೆಸರು ಹಾಕ್ಬಿಟ್ಟು ಈ 12 ಸೈಟ್ ಮೆನ್ಷನ್ ಮಾಡಿ ಒಂದು ಆದೇಶ ಮಾಡ್ತವ್ರಲ್ಲ, ಅದೊಂದು 2 ತೊಗೊಂಬಂತೇಳಿ. ಓಕೆನಣ್ಣ? ಒಂದು ನಿಮಿಷ, ಇದು ತುರ್ತಾಗಿ ಕರೆದಿರೋಂಥ ಪ್ರೆಸ್ ಮೀಟ್ ಅಣ್ಣ. ಯಾಕಂದರೆ ನಿನ್ನೆ ನಮಗೆ ಗೊತ್ತಿಲ್ಲಪ್ಪ, ನಮ್ಮ ಕೈಗೆ ಇದು ಬರೋಷ್ಟೊತ್ತಿಗೆ 6 ಗಂಟೆ ಆಗೈತೆ. ನಾನು ಒಂದೇ ದಿನದಲ್ಲಿ ಮಾಡ್ಬೇಕಂದ್ರೆ ನನಗೂ ಸ್ವಲ್ಪ ಕಷ್ಟ ಅಲ್ಲಣ್ಣ. ಹಾಂ, ನಾನೆಲ್ಲ ಆದೇಶ ಕಾಪಿಗಳು 2021 ಎಲ್ಲ ಕೊಡ್ಬೇಕಂದ್ರೆ ನನಗೂ ಸ್ವಲ್ಪ ಕಷ್ಟ ಆಗ್ತೈತಿ. ಅಪ್ಪ ಮಾಡಿರೋದು ಕೊಡು ಅಂತ ಹೇಳಪ್ಪ. ಅವಾಗ ಆದೇಶ ಮಾಡೋರಲ್ಲ, ಅದು ಎತ್ಕೊಂಬ ಅಂತೇಳಿ ಜೆರಾಕ್ಸ್. ಅಣ್ಣ ಈಗ ನಾನು ಹೇಳೋಂಥದ್ದಣ್ಣ, ಇದನ್ನು ಒಂದೇ ಒಂದು ದಿನ ನಾನು ಹೆಚ್ಚು ಕಡಿಮೆ ಮಾಡಿಬಿಟ್ಟಿದ್ದೀನಿ ಅಂದರೆ, ಸೋಮವಾರ ಹೋಗ್ಸ್ಟೇ ತಗೊಂಡ್ಬರ್ತಾನೆ. ಯಾರು ರೆಸ್ಪಾನ್ಸಿಬಿಲಿಟಿ? ಆಫೀಸರ್ಸ್ ತಾನೇ ಮಾಡಬೇಕಾಗಿರೋದು. ಪರಿಶೀಲನೆ ಮಾಡಿ ಏನು ವರದಿ ಕೊಡ್ತಾರೆ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ. ಒಂದಷ್ಟೆಲ್ಲ ಎಕ್ಸ್ಪ್ಲೇಷನ್ ಎಲ್ಲ ಕೊಟ್ಟು ಯಾಕೆ ಏನು ಅನ್ನೋದು ಅವರು ಮೇಲಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತಾರೆ. ಈಗ ಯಾವುದೇ ನೀವು ಸ್ಪಷ್ಟ ಅಂತ ಇದ್ದೀರಲ್ಲ PDO ಅವ್ರದ್ದು, ಏನು ವಿಚಾರ ಅದು? ನೋಡಿ, ಅವರು ನಾನು ಓದ್ಬಿಡ್ತೀನಿ ನಿಮಗೆ. ಓದಿ. ಈಗ ವಿಚಾರ ಬರಲಿ. ಅವಾಗಲಿಂದ ಏನ್ ಪ್ರಶ್ನೆ ಕೇಳ್ತಾರೆ ಅದೇ ರಿಪೀಟ್ ಆಗ್ತದೆ. ಈಗ ರಿಪಿಟೇಷನ್ ಸಂಖ್ಯೆ 1585/2022 ಬಗ್ಗೆ ಮಾತ್ರ ಪತ್ರಿಕಾಗೋಷ್ಠಿ ಅಂತ ಹೇಳಿದ್ದೀವಿ. ಅದರ ಬಗ್ಗೆ PDO ಏನ್ ಹೇಳಿದ್ರೆ ಸ್ಪಷ್ಟವಾಗಿ ಬರ್ತಿದ್ದಾರೆ. ಸ್ಪಷ್ಟವಾಗಿ ಏನ್ ಬರ್ತಿದ್ದಾರೆ ಅಂತಂದ್ರೆ, ಇದು ಈ ರಿಪಿಟೇಷನ್ ಮಾತ್ರ ಸ್ಟೇ ಇಂದ ಹೊರತುಪಡಿಸಿ ಉಳಿದಂತ ಎಲ್ಲವೂ ಕೂಡ ತಡೆಯಾಜ್ಞೆ ಇದೆ. ನೀವ್ ಹೇಳ್ತಾ ಇರೋದೇನು, ಈ ರಿಪಿಟೇಷನ್ ಅಲ್ಲಿ ಇದನ್ನು ಕೂಡ ನಾವು ಮಾಡಕ್ ಬರಲ್ಲ ಅಂತ PDO ವರದಿ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಹೌದು, ಇಷ್ಟೇ. ಹೌದು, ಅದನ್ನ ನಿಮ್ದು ಕ್ವಶನ್ ಹೇಳ್ರಿ. ಬಟ್ ಇವರು ಸ್ಪಷ್ಟವಾಗಿ ಬರ್ದಿದ್ದಾರೆ. ರಿಪಿಟೇಷನ್ 1585 ಹೊರತುಪಡಿಸಿ ಉಳಿದೆಲ್ಲವೂ ಕೂಡ
ತಡೆಯಕ್ಕೆ ಇದೆ. ಹ್ಮ್ ಇದೊಂದ್ರಲ್ಲಿ ಮಾತ್ರ ಹ್ಮ್. ಆನರಬಲ್ ಹೈಕೋರ್ಟ್ ಏನಿರ್ತದೆ ನೀವು ಅವರಿಗೆ ಡೈರೆಕ್ಟ್ ಮಾಡ್ತದೆ ಇದನ್ನ ಕೂಲಂಕುಷ ಪರಿಶೀಲನೆ ಮಾಡಿ ಕ್ರಮ ವಹಿಸಿ ಅಂತ ಹೇಳಿ. ಹ್ಮ್. ಸೊ ಆ ಬೇಸ್ ಮೇಲೆ PDO ಕಳಿಸಿದ್ದಾರೆ. PDO ಸ್ಪಷ್ಟವಾಗಿ ಹೇಳಿದ್ದಾರೆ ಈಗ ಸದ್ಯಕ್ಕೆ ಈ ಒಂದು ಪ್ರಕರಣ ಸಂಬಂಧಪಟ್ಟಾಗೆ ನಾವು ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ನಿಮ್ಮಿಬ್ಬರದು ಒಂದೇ ಕ್ವಶನ್. ಈ ಚೆಂಡು ಇಒ ಮುಂದೆ ಇದೆ, ಅವ್ರು ಏನ್ ಕ್ರಮ ತಗೊಳ್ಬೇಕು PDO ವರದಿ ಆದ್ಮೇಲೆ ಅಲ್ಲಿವರೆಗೂ ಕಬೇಕು. ಯಾಕಂದ್ರೆ ಇದು ಬಂದಿರೋದು PDO ಇಂದ ನಿನ್ನೆ. ಸ್ವಲ್ಪ ಯೋಚನೆ ಮಾಡಿ. ಇವಾಗ ಹೇಳ್ತೀನಿ. ಈಗ ನಿಮ್ಮಿಬ್ಬರದು ಒಂದೇ ಕ್ವಶನ್, ಅರ್ಥ ಆಯ್ತಣ್ಣ? ಇದು ಕ್ಲಾರಿಫಿಕೇಶನ್ ಕೊಡ್ತೀನಿ. ನಾನು ಹೇಳ್ತಾ ಇರೋಂಥದ್ದು ಈ WP 2W ಇದೇನೋ ಇನ್ನು 2-3 ಕೇಸ್ಗಳೆಲ್ಲ ಮೆನ್ಷನ್ ಮಾಡಿದಾರಲ್ಲ, ಇದಕ್ಕೆ ನನಗೆ ಸಂಬಂಧ ಇಲ್ಲ. ಇದಕ್ಕೆ ನನಗೆ ಸಂಬಂಧ ಇಲ್ಲ. ನನಗೆ ಈ ಅಪ್ಪ ಏನು ಮಾಡಿದ್ದಾನೆ, 1585 ಅಂತಿಮ ವರದಿ ಆಗಿದೆ, ಅಂತಿಮ ತೀರ್ಪಾಗಿದೆ ಅಂತ ಹೇಳ್ಬಿಟ್ಟು ಆ ಅಪ್ಪನೇ ಬರೆದಿದ್ದಾನೆ. 1585ಗೆ 12 ನಿವೇಶನಗಳಿಗೆ ಸಂಬಂಧಪಟ್ಟಂಗೆ ದಯವಿಟ್ಟು ನೀವೇ ಅನುಮೋದನೆ ಕೊಡಿ, ನಾನು ಇವತ್ತಷ್ಟೇ ಇದು ಸರ್ವೆಗೆ ಬರಿತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಬೇಕಾಗಿತ್ತು ಈ ಪತ್ರ. ನೋಡಿ, PDO ಆಗ್ಲಿ ಇವು ಆಗ್ಲಿ ಎಲ್ಲೂ ಕೂಡ 12 ನಿವೇಶನ ಅಂತ ಇಲ್ಲ, ಇಲ್ಲ ಕೂಡ ಪ್ಲಾನ್ ಇಲ್ಲ. ನಾನೇ ಕೊಡ್ತೀನಿ, ಎಲ್ಲಿ ಕೂಡ ಮೆನ್ಷನ್ ಮಾಡಿ ನಾನೇ ಕೊಡ್ತೀನಿ. ಈಗಲೇ 2 ನಿಮಿಷದಲ್ಲಿ ಕೊಡ್ತೀನಿ. 12 ಸೈಟ್ ಯಾವುದು ಸರ್? ಅಲ್ಲ, 150 CS ಸೈಟ್ ಅಲ್ಲಿ 12 CS ಸೈಟ್ ಯಾವುದು ಸರ್? ಸರ್, ಗುತ್ಸೆ ಇಲ್ಲ, ಯಾರಿಗೂ ಮಾಹಿತಿ ಇಲ್ಲ ಸರ್. CS ಸೈಟ್ ಒಂದು ನಿಮಿಷ. ಸರ್, ಈಗ 26 ಪ್ಲಾನ್ ಇದೆ ರಿಸರ್ವ್ ಅವ್ರದ್ದು. ಯಾವ ಪ್ಲಾನ್ ಅಲ್ಲಿ ಬರ್ತದೆ? ಈ ಪ್ಲಾನ್ ಕೊಡ್ಬೇಕಲ್ಲ ಸರ್? ಇವಾಗ ಕೊಡ್ತೀನಲ್ಲ ಸರ್, ಇನ್ನೇನಕ್ಕೆ ಮಾತಾಡ್ತಾ ಇರೋದು ನಾನು ಇವಾಗ ಅದನ್ನ ಕೊಡೋದಕ್ಕೆ? ಈಗ ಒಂದೇ ಒಂದು ನಿಮಿಷ ಸರ್, ಒಂದೇ ಒಂದು ನಿಮಿಷ. 12 ಪ್ಲ್ಯಾನು, ಸೈಟ್ ನಂಬರು, ಇವ್ರು ಅಕ್ರಮ ಮಾಡಿದಾರಲ್ಲ ಖಾತೆ ನಂಬರು, ಪ್ರತಿಯೊಂದು ಕೊಡ್ತೀನಿ ನಿಮಗೆ. 12 ಸೈಟು 150, 160 ಈಗ ಬೇಡ ಅಣ್ಣ, 2 ನಿಮಿಷ. 150, 160 ಈಗ ಬೇಡ, 150, 160 ಬೇಡ. 12 ಸೈಟ್ ನಂಬರು, ಖಾತೆ ನಂಬರು, ಯಾವ್ಯಾವ ಪ್ರಾಪರ್ಟಿಗಳು ಅನ್ನೋದು ಕೂಡ ಇವಾಗ ಕೊಟ್ಬಿಡ್ತೀನಿ ನಿಮಗೆ. ಸ್ವಲ್ಪ ಯೋಚನೆ ಮಾಡಿ ಸರ್, ದಯವಿಟ್ಟು ನಾನು ಹೇಳೋದನ್ನ ಸ್ವಲ್ಪ ಥಿಂಕ್ ಮಾಡಿ. ನಾನು ಹೇಳೋದು ಒಂದೇ ಮಾತೇನು ಗೊತ್ತಾ, ಈ 12 ಸೈಟ್ಗಳಿಗೆ ಈ ಕೂಡಲೇ ಸರ್ವೆ ನಡೆಸಿ ವರದಿ ಕೊಡಿ ಅಂತ ಹೇಳ್ಬಿಟ್ಟು ಬರೀಬೇಕಾಗಿತ್ತು. ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟು ಬರೆಯುವಂಥದ್ದು ಸರ್ಕಾರಿ ಅಧಿಕಾರಿ ಕೆಲಸ ಅಲ್ಲ. ಸ್ವಲ್ಪ ಥಿಂಕ್ ಮಾಡಿ. ಆ ಪ್ರಕರಣದಲ್ಲಿ ಮಾತ್ರ ಇದು ಸೂಚಿಸಲಾಗಿದೆ ಅಂತ ಮಾತ್ರ ಬರೆದು ಫುಲ್ ಸ್ಟಾಪ್ ಇಡ್ತಾರೆ. ಅಲ್ಲಿಗೆ ಇದು ಯಾರ ಅಂಗಡದಲ್ಲಿದೆ, ಇವು ಅಂಗಡದಲ್ಲಿದೆ. ಉಳಿದಂತ ಇನ್ನೆಲ್ಲಾ ಪ್ರಕರಣಗಳು ನೀವು ಏನ್ ಮಾತಾಡ್ತಿಲ್ಲ, ಅವರು ಏನ್ ಹೇಳ್ತಿದ್ರೆ ಅವೆಲ್ಲ ತಡೆಯಾಗ್ಬೇಕು. ಅದನ್ನ ನಾವು ಮಾಡಲ್ಲ ಅಂತ ಮೆನ್ಷನ್ ಮಾಡಿರೋದು. ಅದೇ ನಾವು ಹೇಳ್ತಾ ಇರೋಂಥದ್ದು ಸರ್. 1585 ಕೇಸು, ಒಂದು ನಿಮಿಷ. 1585 ಕೇಸು, 1585 ಕೇಸು ಸರ್ವೆ ಮಾಡಿಸ್ತೀನಿ ಇವತ್ತೇ, ಸರ್ವೆಗೆ ಪತ್ರ ಬರೀತೀನಿ ಅಂತ ಹೇಳ್ಬಿಟ್ಟು ಬರೆದ್ಬಿಟ್ಟಿದ್ರೆ ಅಲ್ಲ, ಅದನ್ನ ಏನಿಲ್ಲ ಬರೀಬೋದಿತ್ತಲ್ಲ ಲೆಟರ್ ಅವರು ಇವರು ಇವ ಬರೀಬೋದಾಗಿತ್ತಲ್ಲ. ಸರ್ವೆ ಮಾಡಿ ಹೌದಣ್ಣ. ಬಂದಿರೋದು ಎಲ್ಲ ಅಣ್ಣ ಒಂದೇ ಒಂದು ನಿಮಿಷ, ಒಂದೇ ಒಂದು ನಿಮಿಷ ಅಣ್ಣ. ಯಾಕೆಂದ್ರೆ ಸರ್ PDO ಅಂಡರಲ್ಲಿ ಸರ್ವೆ ಇರೋದಿಲ್ಲ, ತಹಶೀಲ್ದಾರ್ಗೆ ಬರೀಬೋದಿತ್ತು. ಯಾರಿಗೆ? ಇವರು ತಹಶೀಲ್ದಾರ್ ಬರೀಬೋದಿತ್ತಲ್ಲ. ಲೋಕಲ್ ಬಾಡಿ ಯಾರಣ್ಣ? ಲೋಕಲ್ ಬಾಡಿ PDO ಆದ್ರೂ ಕೂಡ ಸರ್ವೆ ಮಾಡಕ್ಕೆ ಅವರಲ್ಲಿ ಯಾವ ಅಲ್ಲಣ್ಣ. ಈಗ ನಾನೊಂದು ಮಾತು ಹೇಳೋದು, ನೀವೇನು ಹೇಳ್ತಾ ಇದ್ದೀರಾ, ಪರಿತ್ಯಾಜ್ಯನ ಪತ್ರ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀರಾ. ಒಂದು ಸರ್ವೆ ನಂಬರ್ ಜಾಗ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಯಾವಾಗ ಬರುತ್ತೆ ಗೊತ್ತಾ? ಕನ್ವರ್ಷನ್ ಆಗಿದ ತಕ್ಷಣ ಬರ್ತೈತಿ. ಈಗ ನಾನೊಂದೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ನಿಮಗೆ. ಕನ್ವರ್ಷನ್ ಆಗಿದ ತಕ್ಷಣ ಬರ್ತೈತಣ್ಣ. ನಿವೇಶನ ಬರೋದಿಲ್ಲ ಅಣ್ಣ. ನಾನು ಹೇಳ್ತಾ ಇರೋಂಥದ್ದು ಸರ್ವೆ ನಂಬರ್ ಜಾಗ PDO ಅಂತ ಬರೋದು ಕನ್ವರ್ಷನ್ ಆಗಿದ ತಕ್ಷಣ ಅಂತ. ನಾನು CS ಸೈಟ್ಗಳು ಈ ವಿಚಾರಗಳು ನಿವೇಶನಗಳೆಲ್ಲ ಬೇರೆ ಮಾಡೋಂಥದ್ದು ಆನೇಕಲ್ ಯೋಜನಾ ಪ್ರಾಧಿಕಾರ. ಒಂದು ನಿಮಿಷ ಸರ್, ಪ್ರತಿಯೊಂದು ಸರ್, ನಾನು ಸುಮ್ಮನೆ ಇವತ್ತು ಬಂದು ನಿನ್ನೆ ಬಂದು ಇವತ್ತು ಹೋರಾಟ ಮಾಡ್ತಾ ಇರೋಂಥ ವ್ಯಕ್ತಿ ಅಲ್ಲ. 15 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿರೋ ಒಂದು ಸಂದೇಶ. 5061 ಎಕರೆ ಜಮೀನು ಬಿಡಿಸಿದ್ದೀನಿ ನಾನು, ವಿತ್ ಡಾಕ್ಯುಮೆಂಟ್ ಸಮೇತ. ಈಗ ನಾನೇ ನಿಮ್ಗೇನು ಕೊಡಬೇಕು, ಸೈಟ್ ನಂಬರ್ಗಳು ಕೊಡಬೇಕಷ್ಟೇ. ನಾನು ಯಾವುದ್ಯಾವುದು CS ಸೈಟ್ಗಳು, ಅದ್ರ ಪ್ಲ್ಯಾನ್ ಏನೋ, ಅದ್ರ ಕತೆ ಏನೋ, ಅದು ನಿಮ್ಗೆ ಬೇಕು. ಇವಾಗ ಕೊಡ್ತೀನಿ ತಗೊಳ್ಳಿ, ಈಗಲೇ ಕೊಡ್ತೀನಪ್ಪ. ಈಗ ನಾನು ತುರ್ತಾಗಲ್ಲ ಕರೆದಿರೋದು ಪ್ರೆಸ್ ಮೀಟು. ಸ್ವಲ್ಪ ಯೋಚನೆ ಮಾಡ್ಬೇಕು ಇದನ್ನ. ನಾನು ನಿನ್ನೆ ಸಂಬಂಧಪಟ್ಟಿದ್ದ ಡೆವಲಪ್ಮೆಂಟ್ಸ್ ಮಾತ್ರ ನಿಮ್ಮ ಹತ್ರ ಮಾತಾಡೋದಕ್ಕೆ ಮಾತ್ರನೇ ಇದನ್ನ ಕರೆಸಿರೋದು ಸರ್. ನೋಡಿ ಸ್ವಾಮಿ, 2021 ಸೈಟ್ ನಂಬರು ಕೇಳ್ರಣ್ಣ, 121-1-633 SCA 150200100400932252. ಇದು ಖಾತೆ ನಂಬರು, ಇದು ಸೈಟ್ ನಂಬರು. ಇದ್ರ ಪ್ಲ್ಯಾನ್ಗಳೆಲ್ಲ ಅವ್ರ ಹತ್ರ ಐತೆ, ನೀವು ತಗೊಳ್ರಿ. ಈ ಸೈಟ್ ನಂಬರ್ ನೀವು ಕೊಟ್ಬಿಟ್ಟು ಪ್ಲ್ಯಾನ್ ಕೇಳಿದ್ರೆ ಕೊಡ್ತಾರೆ. ತಗೊಳ್ಳಿ ಸಮಯ. ಇವತ್ತಾಗಿರೋ ಆದೇಶ ಅಲ್ಲ ಇದು, 2021 ಇವು ಅವರೇ ನೋಡಿ. ಇಲ್ಲಿದೆ ಮಧ್ಯಂತರ ಆದೇಶ, ಇಲ್ಲಿದೆ ಮಧ್ಯಂತರ ಆದೇಶ.
ಇವಾಗ ಕೊಟ್ಟಿರೋ ಸಮಯದ ಯುವ ಕಚೇರಿಯಿಂದ ಇವತ್ತಲ್ಲ 2021ರಲ್ಲಿ ಇದೆಲ್ಲ ಅನಾಧಿಕೃತ ಅಂತ ಹೇಳ್ಬಿಟ್ಟು ಅವತ್ತೇ ಬರ್ದಿದ್ದಾರೆ ನೋಡಿ. ಇದೆಲ್ಲ ಅನಾಧಿಕೃತ ಅಂತ ಅವತ್ತೇ ಬರ್ದವ್ರೆ. ಇವಾಗ ಇದಕ್ಕೇನು ಹೇಳ್ತಾರೆ? ಈಗ ನಾನು ಹೇಳೋದೇನಂದ್ರೆ ಇದು ಮಧ್ಯಂತರ ಆದೇಶ ಅಂತ ಹೇಳ್ಬಿಟ್ಟು ಇವತ್ತಲ್ಲ 2021ರಲ್ಲಿ ಕೊಟ್ಬಿಟ್ಟವ್ರಿ. ಇವತ್ತೇನಂದ್ರೆ ಇದು ಪ್ರೋಸೆಸ್ ಮುಂದಕ್ಕೆ ನಡೆಸ್ಬೇಕಷ್ಟೇ, ಡೆಮಾಲೇಷನ್ ಮಾಡುವಂತ ಕೆಲಸ ಮಾಡ್ಬೇಕಷ್ಟೇ. ಯಾಕೆ ಮಾಡಿಲ್ಲ? ಮಾಡಬೇಕು ತಗೊಳ್ಳಿ. ಯಾಕೆ ಮಾಡಿಲ್ಲ ಸರ್? ಇಒ ಅಲ್ಲ ಸರ್, PDO ಮಾಡಬೇಕು. ಲೋಕಲ್ ಬಾಡಿ PDO ಸರ್ವೆ ಬರೀಬೇಕಾಗಿತ್ತು. ಈಗ ಸರ್ ಎಲ್ಲ ಆಗಿದೆ ಸರ್, ಎಲ್ಲಾದ್ನೂ ಆಗಿದೆ. PDO ಒಂದೇ ಒಂದು ಕೆಲಸ ರಾಂಗ್ ಮಾಡಿರೋದು ಏನು ಗೊತ್ತಾ? ನಮ್ಮ ಕೈಯಲ್ಲಿ ಸಾಧ್ಯವಾಗ್ತಾ ಇಲ್ಲ ಅನ್ನೋದ್ರ ಬದಲು 1585 12 ಸೈಟ್ಗಳನ್ನು ಗುರುಸ್ಕೊಡಿ ಅಂತ ಹೇಳ್ಬಿಟ್ಟು ಇವಾಗ ಬರೀಬೇಕಾಗಿತ್ತು. ಸಾಧ್ಯವಾಗುತ್ತಿಲ್ಲ ಅಂತ ಹೇಳ್ಬಿಟ್ಟು ಏನು ಬರೀತಾರೆ? ಬೇಡ, ನಮಗೂ ಬೇಡ. ಅದು 1585 ಬೇಕಾಗಿರೋದು ನಮಗೆ. 1585 ಬೇಕಾಗಿರೋದು 12 ಸೈಟ್ ಡೆಮಾಲೇಷನ್ ಆಗಬೇಕು. PDO ನನ್ನ ಕೈಯಲ್ಲಿ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆ ಪತ್ರ ಬರೆದಿದ್ದಾರೆ. ಅಂದ್ರೆ ಇವರು ಸರ್ಕಾರಿ ಅಧಿಕಾರಿಗಳ ಅಥವಾ ನಿರ್ಮಲ್ ಶೆಲ್ಟರ್ಸ್ ಗುಲಾಮ್ರ? PDO ಅವರು ಯಾರು? ಇವರು ನೋಡಪ್ಪ, ಸೈಟ್ ಸಮೇತ ಕೊಟ್ಟಿದ್ದೀನಪ್ಪ ನಾನು. ಇವತ್ತಾಗಿರೋ ಆದೇಶ ಅಲ್ಲ, 2021ರಲ್ಲೇ ಸರ್ವೆ ಮಾಡಿ ಕೊಟ್ಟಿರೋಂಥ ಆದೇಶ. ತಗೊಳ್ಳಿ ಸರ್. ಡಾಕ್ಯುಮೆಂಟ್ಸ್ ಇಲ್ದಿರ ಸುಮ್ಮನೆ ಕಾಮಿಡಿ ಹೋರಾಟ ಮಾಡೋಂಥ ಹೋರಾಟಗಾರ ಅಲ್ಲ ಸಂದೇಶ. ಪ್ಲಾನ್ಸ್ ಒಂದು ನಿಮಿಷ ಸರ್, ನಿಮ್ಗೆಲ್ಲ ದಯವಿಟ್ಟು ನಿಮ್ಗೆ ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇರೋಂಥದ್ದು ನಮ್ಮ ವಿರುದ್ಧ ಆವತ್ತು ಸುಮ್ನೆ ದಾಖಲೆಗಳಿಲ್ದಿರ ಮಾತಾಡ್ತಾ ಇದ್ದಾನೆ ಸಂದೇಶ ಅಂತ ಹೇಳ್ಬಿಟ್ಟು ಯಾರು ಹೇಳಿದ್ರು ಅವ್ರಿಗೆ ಹೇಳ್ತಾ ಇರೋಂಥದ್ದು. ದಯವಿಟ್ಟು ಬೇಸರ ಪ್ರೆಸ್ ಮೀಟ್ ಅಲ್ಲಿ ಪ್ಯೂರ್ ಹೇಳ್ತಾರೆ. ಪ್ರೆಸ್ ಮೀಟ್ ಅಣ್ಣ ಇರೋಣ, ನೀನು 4 ವರ್ಷ ನಿಮಿಷ ಅಣ್ಣ, 2 ವರ್ಷದಿಂದ ನಮ್ಮ ಪ್ರೆಸ್ ಮೀಟ್ ನಮ್ಮ ಸಿನಿಮಾದ್ ಮಾಡಿದಾಗ ನೀನೇ ಫಸ್ಟ್ ನ್ಯೂಸ್ ಮಾಡಿದ್, ನನಗೆ ಗೊತ್ತಿಲ್ಲ. ನೀವು ಈಗ ನಾನು ಈಗ ನಾನು ಹೇಳೋದು ಒಂದೇ ಮಾತು. ಏನು ಗೊತ್ತಾ? ನಾನು ಯಾವ ಮಾತು ಹೇಳಿದ್ದೀನಿ ಅಂದರೆ, ಆನೇಕಲ್ ತಾಲೂಕಿನಲ್ಲಿ ನನ್ನ ರಕ್ತ ಸಂಬಂಧಿಗಳು ನನ್ನ ಸಂಬಂಧಿಕರಿದ್ದಾರೆ ಅಂತ ಹೇಳಿರೋದು ನಿಜ. ನಾನು ಎಲ್ಲ ಲೀಡರ್ಸ್ ನನ್ನ ಮಾತು ಕೇಳ್ತಾರೆ. ನಾನೇನು ಹುಚ್ಚನ? ಎಲ್ಲಿ ಹೇಳಿದ್ದೀನಿ ನಾನು ಆ ಮಾತನ್ನ? ಎಲ್ಲಿ ಹೇಳಿದ್ದೀನಿ ನಾನು? ಆ ಮಾತೇ ಹೇಳಿಲ್ಲ. ಏನಕ್ಕೆ ತಗೋಬೇಕಣ್ಣ? ನಾನು ಒಬ್ಬ ಸ್ಟೇಟ್ ಪ್ರೆಸಿಡೆಂಟು. ನಾನು ಪ್ರತಿಯೊಂದು ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ. ಪ್ರತಿಯೊಂದು ಜಿಲ್ಲೆಯಲ್ಲಿನೂ ನಮ್ಮ ಸಂಘಟನೆಯವರು ಇದ್ದಾರೆ, ಇಲ್ಲಿ ಇದ್ದಾರೆ. ನಾನೇನು ಹೇಳ್ತೀನಿ, ನಾನು ಇವತ್ತು ಯಾವುದೋ ಒಬ್ಬರು ಫೋನ್ ಮಾಡಿ ನನಗೆ ವಿಚಾರ ಮುಟ್ಟಿಸಿದ್ರು. ಅಣ್ಣ ಪ್ರಾಣ ಹೋಗ್ತೈತೆ, ಅಣ್ಣ ಜೀವ ಹೋಗ್ತೈತೆ, ಸತ್ತೋಗ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ವಿಚಾರ ಮುಟ್ಟಿಸಿದ್ರು. ಇಮಿಡಿಯೇಟಾಗಿ ನಾನು ಅಲ್ಲಿ ಹೋಗ್ಬಿಟ್ಟು ಅವ್ರು ಪ್ರಾಣ ಉಳಿಸೋದು ನೋಡ್ಬೇಕಾ? 10 ಜನ ಲೀಡರ್ಗಳಿಗೆಲ್ಲ ಹೇಳ್ಕೊಂಡು ಎಲ್ಲ ಆದ್ಮೇಲೆ ಅವ್ನು ಸತ್ತೋದ್ಮೇಲೆ ಹೋಗ್ಬೇಕಾ? ಕೊಟ್ಟಿದ್ದಾರೆ. ನಿಮ್ಗೆಲ್ಲ ವಿಚಾರ ಗೊತ್ತಲ್ಲ. ಅವತ್ತು ನಾವು ಹೋರಾಟ ಮಾಡಿದ್ದೀನ, ಬಂದು ನಮ್ಮ ಜೊತೆ ಸೇರ್ಕೊಬೇಕಾಗಿತ್ತು. ಇಲ್ಲ ಸಂದೇಶ ಇದು ತಪ್ಪು ನೀನು ಅಂತ ಹೇಳ್ಬಿಟ್ಟು ನನಗೆ ಫೋನ್ ಮಾಡಿ ಹೇಳ್ಬೇಕಾಗಿತ್ತು. ಯಾರು ಹೇಳಿಲ್ಲ, ಏನೂ ಮಾಡಿಲ್ಲ. ಈಗ ನಾನು ಹೇಳೋದು ಒಂದೇ ಅಣ್ಣ, 1585 ಕ್ಲಿಯರ್ ಕಟ್ ಪಿಕ್ಚರ್. ಕೋರ್ಟ್ ನಡವಳಿಕೆಗಳು, ಇಒ ಕೋರ್ಟ್ ನಡವಳಿಕೆಗಳು ನಮ್ಮ ಕಡೆನೇ ಆಗೈತೆ. ಅವಾಗೇನೆ ಅದು ಮಧ್ಯಂತರ ಆದೇಶ ಆಗೈತೆ. ಇವಾಗ ಅರ್ಜಿ ಅಲ್ಲ ಕೋರ್ಟೇ ಅದು. ಕೋರ್ಟ್ ಅದ್ರ ಮೇಲೆ ಕೋರ್ಟ್ ಹೋಗೋದು. ಕಲ್ಬುರ್ಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿದ ನಿಸರ್ಗ ಬಡಾವಣೆಯನ್ನು ಲಕ್ಷ್ಮಣರವರು ಬಿಎಂಆರ್ಡಿಯಿಂದ ಅನುಮೋದನೆ ಪಡೆದು ಸೈಟ್ಗಳನ್ನು ಮಾರಾಟ ಮಾಡಿಬಿಡ್ತಾರೆ. ಆದರೆ ನಿಸರ್ಗ ಬಡಾವಣೆಯಲ್ಲಿ ಸರ್ಕಾರ ಸೇರಿದ ಸಿಎ ಮತ್ತು ಪಾರ್ಕ್ಗಳಿಗೆ ಸುಳ್ಳು ದಾಖಲೆ ನೀಡಿಸಿ ಏಕಾದ ಪಡೆದುಕೊಂಡು ಅಂಗಡಿ ಮಳಿಗೆಗಳು ಮತ್ತು ಸಾರ್ವಜನಿಕರಿಗೆ ಮಾರಿರುತ್ತಾರೆ. ಆದ್ದರಿಂದ ಈ ಬಗ್ಗೆ ಪರಿಶೀಲಿಸಿ ಏಕಾತ ವಜಾ ಮಾಡಿ ಕೋರಿದ್ದು. ಈ ಬಗ್ಗೆ ಸದರಿ ದೂರಿನ ಬಗ್ಗೆ ವರದಿ ಸಲ್ಲಿಸಲು ಕಲ್ಬುರ್ಗಿ ಗ್ರಾಮ ಪಂಚಾಯತ್ ಸೂಚಿಸಲಾಗಿರುತ್ತದೆ. ಅವತ್ತಿನ ಇಒ ಅವತ್ತಿನ PDO ಲೆಟರ್ ಬರೀತಾರೆ, ಸದನದವರ ದೂರಿನ ಮೇಲೆ ಪ್ರಸ್ತಾವನೆ ಇರ್ತದೆ. ಆಮೇಲೆ ಗ್ರಾಮ ಪಂಚಾಯತ್ ಏನ್ ಮಾಡ್ತಾರೆ, ಬಾಡಿ ಮೀಟಿಂಗ್ ಮಾಡಿ ಒಂದು ರೆಸಲ್ಯೂಷನ್ ಪಾಸ್ ಮಾಡ್ತಾರೆ. ಇಲ್ಲಿ ನೋಡಿ ಏನಂತ, ಗ್ರಾಮ ಪಂಚಾಯತ್ ಸದಸ್ಯ ಸದನದವರು ಸಭೆಯಲ್ಲಿ ತಿಳಿಸಿದ್ದು ದಿನಾಂಕ 23/11/21ರಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಖಾತೆಗಳನ್ನು ವಜಾ ಮಾಡಲು ಮುಂದಿನ ಕ್ರಮಕ್ಕಾಗಿ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಪತ್ರ ಬರೆಯುವ ಒಪ್ಪಿಗೆ ತೀರ್ಮಾನ ಆಗಿರ್ತದೆ ಅಂದ್ರೆ ಬಾಡಿಯಲ್ಲಿ. ಸೊ ಅದಾದ್ಮೇಲೆ ಪಂಚಾಯತಿ PDO ಏನ್ ಬಾಡಿಯಲ್ಲಿ ನಿರ್ಣಯ ಆಗ್ತದೆ ಅದನ್ನ ಇಒ ಕಳಿಸಿರ್ತಾರೆ. ಸೊ ಅದಕ್ಕೆ ಇಒ ಏನ್ ಮಾಡ್ತಾರೆ, ತಡೆಯಾಜ್ಞೆ ಕೊಟ್ಟಿದ್ದಾರೆ ಅಂತಿದೆ.
ಅಥವಾ ಮಧ್ಯಂತರ ಆದೇಶ ಓದ್ಬಿಡ್ತೀನಿ. ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು ಜಿಗ್ನ ಹೋಬಳಿ ಕಲ್ಬಾಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಿರ್ಮಾಣ ಬಡಾವಣೆಯಲ್ಲಿ ಬಿಎಂಆರ್ಡಿಯಿಂದ ಅನುಮೋದನೆ ಪಡೆದಿದ್ದು ಈ ಬಡಾವಣೆಯ ಸಿಎಂ ಮತ್ತು ಬಾರ್ ಜಾಗಗಳಿಗೆ ನಿಯಮಬಾಹಿರವಾಗಿ ಕಲ್ಬಾಳು ಗ್ರಾಮ ಪಂಚಾಯತಿಯಿಂದ ನೀಡಿರುವ ಈ ಕೆಳಕಂಡ ಖಾತೆ ಸ್ವತ್ತುಗಳಿಗೆ ಕರ್ನಾಟಕ ಪಂಚಾಯತ್ ರಾಜ್ ಅಧಿನಿಯಮ 93 ನಿಯಮ 269/1 ಅಡಿ ಅಧಿಕಾರ ಚಲಾಯಿಸಿ ಮುಂದಿನ ಆದೇಶದವರೆಗೆ ತಡೆಯಾಜ್ಞೆ ನೀಡಿದ್ದೇನೆ. ಅಂದ್ರೆ ಖಾತಾ ವಜಾ ಮಾಡೋದಕ್ಕೆ ತಡೆಯಾಜ್ಞೆ ನೀಡಿದ್ದಾರೆ. ಅಷ್ಟೇನಾ? ಅಲ್ಲ ಇದು ನೀವು ಅಲ್ಲಲ್ಲ, ಕ್ವಶನ್ ಅಷ್ಟೇನಾ ಅಂತ ಕೇಳ್ತಾ ಇರೋದು. ಇನ್ನ ಏನೋ ಕೇಳಂಗಿದೆ? ಅಲ್ಲ ಇದರಲ್ಲಿ ಇರೋದು ನಾನು ಕೇಳ್ತೇನೆ. ಓಕೆ, ಸೂಪರ್. ಈಗ ಅವತ್ತು ಪಂಚಾಯತಿ ಬಾಡಿ ತೀರ್ಮಾನ ತಗೊಳ್ತೈತಿ ಸದಾನಂದ್ ಕೊಟ್ಟಿರೋಂಥ ಅರ್ಜಿಯಲ್ಲಿ. ಎಸ್ ಸರ್, ಹೌದು. ಸರ್ವೆ ನಡೆಯುತ್ತೆ. ಸರ್ವೆ ನಡೆದು ಈ ಜಾಗಗಳೆಲ್ಲ ಪಾರ್ಕು ಮತ್ತು CA ಸೈಟ್ಗಳಿಗೆ ಸಂಬಂಧಪಟ್ಟಂಗೆ ಅಂತ ಹೇಳ್ಬಿಟ್ಟು ತೀರ್ಮಾನ ಆದಮೇಲೆ ಮಧ್ಯಂತರ ಆದೇಶ ಕೊಡೋದು. ಅಲ್ಲ ಅದೇ ಅವ್ರು ಅರೇಂಜ್ ಮಾಡಿದ್ರೆ ಅದಕ್ಕೆ ಸ್ಟೇ ಕೊಟ್ಟಿದ್ದಾರೆ. ಯಾರು? ಅವರು ಸ್ಟೇ ಏನು ಕೊಡ್ತಾರೆ ಅಂದರೆ, ಇದೆಲ್ಲ CA ಸೈಟ್ಗಳು, ನೀವು ಯಾರು ಮನೆ ಕಟ್ಬೇಡ್ರಿ, ನಿಮ್ಮ ಖಾತೆ ವಜಾ ಆಗುತ್ತೆ ಅಂತ. ಇಲ್ಲಿ ಮನೆ ಅಲ್ಲ, ಕೆಲಸ ಏನು ನಡಿಬಾರ್ದು ಅಂತ. ಸದಾನಂದ ಅವರು ವಜಾ ಮಾಡಿ ಅಂತಾರೆ ಖಾತಾನ. ಆ ಬೇಸ್ ಮೇಲೆ ಅವರು ನೋಡಿ ಈ ಒಂದು ನಮಗೆ ದೂರ ಬಂದಿದೆ. PDO ಅವರು ತಾವು ಪರಿಶೀಲನೆ ಮಾಡಿ ನನಗೆ ವರದಿ ಕೊಡಿ ಅಂತಾರೆ. PDO ಏನ್ ಮಾಡ್ತಾನೆ, ಬಾಡಿಲಿ ಇರ್ತಾನೆ. ಸದಾನಂದ ಅವರು ನಮಗೆ ಒಂದು ದೂರು ಕೊಟ್ಟಿದ್ದಾರೆ, ಅದು ನೀವು ನಮ್ಗೆ ಆದೇಶ ಬಂದಿದೆ. ಏನ್ ಮಾಡ್ಬೇಕು ಅಂದಾಗ ಬಾಡಿ ಏನ್ ಮಾಡ್ತದೆ, ಇಲ್ಲಿದೆ ನೋಡಿ, ಸ್ಪಷ್ಟವಾಗಿ ಹೇಳಿದ್ದಾರೆ. ವಜಾ ಮಾಡಿ ಅಂತಾನೆ ಬಾಡಿ ರೆಸಲ್ಯೂಷನ್ ಪಾಸ್ ಮಾಡುತ್ತೆ ಅಲ್ವಾ? ಇವಾಗ ಕಳಿಸ್ಕೊಡ್ತಾರೆ ಅಲ್ವಾ? ಏನ್ ಮಾಡ್ತಾರೆ, ಆಕ್ಷನ್ ಮಾಡಲ್ಲ. ಅದನ್ನ ನಾನು ಹೇಳ್ತಾ ಇರೋದು. ಏನಕ್ಕೆ ಸ್ಟೇ ಕೊಡ್ತಾನೆ ಗೊತ್ತಾ? ಈ 12 ಸೈಟ್ಗಳವರು ಹೋಗ್ಬಿಟ್ಟು ಈ ಸೈಟ್ಗಳನ್ನ ನಮಗೆ ಅಕ್ರಮವಾಗಿ ಬೇರೆ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇದು ಕೊಟ್ಟಾಗ ನಾವು ಇದರಲ್ಲಿ ಮನೆ ಕಟ್ಕೊಳ್ಳೋದಕ್ಕೆ ಅದಕ್ಕೆ ಅವಕಾಶ ಬಂದಾಗ ಅಕ್ರಮ ಖಾತೆ ಮಾಡಿದ್ದಾರೆ, ನಮಗೆ ಅನ್ಯಾಯವಾಗಿ ಮಾರಿದ್ದಾರೆ. ಈಗ ನೋಡಿ ಸರ್, 12 ಸೈಟ್ ಹೊಡಿತಾರೆ. ಈ 12 ಸೈಟುಗಳು ನೋಡಿ ಸ್ವಾಮಿ, ಎಲ್ಲ ಐತೆ ಅಣ್ಣ. ಒಂದು ನಿಮಿಷ ಅಣ್ಣ, ಒಂದೇ ಒಂದು ಕೋರ್ಟಲ್ಲಿ, EO ಕೋರ್ಟಲ್ಲಿ, DC ಕೋರ್ಟಲ್ಲಿ, ಎಲ್ಲ ಕೋರ್ಟಲ್ಲಿನೂ ಸರ್ಕಾರಿ ಅಂತಿಲ್ಲ ಅಂದರೆ ಸ್ಟೇ ಕೊಡಲ್ಲ. ಸ್ಟೇ ಏನು ಕೊಟ್ರಂದರೆ ಅಲ್ಲಿ ಫುಲ್ಲು ಫಾಸ್ಟಾಗಿ ಕಾಮಗಾರಿ ನಡೀತಾರೆ, ಕೆಲಸಗಳು ನಡೀತಾ ಇರ್ತೈತಿ. ಅದು ನೀವು ಕೂಡಲೇ ಸ್ಟಾಪ್ ಮಾಡಬೇಕು ಅಂತ ಕೊಡೋದು. ಖಾತೆ ವಜಾ ಮಾಡ್ಬೇಕಂದ್ರೆ ಪರಿಶೀಲನೆ ಮಾಡ್ಬೇಕಲ್ಲ. ಆ ಪರಿಶೀಲನೆಗಳು ಮಾಡಬಾರ್ದು, ಏನು ಮಾಡಬಾರ್ದು. ಇದನ್ನು ಹಿಂಗೆ ಹೋಲ್ಡ್ ಮಾಡಿ ಇಕ್ಬೇಕು ಅಂತ ಹೇಳ್ಬಿಟ್ಟು ಸ್ಟೇ ತೊಗೊಂಬರೋದು ಹೈಕೋರ್ಟಿಂದ. ಇವಾಗ ಏನು ಮಾಡ್ತಾರೆ, ಪರಿಶೀಲನೆ ಮಾಡ್ತಾರೆ, ಕೋರ್ಟ್ ಪ್ರೊಸೀಡಿಂಗ್ಸ್ ನಡೀತೈತೆ, ಎಲ್ಲ ಕಂಪ್ಲೀಟ್ ಆಗ್ತೈತೆ. ನಮ್ಮ ಹಳೆ EO ಮಂಜುನಾಥ್ ಸರ್ ಅವ್ರು ಏನಿದ್ದಾರೆ, ಅವರು ಆದೇಶ ಮಾಡ್ತಾರೆ, ಇದೆಲ್ಲ ಸರ್ಕಾರಿ ಜಮೀನು, ಒತ್ತುವರಿ ತೆರವು ಮಾಡಿ ಅಂತ. ಆ ಆದೇಶದ ಕಾಪಿಗೆ ನಾವು ಇದ್ರ ಮುಖಾಂತರ RTI ಮುಖಾಂತರ ಅರ್ಜಿ ಹಾಕಿದ್ದೀವಿ. ಸರ್ಟಿಫೈಡ್ ಕಾಪಿಗಳು ತೊಗೊಂಡು ನಿಮಗೆಲ್ಲ ಕೊಡ್ತೀನಿ. ನಾನು ಈಗ ಒಂದು ನಿಮಿಷ ಅಣ್ಣ, ನೋಡ್ರಣ್ಣ, ಸರ್ಕಾರಿ ಜಮೀನಣ್ಣ, ಯಾರಪ್ಪಂದು ಅಲ್ಲಣ್ಣ. ಸರ್ಕಾರಿ ಜಮೀನು ಯಾರಪ್ಪಂದು ಅಲ್ಲ. ಇಲ್ಲಿಗೆಲ್ಲ ಸೈಟ್ಗಳು ಮಾಡಿ ಮಾರಿರ್ತಾರೆ. ನಿನ್ನ ಮೇಲೆ ಕೇಸ್ ಮಾಡೋಕೆ ಹೋದರೆ, ನನ್ನ ಮೇಲೆ ಕೇಸ್ ಮಾಡಬೇಡಪ್ಪ, ಹೈಕೋರ್ಟಲ್ಲಿ ಸ್ಟೇ ತೊಗೊಂಬರ್ತೀನಿ ಅಂತ ಸ್ಟೇ ತರ್ತಾನೆ. ಹೈಕೋರ್ಟಲ್ಲಿ ಏನು ಹೇಳ್ತಾನೆ, ಇದೆಲ್ಲ ಲೇಔಟ್ ನಮ್ಮದೇ ಅಂತ ಹೇಳ್ಬಿಟ್ಟು ಹೇಳಿದ ತಕ್ಷಣ ಅವ್ರು ಕೊಡ್ತಾರೆ. ಅದೇನು ದೊಡ್ಡ ವಿಚಾರ ಅಲ್ಲ, ಕೊಡ್ತಾರೆ. ಈಗ ಸ್ಟೇ ಅಂದರೆ ಆರಾಮಾಗಿ ಕೊಡ್ತಾರೆ. ಮಾಧ್ಯಮ ಮಿತ್ರರ ವಿರುದ್ಧನೇ ಸ್ಟೇ ತೊಗೊಂಬಂದಿದ್ದಾರೆ ಅಲ್ವಾ? ಸ್ಟೇ ಅಂದರೆ ಕೊಡ್ತಾರೆ. ಸ್ಟೇ ವೇಕೆಂಟ್ ಆಗುತ್ತಲ್ಲ, ಇವ್ರು ಯಾಕೆ ಕೆಲಸ ಮಾಡಲ್ಲ? EO ಏನಾದರೂ ಇದೆಲ್ಲ ನನ್ನ ಮನೆ, ನನ್ನ ಹೆಸರಲ್ಲಿ ಖಾತೆ ಐತೆ, ಎಲ್ಲ ಈಸೊತ್ತೈತೆ, ಎಲ್ಲ ಐತೆ, ನನಗೆ ಗೊತ್ತಿಲ್ಲ, ನಾನು ಕೆರೆಯಲ್ಲಿ ಕಟ್ಕೊಂಡಿದ್ದೀನಿ ಅಂದ್ಕೊಳ್ರಿ. ಕೆರೆಯಲ್ಲಿ ಕಟ್ಕೊಂಡಿದ್ದೀನಿ ಅಂದ್ರೆ ಮಾತ್ರನೇ ಈ ಥರ ಸ್ಟೇ ಕೊಡೋದು. ಸ್ವಂತ ನಾನು ಲೀಗಲ್ ಜಮೀನಲ್ಲಿ ಕಟ್ಕೊಂಡಿದ್ದೀನಿ ಅಂದರೆ EO ಏನಕ್ಕೆ ಸ್ಟೇ ಕೊಡ್ತಾನೆ ಸರ್? ಅರ್ಥ ಆಗ್ತೈತಾ? 12 ಸೈಟು ಇಲ್ಲೀಗಲ್ಲು, ವಿಲ್ಲಾಗಳು ಕಟ್ಕೊಂಡವ್ರೆ, ಆಮೇಲೆ ಏನದು ಶಾಪಿಂಗ್ ಮಾಲ್ಗಳು ಕಟ್ಕೊಂಡವ್ರೆ, ಮೆಡಿಕಲ್ ಶಾಪ್ಗಳು ಕಟ್ಕೊಂಡವ್ರೆ, ಎಲ್ಲ ನಾನು ಬೇಕಾದರೆ ನಿಮ್ಗೆ ತೋರಿಸ್ತೀನಿ. ಒಂದೇ ಸರ್, ಏನು ಗೊತ್ತಾ ಮಾಡಬೇಕು, ಸರ್ವೆಗೆ ಆಗಬೇಕಾಗಿತ್ತು. PDO ತಪ್ಪು ಮಾಡಿದ್ದಾರೆ. ನಾನು ಕೇಳ್ತಾ ಇರೋವಂಥದ್ದು ಮಾಧ್ಯಮ ಮಿತ್ರರ ಮುಖಾಂತರ, ಎಷ್ಟಪ್ಪ ಪ್ಯಾಕೇಜ್ ನಿಮ್ಮದು, ಎಷ್ಟು ಲಕ್ಷಗಳಕ್ಕೆ ಶಾಮೀಲಾಗಿದ್ದೀರಾ? ಸರ್ಕಾರಿ ಕೆಲಸ ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದೀರಲ್ಲ, ಯಾಕೆ? ಸ್ಟೇ ವೇಕೆಂಟ್ ಆಗೈತಲ್ಲ, ಸ್ಟೇ ವೇಕೆಂಟ್ ಆಗಿರೋ ಕಾಪಿ ಐತೆ. ಆವಾಗ 2021ರಲ್ಲಿ ಇವರು ಮಧ್ಯಂತರ ಆದೇಶ ಮಾಡಿರೋಂಥದ್ದು, ಅದನ್ನ ತೆರವು ಮಾಡಿಸಿ ಇವಾಗ ಮತ್ತೆ ಕೆಲಸ ಮಾಡ್ಬೋದು ನೀವು ಅಂತೇಳ್ಬಿಟ್ಟು ಹೈಕೋರ್ಟಿಂದ ಸ್ಟೇ ವೇಕೆಂಟ್ ಆಗಿರೋಂಥ ಕಾಪಿ ಐತೆ. ಈ ಎಲ್ಲ ಅಕ್ರಮ ಖಾತೆಗಳು ಅಂತೇಳ್ಬಿಟ್ಟು ಅವಾಗೇ ವರದಿ ಕೊಟ್ಟಿದ್ದಾರೆ. PDO ಅಂದರೆ ಬಾಡಿಯಲ್ಲೇ ತೀರ್ಮಾನ ಆಗ್ತೈತೆ, ಪಂಚಾಯತಿ ಬಾಡಿಯಲ್ಲಿ ಇವೆಲ್ಲ CA ಸೈಟ್ಗಳು ಇಮಿಡಿಯೇಟಾಗಿ ಒತ್ತುವರಿ ಮಾಡಬೇಕು ಅಂತೇಳ್ಬಿಟ್ಟು ಅದ್ರ ಮೇಲೇ ಅವರು ಸ್ಟೇ ಕೊಡೋವಂಥದ್ದು. ಯಾಕೆ ಮಾಡ್ತಾ ಇಲ್ಲ ನೀನು? ಇವಾಗೆಲ್ಲ ಕ್ಲಿಯರ್ ಐತಲ್ಲ, ಯಾಕೆ ಮಾಡ್ತಾ ಇಲ್ಲ PDO? ಸಾಹೇಬರು ಇಮಿಡಿಯೇಟಾಗಿ ಸರ್, ಅವರು ಸ್ಪಂದಿಸಿದಷ್ಟು, ಅವರು ಸರ್ಕಾರಿ ಕೆಲಸ ಮಾಡಿಸಿದಷ್ಟು ನನಗೆ ಗೊತ್ತಿರೋ ಥರ ಈ ವಿಚಾರದಲ್ಲಿ ಬೇರೆ ಯಾವ ಅಧಿಕಾರಿನೂ ಮಾಡಿಲ್ಲ. ಇವಾಗ ಬಂದಿರೋಂಥ ಅವರು ನೇರವಾಗಿ ಹೇಳ್ತಾ ಇದ್ದಾರೆ. 100% ಸರ್, ಕಾದು ನೋಡೋದೇನಿಲ್ಲ. 12 ಸೈಟು ಹೊಡೆಯೋ ತನಕ ಬಿಡಲ್ಲ.
12 ನಿವೇಶನಗಳು ಏನೈತೆ ಇವೆಲ್ಲ ಹೊಡೆಯೋ ತನಕ ಬಿಡಲ್ಲ. ಯಾರು ಸರ್ ಈ ವಿಚಾರಗಳಲ್ಲಿ ಮ್ಯಾಕ್ಸಿಮಮ್ ಪ್ರೆಷರ್ ಐತಿ, ಈ ವಿಚಾರದಲ್ಲಿ ಮ್ಯಾಕ್ಸಿಮಮ್ ಪ್ರೆಷರ್ಸ್ ಐತೆ. ಈ ವಿಚಾರನ ತೆಗೆದಿದ್ದು ಡೆಮಾಲೇಷನ್ ಮಾಡಬೇಕು ಅಂತಿತ್ತು ಸದಾನಂದು, ಅವನ ಕೈಯಲ್ಲಿ ಆಗಿಲ್ಲ, ನಾನು ಮಾಡಿ ತೋರಿಸ್ತೀನಿ ಅಲ್ವಾ. ಈಗ CSITಗಳಲ್ಲಿರೋರು ಬೇಜಾರು ಮಾಡ್ಕೊಂಡ್ಬಿಡ್ರಪ್ಪ, ಇದನ್ನು ಮಾಡಿದ್ದು ನಾನಲ್ಲ, ಇದನ್ನು ಮಾಡಿರೋಂಥದ್ದು ಸದಾನಂದ. ಸರಿ ಸರ್, ಈಗ ಹಾ. 1585 ಅಲ್ಲಿ ಹ್ಞೂ ನಿಮ್ಮ ಹತ್ರ ನ್ಯಾಯ ಕೇಳ್ಕೊಂಡ್ಬಂದಿರೋ ಕಾಂತರಾಜ್ ಅವರು ಇದ್ದಾರೆ. 1585 ಅಲ್ಲಿಲ್ಲ ಅವನು, ಬೇರೆದ್ರಲ್ಲಿರೋ. ಅಂದ್ರೆ ಅಲ್ಲಿ ಬೇರೆಯವರು ಅಲ್ಲಿ ಯಾರು? ಸರ್ ಈಗ ನಾನು ಹೇಳೋಂಥದ್ದೇನು ಗೊತ್ತಾ, ಕಾಂತರಾಜ್ ಸರ್, ಕಾಂತರಾಜ್ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಕಾಂತರಾಜು ದೂರು ಕೊಟ್ಟದ ಅನ್ವಯ ಒಂದ್ ನಿಮಿಷ, ಕಾಂತರಾಜು CS ಅಲ್ಲಿದ್ದಾನೆ ಅಂತ ಹೇಳಿರೋದು ನಾನು. ದಯವಿಟ್ಟು ಒಂದು ಅದಕ್ಕೆ ಬರ್ತೀನಿ, ನೀವ್ ಹೇಳಿದ ಕ್ವಶನ್ಗೆ ಬರ್ತೀನಿ. ಇರೋಣ ನೀವ್ ಹೇಳಿದ ಕ್ವಶನ್ಗೆ ಬರ್ತೀನಿ. ಸರ್ಕಾರಿ ಜಮೀನಲ್ಲಿ ಇದ್ದಾನೆ ಹೊರತು 1585 ಅಲ್ಲಿ ಇಲ್ಲ, 1585 ಅಲ್ಲಿ ಇಲ್ಲ, ಈ ಕೇಸಲ್ಲಿ ಇಲ್ಲ. ಕ್ಲಾರಿಫಿಕೇಶನ್ ಕೊಡ್ತಾರೆ. ಅಣ್ಣ ಒಂದ್ ಸೆಕೆಂಡ್, ನನಗೆ ಒಂದೇ ಪಿಟಿಷನ್ ಕ್ಯಾನ್ಸಲ್ ಕ್ಲೋಸ್ ಆಗ್ಬೇಕಾಗಿರೋದು ಈಗ. ಇನ್ನೊಂದು ನಿಮಿಷ ಅಣ್ಣ. ಆಯ್ತು ಅಣ್ಣ ಒಂದ್ ನಿಮಿಷ ಇದಕ್ಕೂ ಹೇಳ್ತೀನಿ, ಇದಕ್ಕೂ ಹೇಳ್ಬಿಡ್ತೀನಿ ಇರು. ಅಣ್ಣ ನಿಮ್ಮ ಮಾತಿಗೆ ಬರ್ತೀನಿ ಅಣ್ಣ. ನಾವು ಅಣ್ಣ ನಿಮ್ಮ ಮಾತಿಗೆ ಬರ್ತೀನಿ ಅಣ್ಣ, ಇರೋಣ ಅಣ್ಣ, ನಿಮ್ಮ ಮಾತಿಗೆ ಬರ್ತೀನಿ ಅಣ್ಣ. CSIT ಕಾಂತರಾಜ್ ಅವನೇ, ಧನಲಕ್ಷ್ಮಿ ಇವಾಗ ಯಾರು ಹೊಸದಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವರಿಗೆ. ಅದ್ ನಾನು ಹೇಳ್ತೀನಿ ಕೇಳಿ. ಯಾರು ಮಾಲೀಕರಿದ್ದಾರೆ, ಅವರ ಆಸ್ತಿ ನಾನು ಬೇಕಾದಷ್ಟು ಮಾಡಿದ್ದೀನಿ ಅಣ್ಣ. ಆಸ್ತಿಗಳನ್ನ ಮಟ್ಟಗೋಲು ಹಾಕ್ಸೋಂಥ ಕೆಲಸ ಬೇಕಾದಷ್ಟು ಮಾಡಿದ್ದೀನಿ. ಇವ್ರ ಆಸ್ತಿನ ಮಟ್ಟಗೋಲು ಹಾಕ್ಸಾದ್ರು ಇದು ಕೊಟ್ಬಿಡು, ಲಕ್ಷ್ಮೀನಾರಾಯಣ ರಿಕ್ವಿಸಿಷನ್ ಲೆಟ್ರು ನೋಡಪ್ಪ, ಅವರು ಸೈಟ್ಗಳವ್ರಿಗೆ ಬರ್ದಿರೋದು ತಗೊಳ್ರಪ್ಪ. ಹೇಳ್ಬಿಡ್ತೀನಿ ಕೊನೆ ಲಾಸ್ಟ್ ಅಣ್ಣ. ಅದಕ್ಕೆ ಬರ್ತೀನಿ, ಇವಾಗ ಅದಕ್ಕೆ ಬರ್ತೀನಪ್ಪ. ಕೇಸ್ಗಳಿರೋದಕ್ಕೆ ಸಂಬಂಧಪಟ್ಟಂಗೆ ಇವಾಗ ಮಾತಾಡ್ತೀನಿ ಅಣ್ಣ. ಈಗ ಇವಾಗ ಮಾತಾಡ್ಬಿಡ್ತೀನಿ ಅಣ್ಣ. ನಾವು ಇಲ್ಲ ಇದಕ್ಕೆ ಬರ್ತೀನಿ ಅಣ್ಣ. ಒಂದೇ ಒಂದು ನಿಮಿಷ ಅಣ್ಣ, ಒಂದೇ ಒಂದು ನಿಮಿಷ ಭಯ ಒಂದೇ ಒಂದು ನಿಮಿಷ. ಓನರ್ಸು ಯಾರು ಜನಕ್ಕೆ ಮೋಸ ಮಾಡಿದ್ದಾರೆ, CSITಗಳಲ್ಲಿ ಯಾರು ಮನೆಗಳು ಕಟ್ಕೊಳ್ಳೋದಕ್ಕೆ ಯಾರು CSITಗಳನ್ನ ಮಾರ್ಕ್ ಮಾಡಿ ಇವ್ರಿಗೆ ಗ್ರಾಹಕರಿಗೆ ಮೋಸ ಮಾಡಿದ್ದಾರೆ, ಜನರಿಗೆ ಯಾರು ಮೋಸ ಮಾಡಿದ್ದಾರೆ, ಇವ್ರ ಆಸ್ತಿಗಳು ಮೊಟ್ಟಗೋಲು ಹಾಕ್ಸಾದ್ರು ನನ್ನ ಹತ್ರ ಬರೋರ್ಗೆ ನ್ಯಾಯ ಕೊಡಿಸ್ತೀನಿ. ಓಪನ್ ಚಾಲೆಂಜ್ ಅಣ್ಣ. ಇವ್ರ ಆಸ್ತಿಗಳನ್ನ ಯಾಕಿಲ್ಲ, ನಾವು ಏನ್ ಹೇಳ್ತೀವಿ ಅಣ್ಣ, ಎಲ್ಲ ಜೊತೆಲ್ಲವ್ರಣ್ಣ, ಹಿಂದೆ ಯಾರಿಲ್ಲ ಬಿಡು. ಅವ್ರ ಆಸ್ತಿ ಅಣ್ಣ, ಅವ್ರ ಆಸ್ತಿ ಮೊಟ್ಟಗೋಲು ಹಾಕ್ಸಾದ್ರು ಕಾಂತರಾಜ್ಗೆ ನಮ್ಮ ಹತ್ರ ಯಾರು ಬರ್ತಾರೋ ಅವ್ರಿಗೆಲ್ಲ ನ್ಯಾಯ ಕೊಡಿಸ್ತೀನಿ ಅಣ್ಣ. 1:2 ಕೊಡಿಸ್ತೀನಿ ಅಣ್ಣ, ನನ್ನ ಜವಾಬ್ದಾರಿ ಅದು. 2 ಯಾಕಂದ್ರೆ ಅವಾಗ ಮೋಸ ಮಾಡಿದ್ದಾರೆ, ಇವಾಗ ಡಬಲ್ ಆಗೈತಲ್ಲ. ಹೈಕೋರ್ಟ್ ಆದೇಶ, ಕೋರ್ಟ್ ಆದೇಶ ನಿಮಗೂ ಗೊತ್ತಿರ್ತದೆ. ಸರ್ಕಾರಿ ಜಮೀನಲ್ಲಿ ಮನೆ ಕಟ್ಕೊಂಡಿದ್ರು ಕೂಡ ಪರ್ಯಾಯ ವ್ಯವಸ್ಥೆ ಮಾಡಿ ಅಲ್ಲಿಂದ ವೆಕೇಟ್ ಮಾಡ್ಬೇಕು ಅಂತಿದೆ. ಅದು ಲೇಔಟ್ ಅಲ್ಲ, ಎಲ್ಲಿಯಾದ್ರೂ ಯಾರಿಗೆ ಯಾರು ಸರ್ಕಾರಿ ಜಾಗ, ಈಗ ನೀವು ಹೇಳಿದ್ದು ಸದ್ಯ CA ಇರ್ಬೋದು, ಪಾರ್ಕ್ ಇರ್ಬೋದು, ರಸ್ತೆ ಇರ್ಬೋದು, ಕೆರೆ ಕುಂಟೆ ಇರ್ಬೋದು, ಸರ್ಕಾರಿ ಗೋಮಾಳ ಇರೋ ಸರ್ಕಾರನೇ. ಸೊ ಅಂತ ಸ್ಥಳದಲ್ಲಿ ಅದು ಕೆಲವೊಂದು ಎಕ್ಸಾಮ್ಷನ್ ಇದೆ, ಅದಕ್ಕೆ ರಾಜಕಾಲುವೆ ಕೊಡೋದಿಲ್ಲ. ಗುಂಡ್ತೋಪು ಮೊದಲು ಈಗ ಏನಾದ್ರು ಅಸ್ತಿತ್ವ ಕಳ್ಕೊಂಡಿದ್ರೆ ಅದಕ್ಕೂ ಕೊಡ್ತಾರೆ. ಗುಂಡ್ತೋಪಲ್ಲಿ ಮನೆ ಕಟ್ಕೊಂಡಿದ್ದಾರೆ, ಅದನ್ನು ವೆಕೇಟ್ ಮಾಡ್ಬೇಕಾದ್ರೆ ಅವರಿಗೆ ಸರ್ಕಾರ ಪರ್ಯಾಯ ವ್ಯವಸ್ಥೆ ಮಾಡಬೇಕು. ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತ ಪಂಚಾಯತಿ ಇದು ಎಂತ ಕ್ವಶನ್ ಗೊತ್ತಾ? ಇದು ಕ್ವಶನ್ ಅಂದ್ರೆ ಇವಾಗ ಅವ್ರು ಕೇಳಿದ್ರಲ್ಲ, ಅದು ಕ್ವಶನ್ ಅಂದ್ರೆ ಹೇಳೋಣ. ಸೊ ನೀವು ಹೋರಾಟ ಮಾಡೋದಾದ್ರೆ ಯಾರಿಗೆ ಬಾಧಿತರಾಗಿದ್ದಾರೆ, ಯಾರು ನೊಂದವರಿದ್ದಾರೆ, ಅದರ ಜವಾಬ್ದಾರಿ ಸಂಪೂರ್ಣ BMRDA, BDA, ADA, EO, ಗ್ರಾಮ ಪಂಚಾಯತಿ, ತಹಶೀಲ್ದಾರ್ ಎಲ್ಲ ಸೇರ್ತಾರೆ. ಯಾಕೆಂತಂದ್ರೆ ಸರ್ಕಾರಿ ಜಾಗದಲ್ಲಿ ಒಂದು ಅಕ್ರಮ ಆಗ್ಬೇಕಾದ್ರೆ ಸಬ್ ರಿಜಿಸ್ಟ್ರಾರ್ ಶಾಮೀಲು, ಆಗ್ಬೇಕಾದ್ರೆ ಗ್ರಾಮ ಪಂಚಾಯತಿ PDO ಶಾಮೀಲು, ಅಲ್ಲಿ ಮನೆ ಕಟ್ಬೇಕಾದ್ರೆ ಅಲ್ಲಿ ಇರ್ತಕ್ಕಂಥ VA, RI, ತಹಶೀಲ್ದಾರ್ ಶಾಮೀಲು. ಅವ್ರ ಗಮನಕ್ಕಿಂತ ಯಾವ್ದು ಆಗೋದಿಲ್ಲಲ್ಲ, ಯಾವ್ದು ಆಗಲ್ಲ. ಇವ್ರ ವಿರುದ್ಧ ನೀವೇನ್ ಮಾಡ್ತೀರಿ? ನೀವು ಕೇಳ ಹಂಗೆ ಈ ಕ್ವಶನ್ ರಾಂಗ್ ಮಾಡ್ಬೇಡ್ರಿ, ಕ್ವಶನ್ ಟ್ವಿಸ್ಟ್ ಮಾಡ್ಬೇಡಿ. ಈಗ ನೋ ಟ್ವಿಸ್ಟ್. ನೀವು ಕೇಳಿದ್ದು ಲೇಔಟ್ ಅಲ್ಲಿರೋ ಅಂತವ್ರಿಗೆ ಸರ್ಕಾರನೇ ಪರ್ಯಾಯ ಮಾಡ್ಬೇಕು ಅನ್ನೋ ಕ್ವಶನ್ ಕೇಳಿದ್ ನೀವು ಕೇಳಿದ್ರಿ. ಒಂದ್ ನಿಮಿಷ ಅಣ್ಣ, ಅವ್ರು ಮಾತ್ರ ಮಾತಾಡ್ಲಿ, ಒಂದೇ ಒಂದ್ ನಿಮಿಷ. ಈ ಕ್ವಶನ್ ಹೇಳಿ ನನಗೆ. ಸರ್, ಈಗ ನಾನೇ CSIT ಅಲ್ಲಿ ಇರ್ತೀನಿ, ಡೆಮಾಲಿಷನ್ ಆರ್ಡರ್ ಮಾಡ್ತಾರೆ, ಕೋರ್ಟ್ ಹೋಗ್ತೀನಿ, ಸ್ಟೇ ಸಿಗ್ತದೆ. ಯಾಕೆ ಅಂತಂದ್ರೆ ನಾನು ಮನೆ ಕಟ್ಟಿದ್ದೀನಿ, ಎಲೆಕ್ಟ್ರಿಸಿಟಿ ತಗೊಂಡಿರ್ತೀನಿ, ಸರ್ಕಾರ ಬಿಲ್ ಕಟ್ತಾ ಇರ್ತೀನಿ. ನಿನಗೆ ಪರ್ಯಾಯ ಯಾರು ಕೊಡ್ಬೇಕು?
ಸರ್ಕಾರ ಕೊಡ್ಬೇಕು. ಏನು ಕೊಡಬೇಕು? ಯಾಕೆ ಕೊಡ್ಬೇಕು ಅಂತ ಏನು ಕೊಡಬೇಕು? As per Supreme ನಾವು Court order. ಸ್ವಲ್ಪ ದಯವಿಟ್ಟು ಬೇಜಾರು ಮಾಡ್ಕೊಂಡ್ಬಿಡ್ರಣ, ಬೇಜಾರು ಮಾಡ್ಕೊಂಡ್ಬಿಡ್ರಿ. ಸರ್ಕಾರಿ ಗೋಮಾಳ ಜಮೀನಲ್ಲಿ, ಲೇಔಟಲ್ ಅಲ್ಲ, ಸರ್ಕಾರಿ ಗೋಮಾಳ ಜಮೀನಲ್ಲಿ ಸುಮಾರು ಒಂದ್ ನಿಮಿಷನ ಹೇಳ್ತೀನಿ, ನನಗೂ ಗೊತ್ತಣ್ಣ. ಸರ್ಕಾರಿ ಗೋಮಾಳ ಜಮೀನಲ್ಲಿ 30 ವರ್ಷದಿಂದ ನಾನು ಉಳುಮೆ ಮಾಡ್ಕೊಂಡು ಬೆಳೆ ಬೆಳೀತಾ ಇದ್ದೀನಿ ಸ್ವಾಮಿ. ನನ್ನ ಜಮೀನು ಇವಾಗ ಬೇರೆ ಏನಕ್ಕೋ ಉಪಯೋಗಿಸ್ತಾ ಇದ್ದಾರೆ. ಅಂದ್ರೆ ಇದು ಅಂದ್ರೆ ಸರ್ಕಾರಿ ಗೋಮಾಳನೇ ಸರ್ಕಾರನೇ ಅಕ್ವೈರ್ ಮಾಡ್ಕೊಂತ ಇದೆ ಕೆಲವೊಂದು ಜಾಗಗಳಲ್ಲಿ. ಸರ್ಕಾರದಿಂದ ಮಂಜೂರಾಗಿರೋಂಥ ಜಮೀನು ಸರ್ಕಾರ ಅಕ್ವೈರ್ ಮಾಡ್ಕೊಂಡಾಗ ನಾನು ಬಿಡಬೇಕು. ಆ ಟೈಮಲ್ಲಿ ಮಾತ್ರನೇ ಪರ್ಯಾಯ ವ್ಯವಸ್ಥೆ ಮಾಡಬೇಕಾಗಿರೋದು. CA ಸೈಟ್ ಅಲ್ಲಣ್ಣ, ಕೋಟ್ಯಾಧಿಪತಿಗಳು ಬಂದು CA ಸೈಟ್ಗಳಲ್ಲಿ ಮನೆಗಳು ಕಟ್ಕೊಂಡ್ರೆ ಬೇರೆಯವ್ರ ಕಡೆ ಕೊಡಕ್ಕಾಗ್ತೈತೆ ಸರ್ಕಾರ ಕೊಡಕ್ಕಾಗಲ್ಲಣ್ಣ. ನೀವು ಕೇಳೋ ಕ್ವಶನ್ಗೆ ದಯವಿಟ್ಟು ಕ್ವಶನ್ಸ್ ರಾಂಗ್, ಕ್ವಶನ್ನೇ ರಾಂಗ್ ಅಣ್ಣ. ಬೀದಿ ಬದಿ ವ್ಯಾಪಾರಿನ ವೆಕೇಟ್ ಮಾಡಬೇಕಾದ್ರೂ ಕೂಡ ಅವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ. ನಾವು ಬೀದಿ ಬದಿ ವ್ಯಾಪಾರಸ್ಥರಿಗೆ ಏನಾದ್ರೂ ಪರ್ಯಾಯ ವ್ಯವಸ್ಥೆ ಕಲ್ಪಿಸ್ಕೊಟ್ಟಿಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತೀವಣ್ಣ. ಇವ್ರು ಕೋಟ್ಯಾಧಿಪತಿಗಳಣ್ಣ, ಅದೇನ್ ಮಾಡ್ಬೇಕು? ಈಗ ನೋಡಿ, ಒಂದ್ ನಿಮಿಷ ಇರೋಣ. ನಾನ್ ಹೇಳ್ತಾ ಇರೋಂಥದ್ದು ಸರ್ಕಾರಿ ಪರ್ಯಾಯ ವ್ಯವಸ್ಥೆ ಮಾಡಲ್ಲ. ಲಕ್ಷ್ಮೀನಾರಾಯಣ ಏನ್ ಮಾಡ್ತಾನೆ ಗೊತ್ತಾ? ಅವನ ಆಸ್ತಿ ಮಾರ್ಕೊಡ್ಲಿ, ಲಕ್ಷ್ಮೀನಾರಾಯಣ ಆಸ್ತಿ ಮಾರ್ಕೊಡ್ಲಿ, ಅದನ್ನ ನಾವ್ ಹೇಳ್ತೀವಿ. ಸರ್ಕಾರ ಕೊಡಲ್ಲ, ಸರ್ಕಾರ ಕೊಡಲ್ಲ. ಒಟ್ಟಾರೆ ಕನ್ಕ್ಲೂಡ್ ಬಂದ್ಬಿಡೋಣ ಸರ್. ಒಂದ್ ನಿಮಿಷ ಹೇಳ್ಬಿಡ್ತೀನಿ ಅಣ್ಣ. ಸರ್ ಒಂದ್ ನಿಮಿಷ ಹೇಳ್ಬಿಡ್ತೀನಿ ಸರ್ ನಾನು. ಸರ್ಕಾರ ಅಂತಂದ್ರೆ ಸರ್ಕಾರ ಏನ್ ಮಾಡ್ತದೆ, ನೀವು ಕೇಳ್ತೀರಾ ಇಷ್ಟೆಲ್ಲ ಅಕ್ರಮ ನೀವು ಯಾಕೆ ಸುಮ್ಮನಿದ್ರಿ ಅಂತಂದ್ರೆ, ಅವ್ರು ಯಾರಲ್ಲಿ ಅಕ್ರಮ ಮಾಡಿರ್ತಾನೆ ಮಾಡ್ರಿ ಅರೆಸ್ಟ್, ಕಳ್ಸ್ರಿ ಜೈಲ್ಗೆ, ಅವ್ರ ಮೇಲೆ ಕ್ರಮ ಮಾಡ್ರಿ ಅರೆಸ್ಟ್ ನೀವು. ಕಿತ್ಕೋತಾರೆ. ಈಗ ನಾನು 12 ಸೈಟ್ ಉಳಿಸ್ತಾ ಇದ್ದೀನಪ್ಪ. ಈಗ ಇದರಲ್ಲಿ ಸರ್ಕಾರಕ್ಕೆ 12 ಸೈಟ್ ನಾನು ಉಳಿಸ್ತಾ ಇದ್ದೀನಪ್ಪ. ಕರೆಕ್ಟ್ ಆಗಿ ಕನಿಷ್ಠ ಪಕ್ಷ 12 ಸೈಟ್ ಅಂದ್ರೆ 35 ಕೋಟಿ ರೂಪಾಯಿ. ಈಗ ಅಲ್ಲಿ ಪ್ರೆಸೆಂಟ್ ಮನೆಗಳ ರೆವೆನ್ಯೂ ಎಲ್ಲ ಲೆಕ್ಕ ಹಾಕಿ ನಾನು ಸರ್ಕಾರಕ್ಕೆ 35 ಕೋಟಿ ರೂಪಾಯಿ ಉಳಿಸ್ತಾ ಇದ್ದೀನಪ್ಪ. ನೀನ್ ಸರ್ಕಾರಿ ಅಧಿಕಾರಿ ಅಲ್ಲ, ನೀವು ಇನ್ನೊಂದಷ್ಟು ಜನ ಹೋರಾಟಗಾರ ಇದ್ದೀರಲ್ಲ, ಕಳಿಸ್ರಿ ಜೈಲ್ಗೆ, ಇವ್ರನ್ನ ಕಳಿಸ್ರಿ ಜೈಲ್ಗೆ. ಏನೋ ಒಂದ್ ನಿಮಿಷ ಅಣ್ಣ, ದಯವಿಟ್ಟು ಕ್ವಶನ್ ರಾಂಗ್ ಆಗೋದು ಬೇಡ. ಸರ್ಕಾರದಿಂದ ಯಾವುದೇ ಪರ್ಯಾಯ ವ್ಯವಸ್ಥೆ ಸಿಗಲ್ಲ. ಸಿಗೋವಂಥದ್ದು ಏನ್ ಲೇಔಟ್ ಮಾಲೀಕರಿದ್ದಾರೋ ಅವರೇ ಕೊಡ್ಬೇಕು. ಅವ್ರ ಮೇಲೆನೆ ಇವ್ರು ಕ್ರಿಮಿನಲ್ ಕೇಸ್ ಹಾಕ್ಬೇಕು, ಅವ್ರ ಮೇಲೆ ಇವ್ರು FIR ಮಾಡ್ಬೇಕು. ಕ್ವಶನ್ ರಾಂಗ್ ಅಣ್ಣ. ಈಗ ನೀವೇನೋ ಕೇಳ್ತಾ ಇದ್ರಿ ಅಣ್ಣ, ಒಂದ್ ನಿಮಿಷ ಅಣ್ಣ, ನೀವೇನ್ ಕೇಳ್ತಾ ಇದ್ರಿ? ಏನ್ ಕ್ರಾಸು, ಏನ್ ಕ್ರಾಸು? ಸರ್ಕಾರದಿಂದ ಇವ್ರು ಕೊಡಕ್ ಆಗ್ತೈತಾ? ಸರ್ಕಾರ ಅಂದ್ರೆ ಗೊತ್ತಾ ನಾವೇ ಅದಕ್ಕೆ ಯಾಕೆ ಮಾಡ್ತೀವಿ? ಅಣ್ಣ, ನೀವು ಮಾಧ್ಯಮ ಮಿತ್ರರು, ನಾವು ಹೋರಾಟ, ಸರ್ಕಾರ ಸಿದ್ದರಾಮಯ್ಯನವರು ಹೇಳಿ. ಓಕೆ ಅಣ್ಣ, ಈಗ ನನ್ನ ಮೇಲೆ ಪ್ರಕರಣಗಳು, ನಾನು ಹೋರಾಟಗಾರ ಸ್ವಾಮಿ. ಒಂದ್ ನಿಮಿಷ ಅಣ್ಣ, 3 ಪ್ರಕರಣಗಳೈತೆ, ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. 3 ಪ್ರಕರಣಗಳು ಕ್ಲಾರಿಫಿಕೇಶನ್ ತಗೊಂಡ್ಬಿಡ್ರಿ ದಯವಿಟ್ಟು ಮಾಧ್ಯಮ ಮಿತ್ರರು. ಅದ್ರ ಜೊತೆಗೆ ಜನ ನೋಡ್ಬೇಕು ಅಣ್ಣ. ಕೇಳಿ ಪ್ರತಿಯೊಂದಕ್ಕೂ ಉತ್ತರ ಕೊಡ್ತಾ ಇದ್ದೀನಿ, ಪ್ರತಿಯೊಂದಕ್ಕೂ ರೆಕಾರ್ಡ್ ಆಗೈತೆ, ಪ್ರತಿಯೊಂದಕ್ಕೂ ಉತ್ತರ ಕೊಡ್ತಾ ಇದ್ದೀನಿ ಅಣ್ಣ. CA ಸೈಟ್ಗಳಲ್ಲಿರುವಂತ ಕೋಟ್ಯಾಧಿಪತಿಗಳಿಗೆ ಬೇರೆ ಕಡೆಯಿಂದ ಪರ್ಯಾಯ ವ್ಯವಸ್ಥೆ ಮಾಡ್ಬೇಕಂದ್ರೆ ಏನರ್ಥ ಅದಕ್ಕೆ? ಹಾ, ಯಾರಿಗೆ? ಸರ್ಕಾರಕ್ಕೆ ಹೋಗ್ತೀವಿ. ಹಾ, ಬಡವ್ರಿಗೆ ಅನುಕೂಲ ಮಾಡ್ಬೇಕಾಗಿರೋದು ಮಾಡ್ದವನು ಅವನು ಮಾಡ್ತೀನಿ ಅಂತ, ಅವನು ಮಾಡ್ತೀನಿ ಕೇಳ್ರಿ, ಅವನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾನಲ್ಲ, ಸರ್ಕಾರ ಏನು ಕೊಡುತ್ತೆ? ಪಿನ್ ಟು ಪಿನ್ ಪ್ರತಿಯೊಂದು ವಿಚಾರನೂ ಬೇಡ. ಈಗ ನಾನು ಹೇಳೋಂಥದ್ದು ಪ್ಲಾಟ್ಫಾರ್ಮು, ಈ ಪ್ಲಾಟ್ಫಾರ್ಮು ಇವತ್ತು ನಾನು ಮಾತಾಡ್ತಾ ಇರೋಂಥ ಪ್ಲಾಟ್ಫಾರ್ಮು 1585 ಕೇಸಿಗೆ ಸಂಬಂಧಪಟ್ಟಂಗೆ CA ಸೈಟ್ಗಳಲ್ಲಿ ಯಾರ್ಯಾರು ಮನೆ ಕಟ್ಕೊಂಡಿದಾರೋ ಇವರಿಗೆ, CA ಸೈಟ್ಗಳಲ್ಲಿ ಮನೆ ಕಟ್ಕೊಂಡಿರೋರಿಗೆ ಲೇಔಟ್ ಕಂಪ್ನಿ ಪರ್ಯಾಯ ವ್ಯವಸ್ಥೆ ಮಾಡ್ಲಿ, ಸರ್ಕಾರ ಮಾಡಬಾರ್ದು. ಅವರೇ ಮಾಡ್ತಾರೆ. ಈಗ ನಿನ್ ಸೈಟ್ ತಗೊಂಡಿದ್ಯಾ, ನೀನೇ ಹೇಳ್ತಾ ಇದ್ಯಾ, ನೀನ್ ಸೈಟ್ ತಗೊಂಡಿದ್ಯಾ, ಕೊಡು ಕಂಪ್ಲೇಂಟು. ಈಗ ACP ಏನ್ ಮಾಡ್ತಾನೆ, FIR ಮಾಡಿಸ್ತಾನೆ. CA ಸೈಟ್ ಅಲ್ಲಿ ನಮ್ಗೆ ಕೊಟ್ಟಿದ್ದಾರೆ ಅಂತ, CA ಸೈಟ್ ಅಲ್ಲಿ ನಮ್ಗೆ ಮಾರಿದ್ದಾರೆ ಅಂತ ಹೇಳ್ಬಿಟ್ಟು ACP ಏನ್ ಮಾಡ್ತಾರೆ, FIR ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗ ಅವರು ಇನ್ನೂ ಒಂದು 5 ಲಕ್ಷ ಜಾಸ್ತಿ ಹಾಕಿ ಆ ಅಪ್ಪನಿಗೆ ದುಡ್ಡು ವಾಪಸ್ ಕೊಡ್ತಾರೆ. ಏನು ಬಡವರು ಇರ್ತಾರೋ ಬಡವರು ಇರ್ತಾರ ತಗೊಂಡಿರ್ತಾರಲ್ಲ, ಅವ್ರಿಗೆ ಇವಾಗ ಖಂಡಿತವಾಗ CA ಸೈಟ್ ಕಿತ್ಕೊಳ್ತಾರೆ. ಈಗ ನಾಳೆ ಅವ್ರಿಗೆ ಪರಿಹಾರ ಮಾಡ್ಬೇಕು, ಆಯ್ತಾ? ಓನರ್ ಮಾಡ್ತಾರೆ, ಮಾಡಿಸ್ಬೇಕಾದ್ರೆ ಓನರೇ ಮಾಡ್ಬೇಕು, ಸರ್ಕಾರದವ್ರು ನಿಂತ್ಕೊಂಡು ಯಾರು ಮಾಡ್ಸಲ್ಲಣ್ಣ, ಯಾರು ಮಾಡ್ಸಲ್ಲಣ್ಣ, ಯಾರು ಮಾಡ್ಸಲ್ಲಣ್ಣ. ನೋಡೋಣ, ಇದು ಕ್ವಶನ್ ರಾಂಗ್ ಅಣ್ಣ, ದಯವಿಟ್ಟು ನೋಡ್ರಿ. ಈ ಲೇಔಟ್ ಇಂಥದ್ದು ಅಂತ ನೋಡೋಣ. ಈಗ ನಾನು ಹೇಳೋದಣ್ಣ, ನೀನ್ ಕೇಳ್ತಾ ಇರೋ ಕ್ವಶನ್ ಹೆಂಗಾಯ್ತು ಗೊತ್ತಾ? ನೀನ್ ಕೇಳ್ತಾ ಇರೋ ಈಗ ಮಾಲೀಕರ ಹತ್ರ ಮುಟ್ಕೊಳಕ್ಬೇಕಾದ್ರು ನಾನು ಕೊಡಕ್ಕಾಗುತ್ತಾ, ಸರ್ಕಾರ ಕೊಡಕ್ಕಾಗುತ್ತಾ? ಸರ್ಕಾರ ಹಾಕೋಬೇಕಲ್ಲ ಸರ್, ಯಾರು ಮುಟ್ಕೊಳಕ್ಕೊಡೋದು? ನಾನು ಸರ್ಕಾರ. ಈಗ CA ಸೈಟ್ ಒತ್ತುವರಿ, CA ಸೈಟ್ ಒತ್ತುವರಿ ತೆರವಾದ್ರೆ ಸರ್ಕಾರಿ ಮುಟ್ಕೋಲ್ ಹಾಕೊಡುತ್ತೆ. ಇವಾಗ ನಿಮ್ಗೆ ಕ್ಲಾರಿಫೈ ಮಾಡ್ಬಿಡ್ತೀನಿ, ವೆರಿ ಸಿಂಪಲ್. ನಾನೇ CA ಸೈಟ್ ತಗೊಂಡಿದ್ದೀನಿ, RIVA ಬರ್ತಾರೆ, ಅದು PDO ಬರ್ತಾರೆ.
ಈಗ ನಮ್ಮ ಮನೆ ಹೊಡಿತಾರೆ ಬಿಟ್ಕೊಲ್ ಹಾಕೋತಾರೆ, ನಾನು ಕೋರ್ಟ್ಗೆ ಹೋಗ್ತೀನಿ, ಯಾರ ಮೇಲೆ ಹೋಗ್ತೀನಿ? ವಿಡಿಯೋ ಮೇಲೆನೆ ಹೋಗೋದು. ಮಾತಾಡೋದು ಸುಮ್ಮನೆ ಇವಾಗ ನಾನು ಹೇಳ್ತೀನಪ್ಪ ಇದಕ್ಕೆ ಆನ್ಸರ್ ಅಣ್ಣ. ಇವಾಗ ನೀವು ಕೇಳ್ತಾ ಇರೋ ಕ್ವಶನ್ ಹೆಂಗಾಯ್ತು ಗೊತ್ತೇನಣ್ಣ? ಈಗ ನಾನು ಹೇಳೋದಣ್ಣ ಇರೋಣ, ಇದು ಕ್ಲಾರಿಫಿಕೇಶನ್, ಪಿಕ್ಚರ್ ಕ್ಲಾರಿಫಿಕೇಶನ್ ಕೊಡ್ತೀನಿ. ನಾನು ಮೋಸ ಆಗೈತೆ, ನಾನು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡಬೇಕಾಗಿರೋಂಥದ್ದು ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟರೆ ಲೇಔಟ್ ಅವ್ರ ಮೇಲೆ ಕೊಡ್ತೀನಿ. ಇದೇ ಥರ ACP ಅವ್ರು ಕಂಪ್ಲೇಂಟ್ ಕೊಟ್ಟು ಅವ್ರು ಎಷ್ಟು ದುಡ್ಡು ಕೊಟ್ಟವ್ರೋ ಅದಕ್ಕಿಂತ ಇನ್ನೊಂದು 5 ಲಕ್ಷ ದುಡ್ಡು ಜಾಸ್ತಿ ತಗೊಂಡು ಅದನ್ನ ಕ್ಲೋಸ್ ಮಾಡ್ಕೊತಾರೆ. ACP ಕೇಸು ನೀನು ಮಾಡ್ಕೋ, ನಿನಗೆ ಸರ್ಕಾರ ಕೊಡ್ತೈತಾ? ಏನಣ್ಣ ಏನಣ್ಣ ಒಂದು ನಿಮಿಷ ಇಲ್ಲಿ ನಿಮ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಹೇಳಣ್ಣ ಸರ್ಕಾರ CS ಸಹಿತ ಮುಟ್ಕೋಲ್ ಹಾಕೊಳ್ಳುತ್ತೆ, ಹಾ. ಸಂತೋಷ. ಹಾ. ಸರ್ಕಾರಕ್ಕೆ ಬಂತು. ಹ್ಮ್. ಆ ಮುಟ್ಕೋಲ್ ಹಾಕೊಳ್ಳೋದಕ್ಕೆ ಮುಂಚೆ ಅಲ್ಲಿ ಓನರ್ಗಳು ಯಾರಿದ್ರು, CS ಯಾರು ಕೊಡ್ತಿದ್ರು, ಹಾ. ಅವ್ರಿಗೆ ಯಾರು ನ್ಯಾಯ ಕೊಡಿಸ್ತಾರೆ? ಹಾ. ಹೋರಾಟ ಯಾರು ಕೊಡ್ತಾರೆ? ಈ ಕ್ವಶನ್ಗೆ ಒಂದು ನಿಮಿಷನ, ಈ ಕ್ವಶನ್ಗೆ ಕ್ಲಿಯರ್ ಕಟ್ ಆನ್ಸರ್ ಕೊಡ್ತೀನಿ. CS ಸೈಟು ಒತ್ತುವರಿ ತೆರವಾದ್ಮೇಲೆ CS ಸೈಟು ಮಾಲೀಕರಿಗೆ ಜವಾಬ್ದಾರಿ ಕೊಡಬೇಕಾಗಿರೋಂಥದ್ದು ಲೇಔಟ್ ಓನರ್ಸು. ಮಾಡಲ್ಲ ಸರ್. ಕೇಳಿ ಯಾಕೆ ಒಂದ್ ನಿಮಿಷ ಕೇಳ್ರಣ, ನಾನು ಹೇಳೋ ತನಕ, ಈಗ ನಾನು ಹೇಳೋದು ರಿಪ್ಲೈ ಕೊಡೋ ತನಕ ಕೇಳಿ. ಅವ್ರು ಕೊಟ್ಟಿಲ್ಲ ಯಾರು, ಇವಾಗ ಲಕ್ಷ್ಮೀನಾರಾಯಣ್ ಕೊಡಲ್ಲ, ಇವಾಗ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪತ್ರ ಬರ್ದವ್ನು ಬಿಡ್ರಿ. ಈಗ ಕೊಡಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ಇದು ಬಂದಾಗ ಸರ್ಕಾರ ಏನ್ ಮಾಡ್ತಾರೆ, ಕೋರ್ಟ್ಗಳಲ್ಲಿ ಕೇಸುಗಳು ನಡೆದಾಗ ಕೋರ್ಟ್ ಆದೇಶ ಏನ್ ಮಾಡ್ತಾರೆ, ಲಕ್ಷ್ಮೀನಾರಾಯಣ್ ಪ್ರಾಪರ್ಟಿನ ಮುಟ್ಟುಗೋಲು ಹಾಕೊಂಡು ಆ ಪ್ರಾಪರ್ಟಿಯಿಂದ ಬಂದಿದ್ದ ದುಡ್ಡಲ್ಲಿ ಜನಗಳಿಗೆ ಅನುಕೂಲ ಮಾಡಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಸರ್ಕಾರಿ ಕೊಡಲ್ಲಪ್ಪ, ಸರ್ ಅದನ್ನೇ ನಾವು ಹೇಳಿದ್ದಾರೆ ಸರ್. ಸರ್ಕಾರ ಕೊಡಲ್ಲ. ಸರ್ಕಾರ ಅದನ್ನ ಮಾಡ್ಬೇಕು ಅನ್ನೋದು ನಾವು ಪೊಲೀಸ್ ಸಂಬಂಧಪಟ್ಟಂತ ಅಧಿಕಾರಿಗಳು ಇರೋಣ. ಅಣ್ಣ ಒಂದ್ ನಿಮಿಷ ಅಣ್ಣ, ಅಂತವ್ರು ನನ್ನ ಹತ್ರ ಬಂದ್ರೆ ನಾನು ಹೋರಾಟ ಮಾಡಿ ಕೊಡಿಸ್ತೀನಪ್ಪ, ಅದ್ರಲ್ಲಿ ಡಿಫ್ರೆನ್ಸ್ ಇಲ್ಲ. ನಾವು ಕೇಸುಗಳಿಗೆ ಸಂಬಂಧಪಟ್ಟಂಗೆ ಮಾತಾಡ್ತೀನಿ ನೋಡೋಣ. ಸಂದೇಶ್ ಅಣ್ಣ ಒಂದ್ ನಿಮಿಷ ಅಣ್ಣ, ನಾವು ಸಂದೇಶ್ ಮೇಲೆ ಇರೋಣ ಒಂದ್ ನಿಮಿಷ. ನಾವು PDO ಸಂಬಂಧಪಟ್ಟ ಈಗ ನಾನು ಹೇಳೋದೇನಂದ್ರೆ, ನನ್ನ ಮೇಲೆ ಇರೋಂಥ ಕೇಸುಗಳಿಗೆ ಸಂಬಂಧಪಟ್ಟಂಗೆ ಮಾತಾಡ್ತೀನಿ. ನನ್ನ ಮೇಲೆ ಫಸ್ಟ್ ಕೇಸು ನಾವು ಕೇಳ್ರಣ್ಣ, ನಾವು ಕೇಸುಗಳು ದಯವಿಟ್ಟು ಒಂದೇ ಒಂದು ನಿಮಿಷ ಅಣ್ಣ, ಏನಪ್ಪ ಮಾತಾಡ್ಬೇಡ್ರಿ. ಈಗ ಒಂದೇ ಒಂದು ನಿಮಿಷ, ನನ್ನ ಮೇಲೆ ಫಸ್ಟ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋದು 2021 ರೂಪಕಲ್ಲ ಶಶಿಧರ್ ಅವರು ಫಸ್ಟ್ ಹೋಗಿ ಕಂಪ್ಲೇಂಟ್ ಕೊಡೋದು ಪೊಲೀಸ್ ಸ್ಟೇಷನಲ್ಲಿ. ಬಟ್ ಅದು FIR ಆಗಲ್ಲ, ಯಾಕಂದ್ರೆ ಸಂದೇಶ್ ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಪೊಲೀಸ್ನವರೇ ಹೇಳ್ಬಿಡ್ತಾರೆ. ರಾಬರ್ಟ್ಸನ್ ಪೊಲೀಸ್ ಸ್ಟೇಷನಲ್ಲಿ ಫಸ್ಟ್ ಕೇಸ್ ನನ್ನ ಮೇಲೆ ಕೊಡೋದು, FIR ಆಗಲ್ಲ. ಎರಡನೇ ಕೇಸ್ ಯಾರು ಮಾಡಿಸ್ತಾರೆ ಗೊತ್ತಾ? KGF ತಹಸೀಲ್ದಾರ್ ಅವರು. ಇವ್ರು ಏನಕ್ಕೆ ಮಾಡ್ತಾರೆ ಅಂದರೆ, ಸಂದೇಶು ಈ ಸ್ಮಶಾನ ಉಳಿಸೋದಕ್ಕೆ 7 ದಿನ ಸ್ಮಶಾನದಲ್ಲಿ ಕುತ್ಕೊಂಡು ಹೋರಾಟ ಮಾಡ್ತಾ ಇದ್ದಾನೆ ಅಂತ. ರೀ ನನ್ನ ಹಕ್ಕದು, ಸ್ಮಶಾನದಲ್ಲಿ ಅಂತ ಕುತ್ಕೊತೀನಿ, ಎಲ್ಲಾದರೂ ಕುತ್ಕೊತೀನಿ. ಇದಕ್ಕೆ ಸಂಬಂಧಪಟ್ಟ ಒಂದು FIR ಆಗ್ತೈತೆ. FIR ಏನಾಗ್ತೈತೆ, ಈ ಕೇಸು ಸಂದೇಶ್ ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಕೋರ್ಟಲ್ಲಿ ತೀರ್ಮಾನ ಆಗ್ತೈತಿ. ಎರಡನೇದಣ್ಣ. ಮೂರನೇದು, ನನ್ನ ಮೇಲೆ ಕೇಸುಗಳು ಮಾಡಿರೋರು ಯಾರ್ಯಾರು ಅಂತ ಹೇಳ್ತಾ ಇರೋದು ನಾನು, ಈ ಕ್ರಷರ್ಸ್ ಮಾಡಿ ಬಂಡೆ ಎಲ್ಲ ಹೊಡೆದಾಕಿ ಬಂಡೆ ಮೇಲಿರೋಂಥ ಜನಗಳೆಲ್ಲ ಮನೆಗಳೆಲ್ಲ ಒಂದೊಂದೇ ಬಿದ್ದೋಗ್ತಾ ಇದ್ದಾಗ ಕ್ರಷರ್ ಸ್ಟಾಪ್ ಮಾಡಬೇಕು ಅಂತ ಹೋರಾಟ ಮಾಡಿದ್ರೆ 3ನೇ ಕಂಪ್ಲೇಂಟ್ ನನ್ನ ಮೇಲೆ ಎತ್ಕೊಂಡೋಗಿ ಮುನ್ಸ್ವಾಮಿ ಕೊಡ್ತಾನೆ, ಕೋಲಾರ MP. 3ನೇ FIR ಇದು ಕೊಡ್ತಾನೆ. ಆಯಿತು, ಅದರಲ್ಲಿ ಅರೆಸ್ಟ್ ಮಾಡ್ತಾರೆ, ಬಿಟ್ಬಿಡ್ತಾರೆ ಅವಾಗೆ ತಪ್ಪಿಲ್ಲ ಅಂತ ಬಿಟ್ಟು. 3ನೇ ಕೇಸು. 4ನೇ ಕೇಸು, ನಮ್ಮ ಸಮುದಾಯದ SC ಸಮುದಾಯದ ಒಬ್ಬ ಹೆಣ್ಣು ಮಗಳಿಗೆ ಬೇರೆ ಯುವಕ ಮೋಸ ಮಾಡಿರ್ತಾನೆ, ಬೇರೆ ಕಮ್ಯುನಿಟಿ ಹುಡುಗ ಮೋಸ ಮಾಡಿರ್ತಾನೆ. ನಾನು ನಮ್ಮ ಕಮ್ಯುನಿಟಿ ಹೆಣ್ಮಕ್ಳು ಅಲ್ಲಿ ಹೋಗಿ ಅವ್ರ ಮನೆ ಮುಂದೆ ನಿಂತ್ಕೊಂಡು ಈ ಥರ ಮಾಡೋದು ತಪ್ಪಪ್ಪ, ಮಾಡಬಾರ್ದು, ನಮ್ಮ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸು ಅಂದಾಗ ಆ ಹುಡುಗ ಏನು ಮಾಡ್ತಾನೆ ಗೊತ್ತಾ, ನಮ್ಮ ಜೊತೆ ಬಂದು ಅಂಬೇಡ್ಕರ್ ಸ್ಟ್ಯಾಚು ಮುಂದೆ ಮದುವೆ ಮಾಡ್ಕೊತಾನೆ. ಆವಾಗ ಏನು ಮಾಡ್ತಾರೆ, ಹುಡುಗನ ತಂದೆ ತಾಯಿ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ. ಹುಡುಗನ ತಂದೆ ತಾಯಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಆವಾಗ ಪೊಲೀಸ್ನವ್ರು ಏನು ಮಾಡ್ತಾರೆ, ಹುಡುಗನ ಕಿಡ್ನ್ಯಾಪ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಒಂದು ಕೇಸ್ ಮಾಡ್ತಾರೆ. ಸ್ವಲ್ಪ ಯೋಚನೆ ಮಾಡ್ಬೇಕಣ್ಣ. ನನ್ನ ಸ್ವಾರ್ಥಕ್ಕೋಸ್ಕರ ಒಂದೇ ಒಂದು ಕಂಪ್ಲೇಂಟ್ ಹಾಕ್ಸ್ಕೊಂಡಿರೋನಲ್ಲ ಸಂದೇಶ. ಒಂದೇ ಒಂದು ಕೆಟ್ಟ ಅಭ್ಯಾಸ ಇಲ್ಲಪ್ಪ. ಅದೇನಾದರೂ ಈ ಹುಡುಗಿಯರ ಶೋಕಿಗಳು, ಆಂಟಿಗಳ ಶೋಕಿಗಳು, ಸಾರಾಯಿ, ಸಿಗರೇಟ್, ಹನ್ಸು, ಪಾನ್ಪರ ಕೆಲ್ಲಾಡಿಕೆ ಹಾಕಿಲ್ಲ ಇಲ್ಲಿ ಗಂಟ ನಾನು. ಒಂದು. ಎರಡನೇ ವಿಚಾರ, ಆ ಒಂದು ಕೇಸು ನಮ್ಮ ಹೆಣ್ಣುಮಕ್ಳಿಗೋಸ್ಕರ ಮಾಡಿರೋಂಥದ್ದು. ಅದು ಅವರು ಚೆನ್ನಾಗಿ ಇವಾಗ ಚೆನ್ನಾಗಿ ಇದ್ಕೊಳ್ಳಿ, ನಮ್ದು ಅದರಲ್ಲಿ ಅಭ್ಯಂತರ ಇಲ್ಲ. ಒಂದು ಫ್ಯಾಮಿಲಿ ನಿಂತೈತೆ, ನನ್ನ ಮೇಲೆ ಕೇಸ್ ಆದರೂ ಪರವಾಗಿಲ್ಲ. ಒಂದು ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಾಯಿತ್ತು, ಅವ್ರ ಜೀವನ ನಿಂತ್ಕೊಂಡೈತೆ, ಕೇಸ್ ಆದರೂ ಪರವಾಗಿಲ್ಲ. ಇದನ್ನು ಮೊನ್ನೆ ಪ್ರೆಸ್ ಮೀಟಲ್ಲಿ ಯಾರೋ ಮಾತಾಡ್ತಾ ಇದ್ದಾರೆ, ಸಂದೇಶ್ ಹುಡುಗಿನ ಕಿಡ್ನಾಪ್ ಮಾಡಿ. ಇದೇನು ಗಾಚಾರ ಅಂತ. ಅಲ್ಲಣ್ಣ, ಈಗ ಹುಡುಗಿನ ನಾನೇನು ಕಿಡ್ನಾಪ್ ಮಾಡ್ಕೊಂಡು ದಾಖಲೆ ಕೊಡ್ರಪ್ಪ, ಏನನ್ನ ಇಂಥದ್ದಿದ್ರೆ. ಆಮೇಲೆ 5ನೇ ಕೇಸಣ್ಣ, ಇದು ಕೇಸಲ್ಲ. 5ನೇದು ಏನು ಮಾಡ್ತಾರೆ ಗೊತ್ತಾ, ಮಾರ್ಚ್ 17ನೇ ತಾರೀಕು
ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಕಾನೂನಿನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪವರ್, ಸಂವಿಧಾನದ ಶಕ್ತಿ ಏನು ಅಂತ ಹೇಳ್ಬಿಟ್ಟು ದ ರೂಲರ್ಸ್ ಅನ್ನೋ ಸಿನಿಮಾನ ಮಾಡಿ ಅಂಬೇಡ್ಕರ್ ಅವ್ರನ್ನ ತೋರಿಸ್ತೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿರೋಂಥ ಲೋಕಲ್ಲು ಕೆಲವೊಬ್ರಿಗೆ ನಾವು ಫುಲ್ಲು ಮೈಯೆಲ್ಲ ಒಂಥರ ಆಗ್ಬಿಡ್ತೈತಿ. ಏನು ಇದು ಮಾಡಿದ್ದಕ್ಕೆ ಏನು ನಾವು ಏನು ಆಡಿಯೋ ಫಂಕ್ಷನ್ ಮಾಡಿದ್ದಕ್ಕೆ, ಅಂಬೇಡ್ಕರ್ ಅವ್ರ ಫೋಟೋನ ಹಾಕ್ಕೊಂಡು ಆಡಿಯೋ ಫಂಕ್ಷನ್ ಮಾಡಿದ್ದಕ್ಕೆ ದೊಡ್ಡವ್ರಿಗೆಲ್ಲ ಕೋಪ ಬಂದು ಏನು ಮಾಡ್ತಾರೆ ಗೊತ್ತಾ? ಪೊಲೀಸ್ ಸ್ಟೇಷನಲ್ಲಿ ಕೂತ್ಕೊಂಡು ಸಂದೇಶ್ ವಿರುದ್ಧ ರೌಡಿ ಶೀಟರ್ ಮಾಡುವಂತಾರೆ. ನಾವು 17ನೇ ತಾರೀಕು ಮಾರ್ಚ್ 17ನೇ ತಾರೀಕು 2023 ಮಾರ್ಚ್ 17ನೇ ತಾರೀಕು ಆಡಿಯೋ ಫಂಕ್ಷನ್ ಮಾಡಿದ್ದಾದಮೇಲೆ ಸಿದ್ದರಾಮಯ್ಯನವ್ರು ಹೇಳ್ತಾರೆ ಅಂಬೇಡ್ಕರ್ ಅವ್ರ ಬಗ್ಗೆ ಪಿಕ್ಚರ್ ಮಾಡಿರಿ, ನಾನು ಏನು ಬೇಕೋ ಸಪೋರ್ಟ್ ಮಾಡ್ತೀನಿ ಅಂತ. ಅದನ್ನು ನಾವು ಮಾರ್ಗದರ್ಶನವಾಗಿ ತಗೊಂಡು ಮಾರ್ಚ್ 17ನೇ ತಾರೀಕು ಆಡಿಯೋ ಫಂಕ್ಷನ್ ಮಾಡಿದ್ರೆ ಮಾರ್ಚ್ 21ನೇ ತಾರೀಕು ನನ್ನ ಮೇಲೆ ರೌಡಿ ಶೀಟರ್ ಆಗ್ತೀವಿ. ಅದು ಹೈಕೋರ್ಟಲ್ಲಿ ನಾವೇ ಗೆದ್ದು ಬಿಡಿ, ನಾವು ರೌಡಿನೇ ಅಲ್ಲ, ನಾವು ಯಾರ ವಿಚಾರದಲ್ಲಿ ಒಬ್ರಿಗೆ ತೊಂದರೆನೇ ಕೊಟ್ಟಿಲ್ಲ. ನಾನು ಎಲ್ಲನೂ ಹೋಗಲಿ, ನಾನು 2 ವೀಲರ್ ಎತ್ಕೊಂಡು ಒಬ್ಬನು ಹೋಗ್ತೀನಿ, ಇಲ್ಲಾಂದ್ರೆ ಕಾರಲ್ಲಿ ಒಂದಿಬ್ಬರು, ನಾನು ನಮ್ಮ ಹುಡುಗ ಡ್ರೈವರ್, ಇಷ್ಟೇ ಬರೋದಪ್ಪ. ಒಬ್ಬರು ವಿಚಾರದಲ್ಲಿ ಒಬ್ಬರನ್ನ ಹೊಡೆದಂಥವನಲ್ಲ, ಒಬ್ಬರನ್ನ ಬೈದಂಥವನಲ್ಲ ಅಂಥ ಕೇಸುಗಳು. ಇವಾಗ ನನ್ನ ಮೇಲೆ ಇಷ್ಟೊತ್ತು ನಾನು ಹೇಳಿದ್ನಲ್ಲ, ಈ 4 ಕೇಸಸ್ಸು ಸಾಮಾನ್ಯ ನಾರ್ಮಲ್ ವ್ಯಕ್ತಿಗಳು ಯಾರು ಹಾಕಿಲ್ಲ. ಎಲ್ಲ ತಹಸೀಲ್ದಾರ್ಗಳು, ಎಮ್ ಎಲ್ ಎಗಳು, MP ಗಳೇ ಹಾಕಿರೋದು, ಪ್ರಭಾವಿಗಳು. ನಾರ್ಮಲಾಗಿ ಸಂದೇಶ್ ನನಗೆ ಮೋಸ ಮಾಡೋನೆ ಅಂತ ಹೇಳ್ಬಿಟ್ಟು ಒಬ್ಬರು ಕಂಪ್ಲೇಂಟ್ ಕೊಟ್ಟಿಲ್ಲ ನನ್ನ ಮೇಲೆ. ಇಲ್ಲಿ ತನಕ 15 ವರ್ಷ ಹೋರಾಟಗಾರ ನಾನು, ಇಲ್ಲಿ ತನಕ ಒಬ್ಬರು ನನ್ನ ಮೇಲೆ ಕಂಪ್ಲೇಂಟೇ ಕೊಟ್ಟಿಲ್ಲ. ನಾನು ಈಗ ಪ್ರೆಸೆಂಟ್ ಇರೋವಂಥದ್ದು ಕೂಡ ಬಾಡಿಗೆ ಮನೆಯಲ್ಲೇ. ಯಾವುದೋ ಒಂದು ಕೇಸ್ ಗೆದ್ದಿದ್ದಕ್ಕೆ ಅವ್ರು ಖುಷಿಪಟ್ಟು ನನಗೆ ಮನೆ ಕಟ್ಟಿಸ್ಕೊಡ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳಂಥ ಜಮೀನು ಉಳಿಸ್ಕೊಟ್ಟಿದ್ದಕ್ಕೆ, ನಮ್ಮ ಜಮೀನು ಬೇರೆಯವ್ರು ಕಾಂಪೌಂಡ್ ಹಾಕ್ಕೊಂಡಿರ್ತಾರೆ, ಆ ಜಮೀನು ಉಳಿಸ್ಕೊಟ್ಟಿದ್ದಕ್ಕೆ ಅವರೇ ಹತ್ರ ಬಂದು ಮನೇಲಿ ಕೂತ್ಕೊಂಡು ಮನೆ ಕಟ್ಕೊಡ್ತಾವ್ರಪ್ಪ. ಇದು ವಾಸ್ತವಾಂಶ. ಸಂದೇಶ್ ಪ್ರಾಪರ್ಟೀಸ್ ನೀವೆಲ್ಲ ಉಳ್ಕೊಂಡ್ರಿ, ಅದು ಎಷ್ಟನ ಮಾಡ್ಕೊಳ್ರಿ, ಏನಾನ ಮಾಡ್ಕೊಳ್ಳೋಣ. ಇವಾಗ ನಾನು 4 ಕೇಸ್ ಹೇಳ್ತೀನಲ್ಲ, ಇಂಥದ್ದು 4,000 ಕೇಸ್ ಆಗಲಿ. ಇಂಥ ರೌಡಿ ಶೀಟರ್ಗಳು ಅಂಬೇಡ್ಕರ್ ಅವ್ರಿಗೋಸ್ಕರ ನನ್ನ ಮೇಲೆ ರೌಡಿ ಶೀಟರ್ ಆಗ್ತಾರಂದರೆ ಕರ್ನಾಟಕ ರಾಜ್ಯದಲ್ಲಿರೋಂಥ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ನನ್ನ ಮೇಲೆ ರೌಡಿ ಶೀಟರ್ ಆಗಲಿ. ಯಾವುದೇ ಕಾರಣಕ್ಕೂ ಕಾನೂನಿಗೆ ಮಾತ್ರನೇ ತಲೆ ಬಗ್ಸ್ತೀವಿ, ಇವ್ರು ಮಾಡೋಂಥ ನಕಲಿ ಕೇಸುಗಳಿಗಲ್ಲ. ಇದು ಕ್ಲಾರಿಫಿಕೇಷನ್ ನಮ್ಮ ಆನೆಕಲ್ಲು ಜನತೆಗೆ ಮತ್ತು ಮಾಧ್ಯಮ ಮಿತ್ರರಿಗೆ. 2ನೇ ವಿಚಾರ 1585 ಕೇಸಿಗೆ ಸಂಬಂಧಪಟ್ಟಂಗೆ ಒಂದು. 2ನೇ ವಿಚಾರ, ಲೋಕಲ್ ಲೀಡರ್ಸ್ ಎಲ್ಲ ನನ್ನ ಅಣ್ಣ ತಮ್ಮ, ಎಲ್ಲ ನಮ್ಮ ಅಣ್ಣಂದ್ರೆ, ತಮ್ಮಂದ್ರೆ ಯಾರಿಲ್ಲಪ್ಪ ಅಲ್ಲೇ, ಎಲ್ಲ ನಮ್ಮ ಅಣ್ಣಂದ್ರೆ. ನಮ್ಮ ಅಣ್ಣಂದರು, ನಮ್ಮ ತಂದೆ ಮತ್ತು ನಮ್ಮ ಪೋಷಕರಿಗೆ ಸಂಬಂಧಪಟ್ಟಂಗೆ ಅವ್ರ ವಿರುದ್ಧ ನಾನು ಮಾತಾಡೋಕ್ಕಾಗಲ್ಲ. ಎತ್ತುಕಟ್ಟಿರೋರು ಚೆನ್ನಾಗಿರಲಿ ಅಣ್ಣ, ಎತ್ತುಕಟ್ಟು ನನ್ನ ಬೇಕು ಮಾತಾಡ್ಸಿದ್ರಲ್ಲ, ನೋಡಿದಾಗ ಸ್ವಲ್ಪ ನೋವಾಯಿತು, ಪರವಾಗಿಲ್ಲ, ಅವ್ರು ಚೆನ್ನಾಗಿರಲಿ. ನಾನು ಹೇಳೋಂಥದ್ದು ಒಂದೇ, ನಾನು ನ್ಯಾಯಯುತವಾಗಿ ಹೋರಾಟ ಮಾಡ್ತಾಯಿದ್ದೀನಿ. ಅದಕ್ಕೆ ನಮ್ಮ ಎಲ್ಲ ಸಮುದಾಯದವರು, ನಮ್ಮ ಇಲ್ಲಿ ಕಮ್ಯುನಿಟಿಯವರು ನಾನು ಬಂದೆ ಈ ವಿಚಾರದಲ್ಲಿ ಮಾತಾಡ್ತಾ ಇದ್ದಾರೆ. 1585ಗೆ ಸಂಬಂಧಪಟ್ಟಂಗೆ ಕ್ಲಾರಿಫಿಕೇಷನ್ಸ್ ಕೊಟ್ಟಿದ್ದೀನಿ. ಡೆಮಾಲೇಷನ್ ದಿನ ಸಿಗೋಣ. ಈ ವಿಚಾರಕ್ಕೆ ಪತ್ರಿಕಾಗೋಷ್ಠಿಗೆ ಸಂಬಂಧಪಟ್ಟಂಗೆ ನಮ್ಮ ಅಣ್ಣವರು ಮತ್ತು ಸಮಾಜ ಸೇವಕರಾದಂತಹ ಯಲ್ಲಪ್ಪಣ್ಣವ್ರು ಮಾತಾಡ್ತಾರೆ. ತಿಳಿಸಿ. ಮನೆ ಸರ್ ನಿಮ್ಮ ಮೇಲೆ ಆರೋಪ ಸಹ ಮಾಡಿದ್ರಲ್ಲ, ಏನು ದುಡ್ಡು ತಗೊಂಡು ಸಂದೇಶ್ ಅವರು ಪ್ರತಿಭಟನೆ ಮಾಡ್ತಾರೆ ಅಂತ ಪ್ರತಿಭಟನೆ ಮಾಡ್ತಾರೆ. ಆರೋಪ 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 ಅವ್ರು ಮಾಡಿರೋದು ನಾವು ಕೇಳ್ತಾ ಇರೋದು. ಆರೋಪ ಆರೋಪ ಆರೋಪವಾಗಿ ಇರ್ತೈತಿ, ಸತ್ಯ ಆಗಲ್ಲ, ಸಾಬೀತಾಗಲ್ಲ. ಸಾಕ್ಷಿ ಕೊಡ್ಲಿ ಅಂತ ಅಣ್ಣ, ಸಾಕ್ಷಿ ಕೊಡ್ಲಿ, ಕೊಡ್ಲಿ, 100% ಕೊಡ್ಲಿ. ನಾವು ಶರಣು ತಲೆ ಬಗ್ಸ್ತೀವಿ. ಸ್ವಾಮಿ ಯಾರ ಹತ್ರಾದ್ರೂ ಇಂಥ ವಿಚಾರಗಳಿಗೆ ಒಂದು ಸಂದೇಶ ತಗೊಂಡವನೇ ಅನ್ನೋದು ಸಾಕ್ಷಿ ಕೊಟ್ಬಿಟ್ರೆ ನಾನು ಕರ್ನಾಟಕನೇ ಬಿಟ್ಟು ಹೋಗ್ತೀನಿ. ಸಾಕ್ಷಿ ಸಮೇತ ನಮ್ಗೆ ಕೊಡಲಿ. ಹೋರಾಟ ಬಂದ ನಾವು ಫೇಸ್ಬುಕ್ಕಲ್ಲಿ ಸಂದೇಶರು ಹೋರಾಟ ಮಾಡಿದ್ರನ್ನ ನಾವು ಸೂಚನೆ ಮಾಡಿದ್ವಿ. ಪೂರ್ತಿ ಡೀಟೇಲ್ಸ್ ಎಲ್ಲ ಪೂರ್ತಿ ನಾವು ಫೋನಲ್ಲೇ ಕೇಳಿದ್ವಿ, ಏನಪ್ಪ ಇದು ನಮ್ಮ ತಾಲೂಕಲ್ಲಿ ಹಿಂಗೆ ಇದಾಗ್ತೈತೆ, ಏನು ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ, ಅಣ್ಣ ನಾನು ಒಂದು ಡಾಕ್ಯುಮೆಂಟು ಹೆಚ್ಚು ಕಡಿಮೆ ಇದ್ದರೆ ನಾನು ಯಾವುದೇ ಹೋರಾಟಕ್ಕೆ ಬರೋಲ್ಲ, ನಾನು ಕ್ಲಿಯರ್ ಕಟ್ಟಾಗಿ ಹೋರಾಟ ಮಾಡೋನು ಅಂತ ಹೇಳಿದಾಗ ನಮ್ಮ ಪಾರ್ಟಿ ನಾವು ಸುಮ್ಮನೆ ಇದ್ವಿ. ಈಗ ಮೊನ್ನೆ ಯಾರೋ ನಮ್ಮ ಸ್ನೇಹಿತರು ಪ್ರೆಸ್ ಮೀಟ್ ಕರೀತಾರೆ ಈ ವಿಚಾರವಾಗಿ, ಏನೋ ನಿರ್ಮಾಣ ಶೆಟ್ರು ಏನು ಮಾಡಿಲ್ಲ, ಈ ಥರ ಸಂದೇಶ ಕೋಲಾರದಿಂದ ಯಾಕೆ ಬರಬೇಕು. ಲಾಸ್ಟಲ್ಲಿ ನಮ್ಮ ಮುನ್ರಾಜ್ ಅವರು ಮತ್ತು ನಮ್ಮ ಬಾಬು ಅವರು ಕೇಳ್ತಾರೆ, ಇದರಲ್ಲಿ ಲೋಕಲ್ ಸೀನಿಯರ್ ಲೀಡರ್ಗಳಿದ್ದಾರಪ್ಪ, ಅವ್ರ ಜೊತೆಯಲ್ಲಿ ಯಲ್ಲಪ್ಪ ಅವರು ಹಿಂಗೆ ಅಂದಾಗ ಯಾರೋ ಒಬ್ಬ ರಾಜ್ಯಾಧ್ಯಕ್ಷರು ಸ್ನೇಹಿತರು, ಅವ್ರ ಹೆಸರು ಹೇಳೋದು ಬೇಡ ಪಾಪ, ಅವರು ಹೋರಾಟಗಾರರು, ಗೌರವ ಇದೆ ಅವ್ರ ಮೇಲೆ, ಅವ್ರಿರಲಿ, ಅವರ ವೈಯಕ್ತಿಕ ವಿಚಾರಗಳು ನಾವಿಲ್ಲಿ ಮಾತಾಡೋದು ಬೇಡ. ನಾವು ಕ್ಲಾರಿಫಿಕೇಶನ್ ಕೊಡೋಕೆ ಬಂದಿದ್ದೀವಿ. ಸಂದೇಶ್ ಅವ್ರು ಸಂಘಟನೆ ಮಾಡ್ಬೇಕಂತೇಳಿ ಆಲ್ರೆಡಿ ನಾವು ಒಂದು ಎಲ್ಲ ಸೀನಿಯರ್ಸ್ ಸೇರಿ 2 ತಿಂಗಳಿಂದಲೇ ತೀರ್ಮಾನ ಮಾಡಿದ್ವಿ. ಒಂದು 10,000 ಜನ ಸೇರಿಸಿ ನಾವೊಂದ್ಸರಿ ಇಲ್ಲಿ ಸ್ಟ್ಯಾಚು ತರುವಾಗ ಮಾಡಿದ್ರಲ್ಲ 10,000 ಜನ, ಆ ರೀತಿ ಸೇರಿಸಿ ಅವ್ರದ್ದು ಸಂಘಟನೆ ಮಾಡಬೇಕು, ನಾವೆಲ್ಲ ಸ್ನೇಹಿತರು ಅವ್ರ ಜೊತೆಲಿ ಇರಬೇಕು, ಹೋರಾಟ ಮಾಡ್ತಾರೆ ಅಂತೇಳಿ ತೀರ್ಮಾನ ನಾವು ತಗೊಂಡಿದ್ವಿ. ಅದಕ್ಕೋಸ್ಕರ ಇವತ್ತು ಅವ್ರ ಜೊತೆಲಿ ನಾವು ಬೆಂಬಲವಾಗಿ ಬಂದಿದ್ದೀವಿ. ಈಗ ನೀವು ಸ್ನೇಹಿತರು ಕೇಳಿದ್ರಿ CS ಅವ್ರಿಗೆ ಪರಿಹಾರ ಯಾರು ಕೊಡೋದು, ಏನು ಕೊಡೋದು ಅಂತ. ಈಗ ನಾನು ಯಾಕೆ ಹೇಳ್ತೀನಿ ಅಂದರೆ, ನಾನು ಪತ್ರಿಕೆ ಹಿಂದಕ್ಕೆ ಬರೋಲ್ಲ, ನಾನೊಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ CS ಯಾರು ಕೊಡಲ್ಲ.
ಯಾರು ಹೋರಾಟಗಾರರು ಕೊಡಲ್ಲ. ಪ್ರಾಬ್ಲಮ್ಸ್ ಎತ್ಕೊಂಡ್ಬಂದಾಗ ಈಗ ನಿಮ್ಮ ಹತ್ರ ಬರ್ತಾರೆ, ಪ್ರೊಫೆಸರ್ ಅಣ್ಣ ಇದೇನೋ ಸಹಾಯ ಮಾಡಿರಿ ಅಂತ. ಈಗ ಸಂದೇಶ್ವರ ಹತ್ರನೂ ಕಾಂತರಾಜ್ ಅನ್ನೋರು ಅಣ್ಣ ನಮ್ಗೆ ಹಿಂಗೆ ತೊಂದರೆ ಆಗಿದೆ, ನಮ್ಗೆ ಹೆಲ್ಪ್ ಮಾಡಿ ಅಂತ ಬಂದಾಗ ಅವರಿಂದೆಲ್ಲ ಪೂರ್ತಿ ಡೀಟೇಲ್ಸು, ಮತ್ತು ಇನ್ನೊಬ್ರು ಯಾರು ಧನಲಕ್ಷ್ಮಿ ಅಲ್ಲ, ಇದನ್ನೆಲ್ಲ ಕಾರಣ ಸದಾನಂದ. ನಿಮ್ಗೊಂದು ಪ್ರಮುಖವಾದ ವಿಷಯನ ಹೇಳ್ತೀನಿ. 1999-98ರಲ್ಲಿ ಮೋಸ್ಟ್ಲಿ ನಾನು ಪ್ರೊಫೆಸರ್ ನೋಡಿದ್ದು ಬಾಬು ಮತ್ತು ನಮ್ಮ ಟಿ ವಿ ನೈನ್ ಮಂಜಣ್ಣ, ಇವರು ಒಂದು 4-5 ಜನ ನಾನು ಅವತ್ತು ನೋಡಿದ್ದು ಜ್ಞಾಪಕ ಇದುವರೆಗೂ ಇದೆ. ನಾನು ಪ್ರಜಾ ವಿಮೋಚನಾ ಚಳವಳಿಯಲ್ಲಿ ನಾನು ಈ ತಾಲೂಕಲ್ಲಿ ಯೂತ್ ವಿಂಗಲ್ಲಿ ಅಧ್ಯಕ್ಷನಾಗಿದ್ದೆ. JB ವೆಂಕಟೇಶ್ ಅವರು ಅಧ್ಯಕ್ಷರಾಗಿದ್ದರು, ಆನೇಕಲ್ ಕೃಷ್ಣಪ್ಪನವರು ವಿಭಾಗೀಯ ಅಧ್ಯಕ್ಷರಾಗಿದ್ದರು, ಪಟಾಪಟ್ ನಾಗರಾಜ್ ಸಾಹೇಬರು ರಾಜ್ಯಾಧ್ಯಕ್ಷರಾಗಿದ್ದರು. ಆ ಕಾಲಕ್ಕೆ ನಾವು ಸಂಘಟನೆಯಲ್ಲಿ ಇದ್ದಾಗ ಕೇರಳ ಕುಮಾರ್ ಅಂತೇಳಿ ಕೊಪ್ಪ ಗೇಟ್ನಲ್ಲಿ ಅಕ್ರಮವಾಗಿ ಬಂಡೆ ಹೊಡಿತಾನೆ ಅಂತೇಳಿ ಒಂದು ಹೋರಾಟ, ಅದ್ರ ಜೊತೆಗೆ ಈ ಲಕ್ಷ್ಮೀನಾರಾಯಣ್ ಅಂತ ಒಬ್ಬ ನಿರ್ಮಾಣ ಶೆಲ್ಟರ್ ಬಿಲ್ಡರ್ರ ಅಕ್ರಮ ಬಡಾವಣೆಗಳನ್ನು ಇದು ಸೇಮ್ CS ಮಾಡಿದ್ದಾರೆ ಅಂತೇಳಿ ಇದೇ ಪ್ರಜಾ ವಿಮೋಚನಾ ಚಳವಳಿ ಕೃಷ್ಣಪ್ಪನವರು ಆಗಿನ ಕಾಲದಲ್ಲೇ ತಾಲೂಕ್ ಪಂಚಾಯತ್ ಹತ್ರ 2000 ಜನ ಸೇರಿಸಿ ಆವತ್ತು ನಿರೂಪಣೆಯನ್ನು ಕೂಡ ನಂದೆ ತಾಲೂಕು ಆಫೀಸ್ ಹತ್ರ ಉಗ್ರವಾದ ಹೋರಾಟವನ್ನು 2000 ಜನ ಆವತ್ತೇ ನಾನು ನೋಡಿರೋದು ನಮ್ಮ ತಾಲೂಕಲ್ಲಿ ಹೋರಾಟ ಮಾಡಿದ್ದನ್ನು, ಅಂಥ ಹೋರಾಟನ. ಯಾಕಂತ ಹೇಳಿದ್ರೆ ನಮ್ಮ ಸ್ನೇಹಿತರಿಗೆ ಹೇಳ್ತೀನಿ, ಮೊನ್ನೆ ಮೀಡಿಯಾನಲ್ಲಿ ಏನೇನೋ ಹೇಳ್ತಾ ಇದ್ರು, ನಾವು ಅವ್ರ ಬಗ್ಗೆ ಮಾತಾಡಲ್ಲ ಅಂತ ನಾನು ಆಗಲೇ ಹೇಳಿದ್ದೀನಿ. ಇಂಥ ರಾಜ್ಯಾಧ್ಯಕ್ಷರುಗಳು, ಇಂಥ ಜಿಲ್ಲಾಧ್ಯಕ್ಷರುಗಳು, ಇಂಥ ಸಮಕಾಲೀನರ ಜೊತೆಯಲ್ಲಿ ನಾವೆಲ್ಲ ಇದು ಬಂದವರು, ಇವ್ರು ಯಾಕೆ ಬರಬೇಕು ಅವ್ರು ಯಾಕೆ ಬರಂದ್ರೆ ಇದು ಭಾರತ ಪ್ರಜಾಪ್ರಭುತ್ವ. ಇದು ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಹೋರಾಟ ಮಾಡೋಂತಕ್ಕಂಥದ್ದು, ಜೀವನ ಮಾಡೋಂತಕ್ಕಂಥದ್ದು ಎಲ್ರಿಗೂ ಹಕ್ಕಿದೆ. ಹಂಗಾಗಿ ನೀನು ಯಾಕೆ ಬರಬೇಕು ನಾನು ಯಾಕೆ ಬರ್ಬೇಕಂದ್ರೆ ಯಾವ ಊರಿಗೆ ಯಾರು ಹೋಗ್ಬಿಡ್ರಿ, ಎಲ್ಲ ನಿಮ್ಮೂರಲ್ಲೇ ಇರ್ರಿ. ನಿಮ್ಮ ವೈಯಕ್ತಿಕ ವಿಚಾರ ನಾನು ಮಾತಾಡಲ್ಲ. ಅವರು ಹೋರಾಟ ಅವ್ರ ಹಕ್ಕು ಕೇಳೋದು, ಸಂಘಟನೆ ಅವ್ರದ್ದು, ಅವ್ರವ್ರ ಹಕ್ಕದು. ಯಾರ ಜೊತೆಲ್ಲ ಇರ್ತಾರೆ. ನಿಮ್ಗೆ ತೊಂದರೆ ಏನಾದ್ರು ಮಾಡಿದ್ದೀರಾ? ಯಾಕೆ ನೀವು ಮಾಧ್ಯಮದ ಮುಖಾಂತರ ನಮ್ಮಲ್ಲೇ ಎತ್ಕಟ್ಟೋದು, ನಮ್ಮಲ್ಲೇ ಮಾತಾಡೋದು ಯಾಕೆ ಮಾತಾಡಬೇಕು? ದಯವಿಟ್ಟು ನೋಡಿ, ನಿಮ್ಮ ಕೈ ಮುಗಿದು ಹೇಳ್ತೀನಿ, ಈ ಒಂದು ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಯಾರ ಹತ್ರಕ್ಕಾದ್ರೂ ಹೋಗ್ತಾರೆ ತೊಂದರೆ ಅಂತ ಕಾಪಾಡೋಂಥ ಜವಾಬ್ದಾರಿ ಒಬ್ಬ ಸಂಘಟನೆ ಲೀಡರ್ದಾಗಲಿ, ಒಬ್ಬ ಪತ್ರಕರ್ತರದಾಗಲಿ, ಒಬ್ಬ ಶಾಸಕರದಾಗಲಿ, ಒಬ್ಬ ಸಂಸದರದಾಗಲಿ ಎಲ್ಲರೂ ಹೋಗ್ತಾರೆ. ಹಂಗಂತೇಳಿ ನೀವು ಬರೋದೇ ತಪ್ಪು, ನೀವು ಮಾಡೋದೇ ತಪ್ಪು ಅಂದರೆ ದಯವಿಟ್ಟು ಸ್ನೇಹಿತರೆ, ನೀವು ಹೋರಾಟಗಾರರು. ನಾವು 97-98ರಲ್ಲೇ ನಾವು ಪಟಾಪಟ್ ನಾಗರಾಜ್ ಸಾಹೇಬರು, ಜಿಗ್ನಿ ಶಂಕರ್ ಸಾಹೇಬರು, ಬಿ ಗೋಪಾಲ್ ಸಾಹೇಬರು, ಮಾವಳ್ಳಿ ಶಂಕರ್ ಸಾಹೇಬ್ರ ಜೊತೆಲಿ ಹೋರಾಟ ಮಾಡಿ ಬಂದಂಥ ಜನ ನಾವು. ಇತ್ತೀಚೆಗೆ ಕೆಲವು ಕಾರಣಗಳಿಂದ ಯಾಕೆ ಸುಮ್ಮನೆ ಸಂಘಟನೆಗಳು ಬೇಡ ಅಂತೇಳಿ ನಮ್ಮ ಪಾಡಕ್ಕೆ ನಾವೇನೋ ಒಂದು ರಾಜಕೀಯ ಪಕ್ಷದಲ್ಲಿದ್ದು ನಾವೇನೋ ಒಂದು ಅವರು ನಮ್ಮ ಪಾಡಕ್ಕೆ ನಾವಿದ್ದೀವಿ. ನಿಮ್ಮ ಪಾಡಕ್ಕೆ ನೀವು ಸಂಘಟನೆ ಕಟ್ಕೊಳ್ಳಿ, ನಮ್ಮ ಪಾಡಕ್ಕೆ ನಾವು ಸಂಘಟನೆ ಕಟ್ಕೊತೀವಿ. ಒಟ್ಟಾರೆ ಬಡವರ ಪರವಾಗಿ, ಹಿಂದುಳಿದವರ ಪರವಾಗಿ, ದಲಿತರ ಪರವಾಗಿ, ಎಲ್ಲ ಬಡವರ ಪರವಾಗಿ ಹೋರಾಟವನ್ನು ಮಾಡತಕ್ಕಂಥ ಜವಾಬ್ದಾರಿ ನಮ್ಮ ಸಂದೇಶವರು ತಗೊಂಡಿದ್ದಾರೆ. ಅವರಿಂದ ಅವ್ರು ಮಾಡ್ತಾ ಇರ್ತಕ್ಕಂಥ ಕಾರ್ಯವೈಖರಿಗಳನ್ನು ನೋಡಿ ನಾವು ಕೂಡ ವೈಯಕ್ತಿಕ ಜೀವನದಲ್ಲಿ ಬದಲಾವಣೆ ಆಗ್ತಾ ಇದೀವಿ. ಯಾಕಂದ್ರೆ ನಮಗೆ ಚಿಕ್ಕವರವರು ಆದರೂ ಅವರು ನಮಗೆ ಇನ್ಸ್ಪಿರೇಷನ್. ಹಂಗಾಗಿ ಇವತ್ತು ರಾಜ್ಯಾದ್ಯಂತ ಅವ್ರ ಸಂಘಟನೆ ಇದೆ. ಬರೀ ಆನೇಕಲ್ಲಲ್ಲಿ, ಕೋಲಾರಲ್ಲ, ಗುಲ್ಬರ್ಗದಲ್ಲಿದೆ, ರಾಯಚೂರಲ್ಲಿದೆ, ನೀವು ಧಾರವಾಡಲ್ಲಿದೆ, 30 ಜಿಲ್ಲೆ ಎಲ್ಲಾದ್ರೂ ಹೋಗಿದೆ. ಆದ್ರಿಂದ ನಾವೆಲ್ಲರೂ ಸೇರಿ ಅವರಿಗೆ ಒಂದು ಬೆಂಬಲವನ್ನು ಕೊಡೋಲಿಕ್ಕೆ ಇನ್ನೂ ಇದರಿಂದ ಸುಮಾರು ಜನ ಇದ್ದಾರೆ. ಇದನ್ನ ಮುಂದಿನ ದಿನಗಳಲ್ಲಿ ನಿಮ್ಮನ್ನೆಲ್ಲ ಕರೆದು ಆನೇಕಲ್ಲಲ್ಲಿ ಬೃಹತ್ತಾದಂಥ ಒಂದು ಸಮಾವೇಶ ಮಾಡಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ನಮ್ಮ ಜೀವನದ ಶೈಲಿಗಳನ್ನು ಬದಲಾವಣೆ ಮಾಡಿಕೊಂಡು ವೆರಿ ಗುಡ್ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾದಿಯಲ್ಲಿ ಮತ್ತೆ ಹೋಗ್ಬೇಕಂತೇಳಿ ತೀರ್ಮಾನ ಮಾಡ್ಕೊಂಡಿದ್ದೀವಿ. ದಯಮಾಡಿ ಸ್ನೇಹಿತರೆ, ನೀವು ಯಾವುದೇ ವಿಷಯ ಎತ್ಕೊಂಡಾಗ ನಾವು ಕೂಡ ನಿಮ್ಮ ಸುದ್ದಿ ಎತ್ತಲ್ಲ. ನೀವು ನಮ್ಮ ಸುದ್ದಿನ ಯಾವುದೇ ಕಾರಣಕ್ಕೂ, ನಮ್ಮ ಸಂಘಟನೆ ಸುದ್ದಿನ, ನಮ್ಮ ಸುದ್ದಿನ ಸಂದೇಶ ತಪ್ಪು ಮಾಡಿದ್ರೆ ಮಾಧ್ಯಮ ಮಿತ್ರರು ಯಾವಾಗ ಬೆಳಿಬೇಕು ಸರ್. ಮಾಧ್ಯಮ ಅವರು ಚೆನ್ನಾಗಿ ರಾಜ್ಯಾದ್ಯಂತ ಒಳ್ಳೆ ಹೆಸರು ಮಾಡ್ತಾವ್ರೆ. ಮಾಧ್ಯಮ ಮಿತ್ರರು ಯಾವಾಗ ವಿರುದ್ಧ ಮಾತಾಡ್ತಾರೋ ಅವಾಗ ನಾವು ಪಾಠ ಕಲಿಯೋದು. ಅವರು ಕ್ವಶನ್ಸ್, ಒಂದು ನಿಮಿಷ ಅಣ್ಣ, ನೀವು ಏನು ಕ್ವಶನ್ಸ್ ಕೇಳ್ತಿರೋ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಇನ್ನೊಂದಷ್ಟು ರೆಡಿ ಆಗಬೇಕಾಗ್ತೈತೆ. ಕೇಳೋದು ಒಳ್ಳೇದಲ್ಲ. ಒಂದು ನಿಮಿಷ ಅಣ್ಣ, ಮುಂದಕ್ಕಾಗೋದು ಹೇಳ್ಬಿಡ್ತೀನಿ ಅಣ್ಣ. ಮುಂದಕ್ಕಾಗೋದು 12 ಪ್ರಾಪರ್ಟಿ ಡೆಮಾಲೇಷನ್ ಆಗ್ತೈತಿ. 12 ಪ್ರಾಪರ್ಟಿ 1585 ಪ್ರಾಪರ್ಟಿ ಡೆಮಾಲೇಷನ್ ಆಗ್ತೈತೆ.
ಅನಾಥಾಲಯಕ್ಕೆ ಸಂಬಂಧಪಟ್ಟಂಗೆ ಮುದ್ರಾಂಕ ಶುಲ್ಕ 1 ಕೋಟಿ ರೂಪಾಯಿ ಕಟ್ಟಬೇಕಪ್ಪ ಇವರು. ಸ್ಟೇ ಹಾಕಿದ್ರು ಅದು ಸ್ಟೇ ವೇಕೆಂಟ್ ಆಗೈತಿ. ಸ್ಟೇ ಹಾಕಿರ್ತಾರೆ, ಸ್ಟೇ ವೇಕೆಂಟ್ ಆಗಿರ್ತೈತಿ. ಅದು ನಿನ್ನೆಗೆ ಸಂಬಂಧಪಟ್ಟಂಗೆ ಪತ್ರ ರವಾನೆ ಆಗೈತೆ, ಆಯುಕ್ತರ ಹತ್ರ ಐತೆ. ಆಯುಕ್ತರು ಆದೇಶ ಮಾಡಿದ ತಕ್ಷಣ ಅನಾಥಾಲಯಕ್ಕೆ ಅವರು ಏನು ಅನಾಥಾಲಯದಲ್ಲೇ ಬೇಕಾದಷ್ಟು ಹಗರಣಗಳು ಮಾಡಿರೋದು ಅದು ನೆಕ್ಸ್ಟ್ ಪ್ರೆಸ್ ಮೀಟ್ ಅಂದರೆ ಮುಂದಕ್ಕಾಗೋದನ್ನ ಹೇಳ್ತಾ ಇರೋದು. ಇವಾಗ ನಾನು ಆದೇಶ ಬಂದಿದ ತಕ್ಷಣ ನಿಮ್ಮ ಹತ್ರ ಬಂದು ಕುತ್ಕೊತೀನಿ. ಅದನ್ನು ಅದೇನೈತೆ ಸೀಲು ಅದೇ ಅವ್ರ ಸ್ಟೈಲಲ್ಲಿ ಅದೇನೋ ಸೀಲೇನೋ ಹಾಕ್ತಾರಂತೆ ಯಾರೋ ರಿಜಿಸ್ಟರ್ ಆಫೀಸರ್ಸ್. ರಿಜಿಸ್ಟರ್ ಫೀಸು ಮುದ್ರಾಂಕ ಶುಲ್ಕ 1,11,23,000 ರೂಪಾಯಿ ಕಟ್ಟಬೇಕು. ಇವ್ರೇನು ಮಾಡಿಬಿಟ್ಟಿದ್ದಾರೆ 11,23,000 ಕಟ್ಟೋರಿಗೆ 1 ಕೋಟಿ ರೂಪಾಯಿ ಯಾಮಾರ್ಸೋರು ಕೊಟ್ಬಿಟ್ಟಿದ್ದೀರಿ ನಾವು ಅಂತ ಯಾಮಾರ್ಸೋರು ಅಲ್ಲಿದು ಮುದ್ರಾಂಕ ಶುಲ್ಕ. ಸರ್ ಈಗ ರಿಜಿಸ್ಟ್ರ್ ಮಾಡುವಾಗ ಎಲ್ಲ ಟೋಟಲ್ ಸೇರಿ ನಾವು ರಿಜಿಸ್ಟರ್ ಮಾಡ್ತೀವಿ. ಇದೆ ನೋಡಿ ಕೊಟ್ಟಿದ್ದೀನಿ. ರಿಜಿಸ್ಟರ್ ಮಾಡುವಾಗ ರಿಜಿಸ್ಟರ್ ಕಾಪಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಸರ್, 1 ನಿಮಿಷ ಅಣ್ಣ ನೋಡ್ಕೊಳ್ಳೋಣ ಹುಷಾರಣ್ಣ ಸರ್. 2ನೇ ಸರ್, ಈಗ ಮುದ್ರಾಂಕ ಶುಲ್ಕದ್ದು ಕ್ಲಿಯರ್ ಕಟ್ ಪಿಕ್ಚರ್ ಬಂದು ಅವ್ರ ಕಡೆಯಿಂದ ಆದೇಶ ಆದಮೇಲೆ ನಾವೇ ಹತ್ರ ಇದ್ದು ಲೇಔಟಿಗೆ ಬಂದು ಅದೇನಾಯ್ತೋ ಸೀಲ್ ಹಾಕ್ಸ್ತೀವಿ ಅಣ್ಣ ನಾವೇ ಹತ್ರ ಬಂದು ಅದೇನಾಯ್ತೋ ಸೀಲ್ ಹಾಕ್ಸ್ತೀವಿ. 2ನೇ ವಿಚಾರ, ಸದಾನಂದ ಸೀಕ್ರೆಟ್ಸ್ ಆಫ್ ಸೆಕ್ಯೂರಿಟಿ ಗಾರ್ಡ್ ಅಂತಬಿಟ್ಟು ಹೊಸ ದಾಖಲೆ ರಿಲೀಸ್ ಮಾಡ್ತೀನಿ. ಸದಾನಂದ ಸೀಕ್ರೆಟ್ಸ್ ಆಫ್ ಸೆಕ್ಯೂರಿಟಿ ಗಾರ್ಡ್ ಅಂತ ನಿಮ್ಗೆ ಅರ್ಥ ಆಗಲ್ಲ. ಇವತ್ತು ಸಂಜೆ ಅರ್ಥ ಆಗ್ತೈತಿ, ಇವಾಗ ಅರ್ಥ ಆಗಲ್ಲ, ಇವತ್ತು ಸಂಜೆ ಅರ್ಥ ಆಗ್ತೈತಿ. ಆಮೇಲೆ ಲೋಕಾಯುಕ್ತಕ್ಕೆ ಯಾವ ಥರ ಮೋಸ ಮಾಡಿದ್ದಾನೆ ಅನ್ನೋ ದಾಖಲೆಗಳು ಕೂಡ ಇದೇ ಸದಾನಂದ ಲೋಕಾಯುಕ್ತದಲ್ಲಿ ಕೇಸ್ ಆಗಿ ಅಲ್ಲಿ ಯಾವ ಥರ ಮೋಸ ಮಾಡಿದ್ದಾನೆ ಅನ್ನೋ ದಾಖಲೆಗಳು ಕೂಡ ಮುಂದಕ್ಕೆ ನಾನು ಮಾಡೋದು ಹೇಳ್ತಾ ಇರೋದು ಇವಾಗ ನಿಮಗೆ. 12 ಸೈಟ್ ಡೆಮಾಲೇಷನ್ ಆಗ್ತೈತೆ, ಮುದ್ರಾಂಕ ಶುಲ್ಕ ಆಗ್ತೈತೆ, ಸದಾನಂದ ದಾಖಲೆಗಳು ಏನೇನೈತೆ ಎಲ್ಲ ನಿಮ್ಮ ಮುಂದೆ ಎತ್ಕೊಂಡ್ಬಂದು ಬೆಚ್ಚಿಡ್ತೀನಿ. ಸಂದೇಶ್ ಸಿಂಗಲ್ ಪೈಸೆ ಈಗ ನೋಡಿರಿ ಅಣ್ಣ, ಸಂದೇಶ್ ಇದೇನು ಗೊತ್ತಾ, ಸ್ಟೈಲ್ ಏನು ಗೊತ್ತಾ, ಸಂದೇಶ್ ಬಂದರೆ ಆಟೋಮೆಟಿಕ್ ಕೆಲಸ ಆಗ್ತೈತಿ. ಏನೇ ಕೆಲಸ ಆಗಲಿ, ಅದು ಎಂಥ ಕೆಲಸನೇ ಆಗಲಿ, ಸಂದೇಶ್ ಬಂದರೆ ಕೆಲಸ ಆಗ್ತೈತೆ, ಸಂದೇಶ್ ಬಂದರೆ ನ್ಯಾಯ ಸಿಗ್ತೈತಿ. ನಾವು ಹೇಳ್ತಾ ಇರೋಂಥದ್ದು ಸರ್ಕಾರಿ ಜಮೀನು ಉಳಿಸೋ ನಿಟ್ಟಿನಲ್ಲಿ ಬಂದಿದ್ದೀವಿ. ಈ 12 ಪ್ರಾಪರ್ಟಿ ಉಳಿಸ್ತೀವಿ, ಮುಂದಕ್ಕೆ ಏನೇನು ಮಾಡಬೇಕು ಅವೆಲ್ಲ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋಂಥದ್ದು ಇಲ್ಲ ಇದರಲ್ಲಿ. ಓಕೆ ಆಗೋಯ್ತು. ಈಗ ಮುಂದಕ್ಕೆ ನಡೆಯೋದು ಹೇಳ್ಬಿಟ್ಟಿದ್ದೀನಿ. ಹಂತವಾಗಿ ಹೋರಾಟ ಮಾಡ್ತೀವಿ, ನಾವೇ ಗೆಲ್ತೀವಿ ಸರ್. ಸ್ನೇಹಿತರು ಆದಂಥ ಸಂದೇಶ್ ಅವರು ಆನೇಕಲ್ನಲ್ಲಿ ನಡೀತಾ ಇರೋಂಥ ಅಕ್ರಮಗಳ ಬಗ್ಗೆ ಧ್ವನಿ ಎತ್ತಿದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ಆಮೇಲೆ ಹೋರಾಟ ಅನ್ನೋದಕ್ಕೆ ಅದಕ್ಕೇನು ಗಡಿ ಇಲ್ಲ, ಆಮೇಲೆ ಅದಕ್ಕೇನು ಇತಿಮಿತಿ ಅಂತೇನಿಲ್ಲ. ಹೋರಾಟ ನ್ಯಾಯ ಕೇಳಬೇಕು ಅಂದರೆ ಅದಕ್ಕೆ ಯಾರು ಬೇಕಾದ ಎಲ್ಲಿ ಹೋಗಿ ಕೇಳ್ಬೋದು. ಒಂದು ಈಗ ಅವು ಸ್ಪಷ್ಟವಾಗಿ ಹೇಳಿದ್ದಾರೆ, ಅಲ್ಲೇನು ಇದು ಖಾಸಗಿಯವರು ಅಂದರೆ ಇರೋಂಥವರು ಖಾಸಗಿಯವರು ಅಲ್ಲಿ ಏನು ಅಕ್ರಮ ಮಾಡಿದ್ದಾರೆ, ಅಕ್ರಮವನ್ನು ಅದನ್ನು ಸರ್ಕಾರ ಜಾಗವನ್ನೇನು ಲೂಟಿ ಮಾಡಿದ್ದಾರೆ, ಒಡ್ಕೊಂಡಿದ್ದಾರೆ, ಅದನ್ನು ಮತ್ತೆ ಸರ್ಕಾರಕ್ಕೆ ಬರಬೇಕು ಅನ್ನೋ ಒಂದು ಪ್ರಶ್ನೆ. ಇನ್ನೂ ಸ್ನೇಹಿತರು ಹೇಳ್ತಾ ಇದ್ರು, ಮತ್ತು ಸರ್ಕಾರ ಈಗ ಅವರೇನು ಯಾಮಾರಿಸಿದಾರಲ್ಲ, ಅಲ್ಲಿ ಯಾರೋ ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅಂತ CI ಸೈಟವರು ಅವ್ರಿಗೂ ನ್ಯಾಯ ಕೊಡಬೇಕಾಗ್ತದೆ. ಅದು ಯಾರು ಕೊಡಬೇಕು ಅಂದರೆ ಅಕ್ರಮ ಮಾಡಿ ಲೇಔಟ್ ಮಾಡಿ ಈಗೇನು ಅದನ್ನು ಕ್ರಮೇಣ ಹೇಳ್ತಾ ಇದ್ರು, ಅದನ್ನು CI ಸೈಟ್ನ ರಿಜಿಸ್ಟ್ರೇ ಮಾಡಬಾರ್ದು ಅಂತ ಇರ್ತದೆ. ಮಾಡಿರೋಂಥ ಎಲ್ಲ ಖಾತೆ ಮಾಡಿರೋಂಥ ಎಲ್ಲರೂ ಹೊಣೆಗಾರರಾಗ್ತಾರೆ ಅದಕ್ಕೆ. ಹಂಗಾಗಿ ಅವರೆಲ್ಲರ ಮೇಲೇನೂ ಕ್ರಮ ಆಗಬೇಕು ಒಂದು. ಆಮೇಲೆ ಅದು ಯಾರು ನಿಜವಾಗ್ಲೂ ಅನ್ಯಾಯಕ್ಕೆ ಒಳಗಾಗಿ CI ಸೈಟ್ ಅಂತ ಗೊತ್ತಿಲ್ಲದೆ ಅವತ್ತು ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅವ್ರಿಗೂ ನ್ಯಾಯ ಸಿಗಬೇಕು ಅಂತಲೇ ನಮ್ಮ ಡಿಮ್ಯಾಂಡು. ಆದರೆ ಅದನ್ನು ಸರ್ಕಾರ ಮಾಡೋಕ್ಕೆ ಆಗಿಲ್ಲ ಅಂದ್ರೂ ಅವ್ರ ಮೇಲೆ ಇನ್ನಷ್ಟು ಅವ್ರು ಯಾರು ಲೇಔಟ್ ಮಾಲೀಕರು ಯಾರಿದ್ದಾರೆ ಅವರು ನಿಜವಾಗ್ಲೂ ಮಾಧ್ಯಮದವರು ಮತ್ತು ನಮ್ಮ ಇನ್ನಷ್ಟು ಹೋರಾಟಗಾರರು ಎಲ್ಲ ಸೇರಿ ಇನ್ನು ಅವ್ರ ಮೇಲೆ ನಾವು ಒಂದಷ್ಟು ಒತ್ತಡ ಏರಿ ಅಲ್ಲಿ ಅನ್ಯಾಯ ಆಗಿರೋರ್ಗು ನ್ಯಾಯ ಕೊಡಿಸೋಣ ಒಂದು. ಮತ್ತು ಈ ಥರದ್ದು ಇನ್ನಷ್ಟು ಆನೇಕಲ್ ತಾಲೂಕಲ್ಲಿ ಈ ಭ್ರಷ್ಟಾಚಾರ, ಈ ಭೂಮಾಫಿಯಾ ಮತ್ತು ಅಕ್ರಮ ಈ ಲೇಔಟ್ಗಳು ಇನ್ನೂ ತುಂಬ ಇದೆ. ಮತ್ತು ಇದನ್ನು ಮುಂದೇನೂ ಅಷ್ಟೇ ಯಾರು ಪರಿಶೀಲನೆ ಮಾಡಿನೇ ಸಹ ಆ ಸೈಟ್ಗಳನ್ನ ಕೊಂಡ್ಕೊಬೇಕು. ಯಾಕಂದರೆ ಅವ್ರು ಒಂದ್ಸರಿ ಅನ್ಯಾಯಕ್ಕೆ ಒಳಗಾದಾಗ ಮತ್ತೆ ನ್ಯಾಯ ಸಿಕ್ಕೋದು ಅನ್ನೋದು ಅಷ್ಟು ಈಸಿ ಅಲ್ಲ. ಇವತ್ತು ಅದನ್ನು ಕ್ರಮೇಣವಾಗಿ ಈ ಥರದ್ದು ಅನ್ಯಾಯಕ್ಕೆ ಒಳಗಾಗ್ತಾನೆ ಇದ್ದಾರೆ, ಮತ್ತು ಅವ್ರು ಯಾರೋ ಅನ್ಯಾಯಕ್ಕೆ ಒಳಗಾಗೋರಿಗೆ ನ್ಯಾಯ ಸಿಗಲ್ಲ. ಹಾಗಾಗಿ ಒಂದು ನಾವು ಸರ್ಕಾರ ಮುಟ್ಟುಗೋಲು ಏನು ಹಾಕ್ಕೊಬೇಕು ಅಂತ ಇದೆ. ಅದು ಇನ್ನಷ್ಟು ಬೇರೆ ಬಡಾವಣೆಗಳು ಮಾಡಿದಾಗ ಬೇರೆಯವರಿಗೆ ಅದೊಂದು ಎಚ್ಚರಿಕೆ ಗಂಟೆ. ಯಾಕಂತ ಹೇಳಿದ್ರೆ ಇನ್ನು ಅಕ್ರಮ ಮಾಡಿದಾಗ ಹೋರಾಟಗಾರ ಆನೇಕಲ್ಲಿರೋಂಥ ಹೋರಾಟಗಾರರು ಬಿಡೋದಿಲ್ಲ, ಮತ್ತೆ ಅದನ್ನು ಸರ್ಕಾರಿ ಜಾಗವನ್ನು ಸರ್ಕಾರಕ್ಕೆ ಇವತ್ತು ವಾಪಸ್ ಕೊಡ್ಲಿಕ್ಕಾಗಿ ಅವ್ರು ಹೋರಾಟ ಮಾಡ್ತಾರೆ, ಹೋರಾಟಗಾರ ಇದ್ದಾರೆ ಅನ್ನೋದ್ರ ಜೊತೆಗೆ ಇವತ್ತು ದುರಂತ ಏನು ಅಂದರೆ ನಾವು ಇಷ್ಟೆಲ್ಲ ಹೋರಾಟಗಾರ ಇದ್ದೀವಿ, ಈ ಥರ ಅಕ್ರಮಗಳನ್ನ ಇವತ್ತು ಕೋಲಾರದಿಂದ ನಮ್ಮ ಸ್ನೇಹಿತರು ಬಂದು ಇಲ್ಲಿ ಕೇಳೋಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ನಾವೆಲ್ಲ ಹೋರಾಟದಿಂದ ಚಳುವಳಿಯಿಂದ ಬಂದಿರೋರು, ಮತ್ತು ಇಲ್ಲಿ ಹೋರಾಟಗಳಿಂದನೂ ತುಂಬ ಯಶಸ್ವಿನೂ ಮಾಡಿದ್ದಾರೆ. ಇವತ್ತು ಮನೆಗಾಗಿ ಸೈಟ್ಗಳಿಗಾಗಿ
ಮತ್ತು ಕೂಲಿಗಾಗಿ ಎಲ್ಲ ರೀತಿ ಹೋರಾಟಗಾರ ಆನೆಕಲ್ಲಲ್ಲಿದ್ದಾರೆ ಮತ್ತು ಅವರ ಒಂದು ತ್ಯಾಗನೂ ಇದೆ. ಅದು ಇತ್ತೀಚೆಗೆ ಬರೋಂಥ ಹೋರಾಟಗಾರರು ಒಂದು ರೀತಿಯ ಚಳುವಳಿ ಹೋರಾಟ ಅನ್ನೋ ಒಂದು ಹುಮ್ಮಸ್ಸಲ್ಲಿ ಬರ್ತಾರೆ, ಮತ್ತು ಅದು ಯಾಕೋ ಹೋರಾಟಗಳನ್ನು ಅಷ್ಟೊಂದು ಗಟ್ಟಿಯಾಗಿ ನಿಲ್ತಾ ಇಲ್ಲ. ಅದು ಕಾರಣಗಳೇನು ಅಂತ ಗೊತ್ತಿಲ್ಲ. ಇವತ್ತು ನಾವು ಯಾವತ್ತು ಈಗ ಯಾರೋ ಒಬ್ಬ ಲೇಔಟ್ ಮಾಲೀಕನ ಮೇಲೆ ಹೋರಾಟ ಮಾಡಬೇಕು ಅಂದರೆ ಆ ಹೋರಾಟದ ದ್ವಂದ್ವ ನೀತಿಯನ್ನು ನಾವೇ ನೋಡ್ತಾ ಇದ್ದೀವಿ. ಒಂದು ಅಲ್ಲಿ ಸರ್ಕಾರಿ ಜಾಗನ ಕಬಳಿಕೆ ಮಾಡ್ಕೊಂಡಿದ್ದಾರೆ, ಅದನ್ನು ಉಳಿಸ್ಬೇಕು ಅಂತ ಸಂದೇಶ ಹೇಳಿದಾಗ ಅದು ಸರಿಯಿಲ್ಲ ಅನ್ನೋ ಇನ್ನೊಂದು ಭಾಗ ಇಲ್ಲಿ ಹೋರಾಟಗಾರರೇ ಇದ್ದಾರೆ. ಹೋರಾಟಗಾರರಲ್ಲಿ ದ್ವಂದ್ವ ರೀತಿ ಇರಬಾರ್ದು. ನ್ಯಾಯ ಸಿಗಬೇಕು ಅಂದಾಗ ಅದು ದ್ವಂದ್ವ ರೀತಿ ಯಾಕೆ ಬರ್ತಾ ಇದೆ ಅನ್ನೋದು ಗೊತ್ತಿಲ್ಲ. ಒಂದು ನೀವು ಯಾರು ಮಾಲೀಕರ ಪರ ಮತ್ತು ಸಿ ಎಸ್ ಐಟ್ದಾರ ಪರ, ಸರ್ಕಾರದ ಪರ, ಭ್ರಷ್ಟಾಚಾರದ ಪರ ಅನ್ನೋ ಇದು ಒಂದು ರೀತಿ ಗೊಂದಲ ಆನೆಕಲ್ಲಲ್ಲಿ. ಈಗ ಸಂದೇಶ ಅಲ್ಲಿಂದ ಬಂದಿದ್ದಾನೆ, ಹೋರಾಟ ಮಾಡ್ತಾ ಇದ್ದಾನೆ, ಮತ್ತು ಇಲ್ಲಿರೋರು ಯಾಕೆ ಅದನ್ನು ವಿರೋಧ ಮಾಡ್ತಾ ಅನ್ನೋ ಪ್ರಶ್ನೆ ಕಾಮನ್ ಆಗಿ ಕಾಣಿಸ್ತಾ ಇದೆ. ಆ ಥರದ್ದೇನೂ ಇಲ್ಲ. ಸಂದೇಶ ಬಂದಿರೋದು ಇಲ್ಲಿನ ಅಕ್ರಮವನ್ನು, ಇಲ್ಲಿನ ಭ್ರಷ್ಟಾಚಾರವನ್ನು ಸರಿ ಮಾಡಬೇಕು ಅನ್ನೋದು. ಅದ್ರ ಜೊತೆಗೆ ಈಗ ಅವ್ರು ಹೇಳ್ದಂಗೆ ಅಲ್ಲಿ ಯಾರು CSI ಪಾಪ ಗೊತ್ತಿಲ್ಲದೆ ತಗೊಂಡಿದ್ದಾರೆ ಅಂದರೆ ಗೊತ್ತಿಲ್ಲದೆ ತಗೊಂಡಿದ್ದಾರೆ ಅಂತ 2 ಪ್ರಶ್ನೆ ಬರ್ತದೆ. ಅವರು ತುಂಬ ಕಡು ಬಡವರ ಇಲ್ಲ ಚೆನ್ನಾಗಿರೋರ ಅನ್ನೋದು ಹಂಗೇನಿಲ್ಲ. ಪಾಪ ಅವ್ರ್ಯಾರು ದುಡ್ಡು ಕೂಡಿಟ್ಟು ನಿಜವಾಗ್ಲೂ ತಗೊಂಡಿದ್ರೆ ಅವ್ರಿಗೂ ಆಗಲಿ, ಮತ್ತು ಇನ್ನಷ್ಟು ಅವಕಾಶ ಸಿಕ್ಕಿದ್ರೆ ಆ CI ಸೈಟ್ಗಳವ್ರಿಗೆ ಏನಾದ್ರೂ ಪರ್ಯಾಯವಾಗಿ ಇನ್ನೊಂದು ಸರ್ಕಾರಿ ಜಾಗ ಇದ್ದರೆ ತೀರಾ ಬಡವರಾದರೆ ಕೊಡಲಿ ಅನ್ನೋದು ಬೇಕಾ ಹೇಳೋಣ. ಸರ್ಕಾರಿ ಇಲ್ಲ ಬೇಡ ಅಲ್ಲ, ನಾನು ಹೇಳೋದು ಇವ್ರು ಕೊಡ್ಲಿ ಬೇಡ, ನೀವು ರಾಶಿ ಕೊಡ್ಲಿ ಅಲ್ಲ. ತೀರಾ ಬಡವರು ಕಾಮನ್ ಆಗಿ ಖಾಸಗಿ ಕ್ಷೇತ್ರದಲ್ಲಿ, ಖಾಸಗಿ ಲೇಔಟ್ಗಳಲ್ಲಿ ತೀರಾ ಬಡವರು ಪರಿಸ್ಥಿತಿ ಬಡವರಿಗೆ ಲೇಔಟಲ್ಲಿ ತಗೊಂಡಿರೋಂಥ ಬಡವರಿಗೆ ಸರ್ಕಾರ ಯಾವುದೇ ಕಾರಣಕ್ಕೂ ಪರಿಹಾರ ಕೊಡಲ್ಲಣ್ಣ. ಕ್ಲಿಯರ್ ಕಟ್ ಪಿಕ್ಚರ್ ಇದು ಒಂದು. ಎರಡನೇ ವಿಚಾರ ನಾನೇನು ಹೇಳ್ತೀನಿ ಅಂದರೆ, ಈಗ ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ರಲ್ಲ VN ಹೋಟ್ಲ್, ಎಲ್ಲಿ ಮಾಡಿದಾಗ ಅಲ್ಲಲ್ಲ VLN ಅಂತ ಹೇಳ್ಬಿಟ್ಟು ಏನೋ ಐತೆ. VLN ನಿಸರ್ಗ ಲೇಔಟ್ ಕೇಳ್ರಣ್ಣ, ನಿಸರ್ಗ ಲೇಔಟ್ VLN ಹೋಟೆಲ್ VLN ಅದು. ಮತ್ತು ಇವ್ರ ಸರ್ಕಾರಿ ಆಫೀಸು ಲೈನ್ಗೆಲ್ಲ ಸರ್ಕಾರಿ ಜಮೀನು, ಎಲ್ಲ ಸರ್ಕಾರಿ ಜಮೀನೆ. ಈ VN ಹೋಟೆಲ್ ನೀವು ಮಾಡಿದ್ರಲ್ಲ ಅದು ಅವ್ರ ಪಾಪ ಅವ್ರದ್ದೇನೋ, ಅವ್ರದ್ದು ಬೇರೆ. ಆದರೆ ಈ VLN ಹೋಟೆಲ್ ಮಾಡಿದಾರಲ್ಲ ಇದು ಇಷ್ಟೂ ಸರ್ಕಾರಿ ಜಮೀನೆ. ನಾನು ನೀನು ಮಾತಾಡ್ಬೋದು. ಓಕೆ ಅಣ್ಣ, ಅಷ್ಟೇ ಅಣ್ಣ. ದಯವಿಟ್ಟು ಇಷ್ಟೊತ್ತು ನಮಗೋಸ್ಕರ ಸಮಯ ಕೊಟ್ಟು, ನಿಮ್ಮ ಅಮೂಲ್ಯವಾದಂಥ ಸಮಯ ನಮಗೆ ಕೊಟ್ಟು, ನಮ್ಮ ಹತ್ರ ಇನ್ನೊಂದಷ್ಟು ಇನ್ಫಾರ್ಮೇಷನ್ಸ್ ಕಲೆಕ್ಟ್ ಮಾಡಿಕೊಂಡು ಜನಗಳಿಗೆ ನಮ್ಮ ಕಷ್ಟನೂ ಏನು ಅಂತ ಹೇಳ್ಬಿಟ್ಟು ತಿಳಿಸೋದಕ್ಕೆ, ನಮಗೆ ಸಹಾಯ ಮಾಡೋದಕ್ಕೆ ಬಂದಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ. ಅಣ್ಣ, ಚುನಾವಣೆ ಸ್ಪರ್ಧೆನಾ ಇವಾಗ MLAಗಿಂತ ಚೆನ್ನಾಗಿ ನೋಡ್ತಾವ್ರಪ್ಪ ಎಲ್ಲ. ಯಾಕೆ ನಮಗೆ ಈಗ ಸದ್ಯಕ್ಕೆ ಏನೋ ಬೇಡ. ಈಗ ನಾನು ಹೇಳೋವಂಥದ್ದು ಏನಂದ್ರಣ್ಣ, ಅಂಥ ಒಂದು ಸಂದರ್ಭಗಳು ಬಂದಾಗ ನೀವೇ ಅಲ್ಲ ದಿಕ್ಕು ನಮಗೆ, ನಿಮಗೆ ಹೇಳ್ಬಿಟ್ಟು ಮಾಡ್ತೀವಿ. ಕಾಸಿಲ್ಲಲ್ಲ, ನೀವೇ ಅಲ್ಲ ನಾವೇನಾರು ಮಾಡ್ಬೇಕಂದ್ರೆ ನಮ್ಮ ಜಿಲ್ಲೆಗಳು ಈ ಕಡೆ ಬಿಟ್ಟು ಆ ಕಡೆ ಎಲ್ಲ ಹೋಗಿ ಮಾಡೋದು. ಯಾಕಂದ್ರೆ ಈ ಕಡೆ ಎಲ್ಲ ನಾವು MLAಗಳಿಗೆ ನಿಲ್ಲೋದಕ್ಕಾಗಲ್ಲ, ನಾವು ನಿಲ್ಲಲ್ಲ. ಯಾವುದೇ ಬಡಾವಣೆ ಇರ್ತಕ್ಕಂಥ ಸ್ಮಶಾನ ಆಡುವ ಈ ತರದ್ದು CA ಇರ್ಬೋದು, ಪಾರ್ಕ್ ಇರ್ಬೋದು, ಬಡಾವಣೆ ನಿರ್ಮಾಣ ಆಗಿ 5 ವರ್ಷ ಆದ್ರೂ ಕೂಡ ಸರ್ಕಾರ ಅಂದ್ರೆ ಗ್ರಾಮ ಪಂಚಾಯತಿ ಅಂದ್ರೆ ರಿಲೀಫ್ ಡೀಡ್ ಆಗಿ 5 ವರ್ಷ ಆದ್ರೂ ಕೂಡ ಅದನ್ನ ವಶಪಡಿಸಿಲ್ಲ ಅಂತಂದ್ರೆ ಆ ಸೈಟ್ಲು ಯಾರ ಮಾಲೀಕ ಇರ್ತಾನೆ ಅವ್ರದ್ದೇ ಅಂತ ಹೇಳಿ JMR ಪ್ಯಾಲೇಸ್ ಮಾಲೀಕ ಜ್ಯೋತೇಂದ್ರ ಸಿಂಹಜಿ, ವಿಕ್ರಮ್ ಸಿಂಹಜಿ ಅಂತ ಅವರು, ಮತ್ತೆ ವರ್ಸಸ್ ಕರ್ನಾಟಕ ಹೈಕೋರ್ಟ್ ಆನರಬಲ್ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅಂತ ಒಂದು ಆರ್ಡರ್ ಆದೇಶ ಮಾಡಿದ್ದಾರೆ. ಆದ್ರೆ ಯಾವಾಗ ಇಸ್ವಿ? ಮೋಸ್ಟ್ಲಿ June 4, 2025. ಒಂದೇ ನಿಮಿಷ ನೋಡಿ. ಇದು ಯಾಕೆಂದ್ರೆ ಅಣ್ಣ ಈಗ ಒಂದ್ ನಿಮಿಷ ಅಣ್ಣ, ಒಂದ್ ನಿಮಿಷ ಹೇಳ್ಬಿಡ್ತೀನಿ ನಾನು ಯಾವಾಗ ಅಂತ ಹೇಳ್ತೀನಿ. June 4, 2024 ಪ್ರಜಾವಣೆಗೆ ಬಂದಿದೆ ಇದು ಆಗಿರೋಂಥ ಆದೇಶ. ಗಮನಕ್ಕೆ ಇರ್ಲಿ. ಆಮೇಲೆ ನಿಮ್ಮ ಹೋರಾಟ ಜೊತೆ ನಾವು ಇರ್ತೀವಿ. ಕಾನೂನಲ್ಲಿ ನೀವು ಹೋರಾಟ ಮಾಡೋದಾದ್ರೆ ಸಂಪೂರ್ಣ ಸಹಕಾರ ಇರ್ತದೆ. ನೀವು ಯಾವಾಗ ನಮ್ಮನ್ನ ಬಳಕೆ ಮಾಡ್ಕೋಬಹುದು. ಆದ್ರೆ ಕೋರ್ಟ್ ಆದೇಶಗಳು ಇರ್ತಿದೆ. ಅಂದ್ರೆ 5 ವರ್ಷ ಈ ಬಡಾವಣೆ ನಿರ್ಮಾಣ ಮಾಡಿ 5 ವರ್ಷ ಆದ್ರೂ ಕೂಡ ಆಗಿರ್ತಕ್ಕಂಥ ಈಗ ನಾವೇನ್ ಹೇಳ್ತೀವಿ ಸರ್ಕಾರದ ಆಸ್ತಿಯನ್ನು ನಾವು ವಶಪಡಿಸಿಕೊಳ್ಳದೆ ಇದ್ರೆ ಆ ಟೈಟ್ಲು
ಅಣ್ಣ. ಮಾಲೀಕನಾಗಿರ್ತದೆ ಅಂತ ಅಣ್ಣ ಈಗ ನಾನೊಂದು ಕ್ವಶನ್ ಹೇಳೋದಣ್ಣ. ರೋಡಲ್ಲಿ ಕೊಲೆ ಮಾಡವ್ರಿ, ಕೊಲೆ ಆರೋಪಿಗಳು ಎಲ್ಲರೂ ಬದುಕವ್ರೆ, ಎಲ್ಲ ಓಡಾಡ್ತವ್ರೆ, ಆದರೆ ಅವರೆಲ್ಲ ಆರೋಪಿಗಳೆಲ್ಲ ಅಂತ ಹೇಳ್ಬಿಟ್ಟು ಕೋರ್ಟ್ ಆದೇಶ ಮಾಡ್ತೈತಿ. ಕೊಲೆ ಮಾಡಿರೋರು ಲೈವ್ ಅಲ್ಲಪ್ಪ. ಹೇಳ್ಬಿಡ್ತೀನಿ ಕೋರ್ಟ್ ಅನ್ನ ಪ್ರಶ್ನೆ ಮಾಡಕ್ಕೆ ಒಂದ್ ನಿಮಿಷ ಅಣ್ಣ, ಕ್ವಶನ್ ಅದನ್ನೇ ನಾನು ಹೇಳ್ತಾ ಇರೋದು. ಮೆನ್ಷನ್ ಇದೆಯಾ ಅದ್ರಲ್ಲಿ? ಅಲ್ಲ, ಒಂದ್ ನಿಮಿಷ ಅಣ್ಣ, ಇರ್ಲಿ ಅಣ್ಣ, ಎಲ್ಲರೂ ಇದ್ಕೊಳ್ಳಿ ಅಣ್ಣ. ಈಗ ನಾನು ಹೇಳೋದು ನಾವು ನೋಡ್ತಾ ಇದೀವಲ್ಲಪ್ಪ, ಲೈವ್ ಅಲ್ಲಿ ಕೊಲೆ ಮಾಡಿರೋರು ನಿರಪರಾಧಿಗಳು ಅಂತ ಹೇಳ್ಬಿಟ್ಟು ಕೋರ್ಟಲ್ಲಿ ಆದೇಶ ಆಗೈತೆ. ಕಂಬಲ್ಪಲ್ಲಿ ಇಷ್ಟೂ ಅಷ್ಟೇ ಅಲ್ವಾ? ಅದೇ ಆಮೇಲೆ ಇನ್ನೊಂದು ವಿಚಾರ, ಕೊಲೆ ಮಾಡಿದ್ರು ಪಾಪ ಅವನಲ್ಲೆಲ್ಲೋ ಇದ್ರೆ ಹೋಗಿ ಇವನೇ ಆರೋಪಿ ಅಂತ ಹೇಳ್ಬಿಟ್ಟು ಮಾಡ್ತೀರಿ ಅಣ್ಣ. ಕೋರ್ಟ್ ಅಣ್ಣ, ನ್ಯಾಯಾಲಯ, ಅದನ್ನ ನಾವು ಪ್ರಶ್ನೆ ಮಾಡೋದು ಬೇಡ. ಇಂಥ ಆದೇಶ ಕೇಳಿ, ಇಂಥ ಆದೇಶ ನಿರ್ಮಾಣ ಶೆಲ್ಟರ್ಸ್ ಅವ್ರ ಮೇಲೆ ಇಲ್ಲ. ನಿರ್ಮಾಣ ಶೆಲ್ಟರ್ಸ್ ಅವ್ರಿಗೆ ಅವಲಂಬಿತ ಆಗಲ್ಲ. ನಾನು ಅದಕ್ಕೆ ಬಿಡಲ್ಲ. ಕೋರ್ಟಲ್ಲಿ ಹೋಗ್ಬಿಟ್ಟು ಜಡ್ಜಿ ಕಾಲು ಹಿಡ್ಕೊಂಡ್ಬಿಡ್ತೀನಿ ಬೇಕಾದ್ರೆ, ನಾವು ಅದಕ್ಕೆ ಬಿಡಲ್ಲ.